ಹೇಳಿ ಸರ್, ಪ್ರೇಯರ್ ಹೇಳಿ ಸರ್, ಇಂಟ್ರೊಡಕ್ಷನ್ ಆಮೇಲೆ. ಓಂ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಓಂ ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದ ಪ್ರಚೋದಯಾತ್. ಓಂ ನಮೋ ಭಗವತೆ ಸಚ್ಚಿದಾನಂದಾಯ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾದಿವಾಸಃ ಸಾಕ್ಷಿಚೇತ ಕೇವಲೋ ನಿರ್ಗುಣಶ್ಚ. ಓಂ ಪೂರ್ಣಮದಃ ಓಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಹೆಸರು ರವಿ ಅಂತ. ನಮ್ಮ ತಂದೆಯವರ ಕೈಲಿ ಒಂದು ಅಲ್ಪ ಸ್ವಲ್ಪ ನಾನು ತಿಳ್ಕೊಂಡು ವೇದಾಂತದ ಬಗ್ಗೆ ಅದರ ಬೆಲೆಯನ್ನು ಕಂಡುಕೊಂಡು ಆ ತತ್ವದಲ್ಲಿ ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಷ್ಟೇ ನಂದು. ಓಕೆ ಸರ್, ಗ್ರೇಟ್. ಇಲ್ಲಿ ರವಿಮೂರ್ತಿಯವರು ಅನ್ನೋರು USA ಕಾರ್ಡಿಯಾಲಜಿಸ್ಟ್ ಆಗಿ ತುಂಬ ವರ್ಷ. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನೀವು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟಾ? ನಾನು ಕಾರ್ಡಿಯಾಲಜಿಸ್ಟ್ ಅಂತಲೇ ಅಂದ್ಕೊಂಡಿದ್ದೀನಿ ಎಷ್ಟೋ ದಿವಸದಿಂದ. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿದ್ದಾರೆ. ತುಂಬ ಸಾತ್ವಿಕರು. ಆಮೇಲೆ ಯಾವಾಗಲೂ ಇದೇ ಚಿಂತೆಯಲ್ಲಿರ್ತಾರೆ. ತುಂಬಾ ಸಂತೋಷ ಆಯಿತು ಇವತ್ತು ನಮ್ಮ ಜೊತೇಲಿ ಇದ್ದಾರೆ ಅವರು. ಆದ್ದರಿಂದ ಓಕೆ ಸರ್, ನಾವು ಈ ಗುರುಗಳು ಮತ್ತು ರಾಮನ ಆಶೀರ್ವಾದ ತಗೊಂಡು ಇವತ್ತು ನಮ್ಮ ಚಿಂತನೆ ಮುಂದುವರಿಸ್ತಾ ಇದ್ದೀವಿ. ಓಕೆ ಸರ್, ಇಲ್ಲಿ ನಮ್ಮ ಚಿಂತನೆ ಮುಕ್ತರಾದವರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ನಾವಿಬ್ಬರು ವಿನಿಮಯ ಮಾಡ್ಕೊತಾ ಇದ್ದೀವಿ. ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆ ಥರ ಮಾಡ್ತಾ ಇದ್ದೀವಿ. ಓಕೆ ಸರ್, ಇವಾಗ ನೀವು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪುಸ್ತಕ ಅಲ್ಲಿ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದೆ ಅದು, ಮತ್ತು ಇದನ್ನು ಶಂಕರ ವೇದಾಂತದ ಮೂಲ ತತ್ವಗಳು, ಅವೆರಡು ಪುಸ್ತಕಗಳು. ಐ ಥಿಂಕ್ ಅಷ್ಟನ್ನು ನೀವು ಓದಿದ್ದೀರ ಅನ್ಕೊತೀನಿ. ಅದರದ್ದು ಸಾರಾಂಶ ಅಥವಾ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಹೇಳಿ ಸರ್. ಓದಕ್ಕೆ ಪ್ರಯತ್ನ ಮಾಡಿದೆ. ಅದು ನೀವು 3 ಪೇಜ್ ಹೇಳಿದ್ರ. ಅದು ಯಾವ ಸ್ಟ್ಯಾಂಡ್ ಪಾಯಿಂಟ್ ಇಂದ ಹೇಳಿದ್ದಾರೆ ಅಂತ, ಅದಕ್ಕೆ ಹಿಂದ್ಗಡೆ ಹೇಳಿರೋದು ಮುಂದ್ಗಡೆ ಹೇಳಿರೋದು ಸ್ವಲ್ಪ ಅದಕ್ಕೆ ಆ ಪಿಕ್ಚರ್ ಇಲ್ಲದೆ ನನಗೆ ಆ ಲಿಮಿಟೆಡ್ ವ್ಯೂ ತಗೊಂಡ್ರೆ ಹೇಗೆ ಇಂಟರ್ಪ್ರಿಟ್ ಮಾಡಬೇಕು ಅಂತ ಸ್ವಲ್ಪ ನನಗೆ ಕಷ್ಟ ಆಯಿತು ಸರ್. ಬಟ್ ಅಲ್ಟಿಮೇಟ್ ಸಮ್ಮರಿ ನನ್ನ ಮನಸ್ಸಿಗೆ ಬಂದಿದ್ದು, ಒಂದೊಂದು ಉಪದೇಶ ಹೇಳಿದಾಗ್ಲೂ ಸ್ವಾಮಿಗಳಾಗಲಿ, ಶಂಕರಾಚಾರ್ಯರುಗಳಾಗಲಿ, ಅಥವಾ ದೇವರಾವ್ ಕುಲಕರ್ಣಿಗಳೇ ಆಗಲಿ, ಯಾವ ಗುರುಗಳೇ ಆಗಲಿ, it can be seen in 2 perspectives. One, the perspective of an individual, that is, ನಾನು ದೇಹದೊಳಗೆ ಇದ್ದೀನಿ ಅಂಥವನಿಗೆ ಇದನ್ನು ನೋಡ್ಕೋಪ್ಪ, ಎಲ್ಲ ಇದೆ. ಅದರಲ್ಲಿ 3 ಇದೆ. ನೀನು ನೋಡೋನ್, ನೀನು ನೋಡ್ಕೊಳಕ್ ಇನ್ನೊಂದಿದೆ. ಥ್ರೂ ಯಾವ ಮೀನ್ಸ್ ಆಫ್ ನಾಲೆಡ್ಜ್.
ಆ ತ್ರಿಪುಟಿ ಮೂಲಕ ಇದು ಅದನ್ನ ಥರನೂ ನೋಡ್ಕೋಬಹುದು. ಇನ್ನೊಂದು ಪಾರಮಾರ್ಥಿಕ ದೃಷ್ಟಿಯಲ್ಲಿ ಇರೋದೊಂದೇ ದೃಷ್ಟಿ. ಫ್ರಮ್ ದಿ ಅಬ್ಸಲ್ಯೂಟ್ ಸ್ಟ್ಯಾಂಡ್ ಪಾಯಿಂಟ್, ಸಾಧಕ, ಸಾಧ್ಯ ಅಥವಾ ಸಾಧನೆ ಮಾಡೋದು, means of doing those things, either the senses or the mind, ಅದೆಲ್ಲ it becomes completely one with the Brahman or the Atman. ಆ ತತ್ವನೇ ನಾನು. ಅದು ನನ್ನ ಸಮ್ಮರಿ ಸ್ಟೇಟ್ಮೆಂಟ್ ಸರ್, ಅಷ್ಟೇ. ಜ್ಞಾನ ನೀವು ಹೇಳಿದ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ, ಐ ವಿಲ್ ಟ್ರೈ ಟು ಸ್ಟೇಟ್ ಇಟ್. ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ನಿಮ್ಮ ಪೊಸಿಷನ್ ಏನು ಅಂತಂದ್ರೆ, ಜ್ಞಾನ ಸಮಕಾಲದಲ್ಲಿಯೇ ಮುಕ್ತಿ ಬರೋದಿಲ್ಲ. ಜ್ಞಾನ ಬರೋದು ಒಂದು ಸ್ಟೇಜು, ಅದಾದ್ಮೇಲೆ ಇನ್ನೂ ಏನೇನೋ ಮಾಡಕ್ಕಿದೆ, ಆಮೇಲೆ ಮುಕ್ತಿ ಬರುತ್ತೆ ಅಂತ. ಡಿಡ್ ಐ ಅಂಡರ್ಸ್ಟ್ಯಾಂಡ್ ಯು ಕರೆಕ್ಟ್ಲಿ ಡಾಕ್ಟರ್? ಓಕೆ, ಹಾಗಾದ್ರೆ ಪ್ಲೀಸ್ ಲೆಟ್ ಅಸ್ ಕ್ಲಾರಿಫೈ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಎಸ್. ಯಾಕೋ ಸರಿಯಾಗಿ ಕೇಳ್ತಾ ಇಲ್ಲ, ನೀವು ಕೇಳಿಸ್ತಾ ಇಲ್ಲ. ನನ್ನ ಇಂಟೆನ್ಷನ್ ಅದಲ್ಲ ನೀವು ಹೇಳಿದಾಗೆ. ಓಕೆ. ಇಲ್ಲಿ ಶಾಸ್ತ್ರದಲ್ಲಿ ಸ್ವಾಮಿಗಳ ಪುಸ್ತಕ ಓದಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದು ಗುರುಮುಖೇನೇ ಬಂದಿದೆ, ನೀವು ಬಂದಿದ್ದೀರಾ, ನಾವು ಹಾಗೆ ಬಂದಿದ್ದೀವಿ. ಅಲ್ಲ, ಅವರು ಹೇಳೋದು ಶ್ರವಣದಿಂದಲೇ ಮುಕ್ತರಾಗ್ಬಿಡ್ತಾರೆ, ಅಲ್ಲೇನೂ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ನಚಿಕೇತ ಕಾಟಕೋಪನಿಷತ್ನಲ್ಲಿ ಅಲ್ಲಿ ಅವನು ಏನು ಸಾಧನೆಯೂ ಮಾಡಿಲ್ಲ, ಆದರೆ ಅಲ್ಲಿ ದೃಗ್ದೃಶ್ಯ ವಿವೇಕದಿಂದ ಹೇಳ್ಕೊತಾ ಹೋಗ್ತಾರೆ ಕಾಟಕೋಪನಿಷತ್ನಲ್ಲಿ. ಅಂದರೆ ಹೊರಗಡೆ ವಸ್ತುಗಳಿವೆ, ಅವು ವಿಷಯ, ಇಂದ್ರಿಯಗಳದನ್ನು ನೋಡುತ್ತೆ, ಇಂದ್ರಿಯಗಳು ಹಿಂದೆ ಇದೆ, ವಸ್ತುಗಳು ಹೊರಗಡೆ ಇದೆ, ಇಂದ್ರಿಯಗಳು ಸೂಕ್ಷ್ಮವಾಗಿದೆ, ಹಿಂತಡಿಕೆಯಾಗಿದೆ, ಆತ್ಮವಾಗಿದೆ ಅಂತ ಇಟ್ಕೊಂಡು ಅದು ಹೊರಗಡೆದನ್ನೆಲ್ಲ ವ್ಯಾಪಿಸಿದೆ. ಹೊರಗಡೆ ಇರೋದು ಸ್ಥೂಲವಾಗಿದೆ, ಅನಾತ್ಮವಾಗಿದೆ, ಅದು ಲಿಮಿಟೆಡ್. ಹಾಗೆ ಹೇಳಿ ಆ ವಿಷಯಗಳು ಈ ಇಂದ್ರಿಯಗಳನ್ನು ನೋಡೋದು ಬರೋಲ್ಲ ಅಂತ ಹೇಳಿ ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಕುಂಡ್ರಿಸ್ತಾರೆ. ಅದಾದಮೇಲೆ ಇಂದ್ರಿಯಗಳಿಗಿಂತ ಹಿಂದೆಗಡೆ ಅಂತಃಕರಣ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಒಂದೊಂದೇ ತಗೊಂಡು ಹೋಗ್ತಾರೆ. ಇವುಗಳು ಅವಕ್ಕಿಂತ ಹಿಂದೆ ಇದೆ ಅಂತ ಹೇಳಿ ಆ ಮನಸ್ಸು ಕೂಡ ಹಿಂತೆಡಿಕೆ ಇದೆ, ಅದು ಸೂಕ್ಷ್ಮವಾಗಿದೆ, ಆತ್ಮವಾಗಿದೆ, ಅದು ಇಂದ್ರಿಯಗಳನ್ನು ಅಂತಃಕರಣದ ಅದಕ್ಕಿಂತ ಮುಂದೆ ಇರೋದನ್ನು, ಇಂದ್ರಿಯಗಳನ್ನು, ವಿಷಯಗಳನ್ನು ವ್ಯಾಪಿಸಿರುತ್ತೆ ಅಂತ ಹೇಳಿ ಇದು ಆತ್ಮ, ಅದು ಅನಾತ್ಮ, ಅದು ಹೊರಗಡೆ ಇದೆ, ಸ್ಥೂಲವಾಗಿದೆ ಅಂತ ಹೇಳಿ ಇಂದ್ರಿಯಗಳು ಮನಸ್ಸನ್ನು ನೋಡೋಕ್ಕೆ ಬರೋಲ್ಲ. ಹಾಗೆ ಇಂಥದಕ್ಕೆ ಕರ್ಕೊಂಡು ಹೋಗ್ತಾರೆ ಸರ್. ಹಾಗೆ ಹೋಗಿದ್ದೆ ಬುದ್ಧಿ, ಚಿತ್ತ, ಆಮೇಲೆ ಅಹಂಕಾರ ಅಥವಾ ಹೇಳಿ, ಅಥವಾ ಇನ್ನೊಂದು ಆ ಕಾಟಕೋಪನಿಷತ್ನಲ್ಲಿ ಅದನ್ನು ಶುದ್ಧಾತ್ಮ ಹಿಂಗೇನೇನೋ ಕರ್ತಿದ್ದಾರೆ, 1, 2, 3 ಕರೆದುಬಿಟ್ಟು ಅಲ್ಲಿ ನಿಂತ್ಕೊಂಡಾಗ ಅವನು ತತ್ವದಲ್ಲಿ ನಾನು ನಿಂತಿದ್ದೀನಿ ಅಂತ ನಿಜವಾಗ್ಲೂ ಆತ್ಮನಲ್ಲಿ ನಿಂತ್ಕೋಬೇಕು. ಇದು ಎಚ್ಚರದಲ್ಲೇ ಆಗ್ತದೆ. ಅವನು ಕಣ್ಣು ತೆಗೆದಿದ್ದಾನೆ, ಯಮಧರ್ಮರಾಜ ಅವನು ಬೋಧನೆ ಮಾಡ್ತಾ ಇದ್ದಾನೆ, ಮುಗಿದೋಯ್ತು, ಅವನೇನೂ ಮಾಡಬೇಕಾಗಿಲ್ಲ. ಒಂದು ಸಾರಿ ಮುಕ್ತರಾಗ್ಬಿಟ್ರೆ ಆಮೇಲೆ ಕ್ರಿಯೆ ಇರೋಲ್ಲ. ಅದು ಹೇಳಿದ್ದಾರೆ ಶಾಸ್ತ್ರ. ಯಾಕೆ ಅಂದರೆ ಕರ್ತೃತ್ವ, ಭೋಕ್ತೃತ್ವ, ಪ್ರಮಾತೃತ್ವವೇ ಇಲ್ಲ. ಇಲ್ಲದೆ ಇದ್ಮೇಲೆ ಕ್ರಿಯೆ ಮಾಡೋನು ಯಾರಿದ್ದಾರಲ್ಲಿ? ಯಾರೂ ಇಲ್ಲ. ಅದರಲ್ಲಿ ಈಗ ಶ್ರವಣದಿಂದ ಮುಕ್ತನಾದವನು ಅವನು. ಆದ್ದರಿಂದ ಇಲ್ಲಿ ನೋಡಿದ್ರೆ ನಮಗೆ ಯಾವ ಸಾಧನೆಯೂ ಮಾಡಿಲ್ಲ ಅಂತ ಅನಿಸುತ್ತೆ ಅವನು. ಆದರೆ ಯಮಧರ್ಮರಾಜ ಅವನಿಗೆ ಬಂದಿದ್ದ ತಕ್ಷಣ ಅವನಿಗೆ ಆತ್ಮದ ವಿಚಾರ ಹೇಳೋಲ್ಲ, ಇವನಿಗೆ ಯೋಗ್ಯತೆ ಇದೆಯಾ ಇಲ್ವಾ ಅಂತೇಳಿ ಪರೀಕ್ಷೆ ಮಾಡ್ತಾನೆ. ಐ ಥಿಂಕ್ ಕಾಟಕೋಪನಿಷತ್ ಓದಿದ್ದೀರಲ್ಲ ಸರ್? ಓದಿಲ್ಲ, ಒಂದು 2-3 ಮಂತ್ರಗಳು ಗೊತ್ತು. ಅದೇ, ಅದರಲ್ಲಿ ನಿಮಗೆ ಗೊತ್ತಿರೋ ಮಂತ್ರ ಯಾವ್ದು ಹೇಳಿ ಸರ್? ಇಂಪಾರ್ಟೆಂಟೇ ಇಟ್ಕೊಂಡಿರ್ತೀರ ನೀವು, ಗೊತ್ತು ನನಗೆ. ಎರಡು ಮಂತ್ರ ಬಹಳ ಬಹಳ ಮುಖ್ಯ. ಹೇಳಿ ಸರ್. 213 and 214. ಓಕೆ. ಏನ ರೂಪಂ ರಸಂ ಗಂಧಂ ಸ್ಪರ್ಶಾನ್ ಮೈಥುನಾಂಚ. ಅದು 2ನೇ ಪಾರ್ಟ್ ಗೊತ್ತಿಲ್ಲ.
214 ಇದು ಅರ್ಥ ಬಹಳ ಹೇಳಿ ಬಹಳ ಮುಖ್ಯವಾದ ಮಂತ್ರ. ಇದು ಅರ್ಥ ಹೇಳಿ ಸರ್, ನೀವೇ ಫಸ್ಟ್ ಹೇಳಿದ್ದನ್ನ ಅರ್ಥ ಹೇಳ್ಬಿಡಿ ಸರ್ ನೀವೇ. ಏನ ರೂಪಂ ರಸಂ ಗಂಧಂ ಸ್ಪರ್ಶಾನ್ ಮೈಥುನಂಚ. ಏನ ರೂಪಂ, ಯಾವುದರಿಂದ ರೂಪವನ್ನು ಅರಿಯುತ್ತೀಯೋ, ರಸಂ ಟೇಸ್ಟ್, ಗಂಧಂ ಸ್ಮೆಲ್, ಏನ ರೂಪಂ ರಸಂ ಗಂಧಂ ಸ್ಪರ್ಶಂ ಟಚ್ ಆರ್ ಟ್ಯಾಕ್ಟೈಲ್, ಸ್ಪರ್ಶಾನ್ ಮೈಥುನಾಂಚ ಸೆಕ್ಷುವಲ್ ಪ್ಲೆಷರ್. ಅದನ್ನೆಲ್ಲ ಯಾವುದರಿಂದ ತಿಳ್ಕೋತೀಯೋ, ಅದಕ್ಕೆ ಸೆಕೆಂಡ್ ಪಾರ್ಟ್ ಆಫ್ ದ ಮಂತ್ರ ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ದ ನೆಕ್ಸ್ಟ್ ಮಂತ್ರ ಈಸ್ ಈವನ್ ಮೋರ್ ಪ್ರಫೌಂಡ್. ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌ ಏನ ಏನ ಅನುಪಶ್ಯತಿ ಮಹಾಂತಂ ವಿಭುಂ ಮತ್ವಾ ಧೀರೋ ನ ಶೋಚತಿ. ಕರೆಕ್ಟ್ ಕರೆಕ್ಟ್ ಸರ್. ಯಾವುದರಿಂದ, ಯಾವ ಸಾಕ್ಷಿ ರೂಪದಿಂದ ಎಚ್ಚರದ ಪ್ರಪಂಚ ಕನಸಿನ ಪ್ರಪಂಚವನ್ನು ಎರಡನ್ನೂ ನೋಡುತ್ತೇಯೋ ಅಂತ ತತ್ವವನ್ನು ತಿಳಿದ ಧೀರನು ಶೋಕ ಪಡುವುದಿಲ್ಲ. ಕರೆಕ್ಟ್ ಸರ್, ಕರೆಕ್ಟ್, ಯು ಆರ್ ಕರೆಕ್ಟ್. ತುಂಬ ಚೆನ್ನಾಗಿ ಹೇಳಿದ್ರಿ. ಇದು ಕಠೋಪನಿಷತ್ತು ಕಾಟಕೋಪನಿಷತ್ತೆಲ್ಲ ಒಂದೇ. ಇದರಲ್ಲಿ ಅವಸ್ಥಾತ್ರಯ ವಿಚಾರ ಇದೊಂದೇ ಪಾಯಿಂಟ್ನಲ್ಲಿ ಬಂದಿರೋದು. ಇನ್ನೆಲ್ಲೂ ಅಲ್ಲಿ ಅವಸ್ಥಾತ್ರಯ ವಿಚಾರ ಟಚ್ ಮಾಡಿಲ್ಲ. ಹಾಗೆ ಸೊ ಮೊದಲನೇ ಮಂತ್ರದಲ್ಲಿ ಅವ್ರು ಹೇಳೋದು, ಆ ಕೇನೋಪನಿಷತ್ನಲ್ಲಿ ಇದನ್ನೇ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ. ಕೇನೇಶಿತ ಮನ ಅಂತಂದ್ಬಿಟ್ಟು, ಯಾವುದರಿಂದ ನೀನು ನೋಡ್ತೀಯೋ ಅದು, ಕಣ್ಣಿಗೆ ಕಣ್ಣು, ಇಂದ್ರಿಯಗಳಿಗೆ ಇಂದ್ರಿಯ, ಮನಸ್ಸಿಗೆ ಮನಸ್ಸು, ಹಿಂಗೆ ಹೇಳ್ಕೊಂಡು ಹೋಗ್ತಾರೆ. ನಾವೇನು ಅನ್ಕೊಂಡ್ಬಿಡ್ತೀವಿ, ಈ ಕಣ್ಗಳೇ ನೋಡ್ಬಿಡುತ್ತೆ, ಇಂದ್ರಿಯಗಳೇ ನೋಡ್ಬಿಡುತ್ತೆ, ಮನಸ್ಸು ನೋಡ್ಬಿಡ್ತೀವಿ ಅಂತ ನಾವು ಫಸ್ಟ್ ಹಂಗೆ ಅನ್ಕೊಂಡಿರ್ತೀವಿ. ನಾವು ಮೆಡಿಕಲ್ನಲ್ಲೂ ಅಷ್ಟು ಅಲ್ಲಿವರೆಗೂ ಬರ್ತೀವಿ. ನಾವು ಹೇಳಿದ್ರೆ ನರ್ವ್ಗಳ ಡಿಫೆಕ್ಟ್ ಅಂತ ಅಂದ್ಬಿಡ್ತೀವಿ. ನಮ್ಮ ಶಾಸ್ತ್ರದಲ್ಲಿ ಬಂದರೆ ಅದ್ರ ಹಿಂದೆಗಡೆ ಒಬ್ಬ ದೇವತೆ ಇರ್ತಾನಪ್ಪ. ಆ ದೇವತೆ ಅನುಗ್ರಹ ಬೇಕು. ಕಣ್ಣಿಗೆ ಸೂರ್ಯ, ಮನಸ್ಸಿಗೆ ಚಂದ್ರಮ, ಮತ್ತು ಈ ಕಿವಿಗಳಿಗೆ ದಿಕ್ಕು ದೇವತೆಗಳು, ಮತ್ತು ಇದಕ್ಕೆ ನಾಲ್ಗಿಗೆ ಅಗ್ನಿದೇವ, ಇವೆಲ್ಲ ದೇವತೆಗಳಿರ್ತಾರೆ ಅಂತ ಹೇಳ್ತಾರೆ. ಇವುಗಳ ಒಂದು ಇದು ಬೇಕು ಅಂತ ಅನ್ನೋದು ಹೇಳ್ತಾರೆ. ಇದಕ್ಕೂ ಹಿಂದೆಗಡೆ ನಾವು ಆತ್ಮನ್ನೇ ಹೇಳೋದು. ಸೊ ಕರೆಕ್ಟ್ ಸರ್. ಇಲ್ಲಿ ನಚಿಕೇತನ ಯಮಧರ್ಮರಾಜ ತುಂಬ ಪರೀಕ್ಷೆ ಮಾಡ್ತಾನೆ. ಅವನಿಗೆ ಮೊದಲು ಎತ್ಕೊತಾನೆ, ಆಸೆ ತೋರಿಸ್ತಾನೆ. ನೀನು ಚಿಕ್ಕವನಪ್ಪ, ನಿನಗೆ ಗೊತ್ತಾಗೋದಿಲ್ಲ, ನಿನಗೆ ಕೇಳಕ್ಕೆ ಬರ್ತಾ ಇಲ್ಲ, ಪ್ರಪಂಚದಲ್ಲಿ ಎಷ್ಟಿದೆ ಕೇಳೋದು, ಕೇಳ್ಕೊ ಅಂತಾನೆ. ಅವನು ಶಾಶ್ವತವಾದ ಕೇಳ್ತಾನೆ, ಅಲ್ಲ ಅಂತ ನೀನೇ ಇಟ್ಕೊಂಡು ನನಗೆ ಬೇಡ ಅಂತಾನೆ. ಚಿಕ್ಕ ಹುಡುಗ, 12 ವರ್ಷದವನು. ಹಾಗೆಲ್ಲ ಹೇಳಿ ಕೊನೆಗೆ ಹೀಗೆ ಪರೀಕ್ಷೆ ಮಾಡ್ಕೊ. ತುಂಬ ಚೆನ್ನಾಗಿದೆ ಸರ್ ಅದು. ಕಠೋಪನಿಷತ್ತು ಸ್ವಾಮಿಗಳೇ ಮಂಜರಿ ಬರೆದಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಎಲ್ಲ ಆದಮೇಲೆ ಯಮಧರ್ಮರಾಜನಿಗೆ ಖುಷಿ ಆಗ್ಬಿಡುತ್ತೆ. ಅವನು ಹೇಳ್ತಾನೆ, ಯಮಧರ್ಮರಾಜ ನನಗೆ ಮಗ ಹುಟ್ಟಿದ್ರೆ ನಿನ್ನಂಥವನು ಹುಟ್ಟಬೇಕಪ್ಪ ಅಂತ ಹೇಳ್ತಾನೆ. ನನ್ನ ಶಿಷ್ಯನಾಗಿ ಹುಟ್ಟಿ ಬಂದಿದ್ದೀಯಲ್ಲ, ಅದೇ ನನ್ನ ಸಂತೋಷ ಅಂತ ಹೇಳಿ ಕೊನೆಗೆ ಅಂದರೆ ಅದಕ್ಕೆ ಮೊದಲೇ ಯಮಧರ್ಮರಾಜ, ನಿನಗೆ ದೇವತಾ ಪದವಿ ಕೊಡ್ತೀನಿ, ನನ್ನ ಸೀಟ್ ನಿನಗೆ ಬಿಟ್ಕೊಡ್ತೀನಪ್ಪ. ಯಾವ್ಯಾವುದೋ ಕೇಳ್ತೀಯ, ಗೊತ್ತಿಲ್ಲ ನಿನಗೆ, ರಂಬೆ, ಊರ್ವಶಿ, ಮೇನಕೆ ಇಂಥವೆಲ್ಲ ಕೇಳ್ಕೊ, ಎಷ್ಟು ಬೇಕಾದರೂ ಆಯಸ್ ಕೇಳ್ಕೊ ಅಂತಾನೆ. ಇವೆಲ್ಲ ಶಾಶ್ವತ ಅಂತ ಹೇಳ್ತಾನೆ. ಅಲ್ಲ ಅಂತಾನೆ, ನನಗೆ ಕನಸಿನಲ್ಲೂ ಬೇಡ, ನೀನೇ ಇಟ್ಕೊಂಡು. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಇವನ್ನೆಲ್ಲ ಪರೀಕ್ಷೆ ಮಾಡಿದ್ರೆ ಅಲ್ಲಿ ನಮ್ಗೆ ಅರ್ಥ ಆಗೋದೇನು ಅಂತಂದರೆ, ಅವನ ಅಂತಃಕರಣ ಎಷ್ಟು ಶುದ್ಧವಾಗಿತ್ತು, ಎಷ್ಟು ಆ ಶ್ರವಣದ ಸಮಕಾಲದಲ್ಲಿ ತತ್ವದ ಮೇಲೆ ನಿಲ್ಲೋದಕ್ಕೆ ಎಷ್ಟು ಯೋಗ್ಯತೆ ಬಂದಿತ್ತು ಅನ್ನೋದು ತೋರಿಸೋದು. ಅದರಲ್ಲಿ ಅದೇ ಅಲಾಂಗ್ ದ ಸೇಮ್ ಲೈನ್ಸ್ ನೀವು ಹೇಳ್ತಾ ಇರೋಗೆ ಒಂದೊಂದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್. ಧರ್ಮ ಅಧರ್ಮಗಳನ್ನು ಎರಡನ್ನೂ ಮೀರಿರುವ ತತ್ವವನ್ನು ನನಗೆ ತೋರಿಸು. ನೋಡಿ ಸರ್, ಒಳ್ಳೆಯದು ಕೆಟ್ಟದು ಎರಡನ್ನೂ ಮೀರಿರೋದು. ಅವನು ಬರೀ ಒಳ್ಳೇದು ಮಾತ್ರ ತೋರಿಸು ಅಂತ ಕೇಳಲಿಲ್ಲ. ಅವನು
ಬಿಕಾಸ್ ಹಿ ನೋಸ್ ಎಲ್ಲಿ ಒಳ್ಳೇದಿದ್ರೆ ಅಲ್ಲಿ ಆ ಡ್ಯುಯಾಲಿಟಿನಲ್ಲಿ ಒಳ್ಳೇದು ಕೆಟ್ಟದು ಇವೆರಡು ಒಟ್ಟಿಗೆ ಒಟ್ಟಿಗೆ ಅಂದ್ರೆ ಸೈಮಲ್ಟೇನಿಯಸ್ಲಿ ಇರಲ್ಲ, ಬಟ್ ಯಾವ ಭೂಮಿಯಲ್ಲಿ ಒಳ್ಳೇದು ಕಾಣುತ್ತೋ ಅಲ್ಲಿ ಕೆಟ್ಟದು ಕಂಡೇ ಕಾಣುತ್ತೆ. ಅದೆರಡನ್ನು ಮೀರಿರೋ ತತ್ವ ನನಗೆ ತೋರ್ಸಪ್ಪ ಅಂತ ಕೇಳ್ತಾನ ಅವನು. ಪ್ರಶ್ನೆ ನೋಡಿ ಸರ್ ಹೆಂಗ್ ಕೇಳ್ತಾನೆ, ಧರ್ಮ ಅಧರ್ಮಗಳನ್ನ ಮೀರಿರ್ಬೇಕು ಅಂದ್ರೆ ಶರೀರವನ್ನು ಮೀರಿರ್ಬೇಕು, ಅದಕ್ಕೆ ಆತ್ಮನಿಗೆ ಅಶರೀರ. ಮತ್ತೆ ಅವನು ನೀರಡಿಕೆ ಮತ್ತೆ ಬಾಯಾರಿಕೆ ಹೊಟ್ಟೆ ಹಸುವು ಮೀರಿರ್ಬೇಕು, ಮತ್ತೆ ಪ್ರಾಣಗಳನ್ನ ಮೀರಿರ್ಬೇಕು ಅಂತ ಅರ್ಥ. ಅವನು ಕೇಳ್ತಾನೆ ಕೊನೆಗೆ ಪ್ರಾಣಗಳನ್ನ ಮನಸ್ಸನ್ನು ಅವನು ಇದು ಕೇಳ್ತಾನೆ, ಮನಸ್ಸನ್ನು ಬಿಟ್ಟರು ಇರಕ್ಕೆ ಬರುತ್ತಾ ಅಂತ. ಧಾರಾಳವಾಗಿ ಬರುತ್ತೆ ಅಂತಾನೆ ಯಮಧರ್ಮರಾಜ. ಆಮೇಲೆ ಸರಿ ಪ್ರಾಣಗಳನ್ನು ಬಿಟ್ಟರು ಇರೋಕ್ಕೆ ಬರುತ್ತಾ ಅಂತಾನೆ, ಇನ್ನೂ ಚೆನ್ನಾಗಿರ್ಬೋದು ಅಂತ ಹೇಳ್ತಾನೆ. ಇದನ್ನು ಭಗವತ್ಪಾದರು ಹೇಳ್ತಾ ಇದ್ರು, ಸ್ವಾಮಿಗಳು ಹಿಂಗೆ ಹೇಳ್ತಾ ಇದ್ರಂತೆ, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ. ಆಗ ನನಗೆ ಆ ತತ್ವವನ್ನು ತಿಳಿಸ್ಕೊಡು ಅಂತ ಕೇಳ್ತಾನೆ. ಇಲ್ಲಿ ಧರ್ಮ ಅಧರ್ಮಗಳನ್ನ ಮೀರಿರೋದು ಅಂದರೆ ಶರೀರವನ್ನು ಮೀರಿರೋದು. ಇಲ್ಲಿ ಧರ್ಮ ಅಧರ್ಮ ಅನಾತ್ಮದಲ್ಲೇ ಇದೆ, ದೃಶ್ಯ ಪ್ರಪಂಚದಲ್ಲೇ ಇದೆ, ಎಚ್ಚರ ಕನಸಿನಲ್ಲಿದೆ. ಆದರೆ ಆತ್ಮನಿವೆರಡನ್ನೂ ಮೀರಿರ್ತಾನೆ ಅಂತ ಹೇಳಿ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಿದ್ದು, ಈಗ ರಾಮಕೃಷ್ಣ ಪರಮಹಂಸರಿದ್ದಾರೆ, ಇವಾಗ ಒಂದು ಲೈಟ್ ಇದೆ, ಆ ಲೈಟ್ ಕೆಳಗಡೆ ರಾಮಕೃಷ್ಣ ಪರಮಹಂಸರು ಭಗವದ್ಗೀತೆ ಓದ್ತಾನೆ, ವೀರಪ್ಪ ಕಳ್ತನ ಮಾಡ್ತಾನೆ. ಈಗ ಆ ಬೆಳಕಿನಲ್ಲಿ ಇವರು ಮಾಡ್ತಾ ಇದ್ದಾರೆ, ಆದರೆ ಆ ಬೆಳಕಿಗೆ ರಾಮಕೃಷ್ಣ ಪರಮಹಂಸರು ಮಾಡೋ ಪುಣ್ಯನೂ ಬರಲ್ಲ, ಇವನು ಮಾಡೋ ಕಳ್ತನದ ಪಾಪನೂ ಅಂಟಲ್ಲ ಅಂತಂದ್ಬಿಟ್ಟು ಸ್ವಾಮಿಗಳು ಇದೊಂದು ಕಡೆ ಎಕ್ಸಾಂಪಲ್ ಕೊಡ್ತಾರೆ. ಸೊ ಇಲ್ಲಿ ಈ ಥರದ್ದು ಬರುತ್ತೆ. ಇಲ್ಲಿ ನಮಗೆ ಪ್ರಶ್ನೆ, ಇಲ್ಲಿ ಸಾಧನೆ ಮಾಡೋದ್ರಿಂದ ಮೋಕ್ಷ ಆಗುತ್ತಾ ಅಂತ ಒಂದು ಪ್ರಶ್ನೆ ಸರ್. ನಿಮಗೆ ಗೊತ್ತಿರುತ್ತೆ, ಸಾಧನೆ ಮಾಡೋದ್ರಿಂದ ಮೋಕ್ಷ ಆಗುತ್ತಾ? ನಾನು ಹೇಳೋ ಪ್ರಕಾರ ಮೋಕ್ಷ ಏನೋ ಮಾಡಿ ಹೊಸದಾಗಿ ಪಡೆಯೋದು ಅಂದ್ರೆ ಅದು ಮೋಕ್ಷ ಅಲ್ಲ. ವೆರಿ ಗುಡ್ ಸರ್, ಕರೆಕ್ಟ್. ಮೋಕ್ಷ ಈಸ್ ಎಟರ್ನಲ್ ಅಂಡ್ ವಿ ಆರ್ ದಟ್. ಕರೆಕ್ಟ್. ವಿ ಜಸ್ಟ್ ನೀಡ್ ಟು ರೆಕಗ್ನೈಸ್ ಇಟ್ ಅಷ್ಟೇ. ವೆದರ್ ವಿ ರೆಕಗ್ನೈಸ್ ಇಟ್ ಆರ್ ನಾಟ್, ಇಟ್ ಈಸ್ ಸ್ವಯಂ ಸಿದ್ಧ ವಸ್ತು ಅದು. ಕರೆಕ್ಟು ಕರೆಕ್ಟು. ಈಗ ನನಗೆ ನೋಡ್ಕೋಬೇಕಷ್ಟೇ. ಹೌದು, ಈಗ ನೋಡ್ಕೋಬೇಕಾದ್ರೆ ಅದಕ್ಕೆ ಸ್ವಲ್ಪ ಕ್ವಾಲಿಫಿಕೇಶನ್ ಇರಬೇಕಲ್ಲ. ಈ ಸೂತ್ರ ಭಾಷೆಯಲ್ಲಿ ಹೇಳಿ ಸರ್, ಅಥಾಥೋ ಬ್ರಹ್ಮ ಜಿಜ್ಞಾಸ ಅಂತ ತಗೊಂಡ್ಬರ್ತಾರೆ. ಅದು ಆದ ನಂತರ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಅಲ್ಲಿ ಸಾಧನ ಚತುಷ್ಟಯವನ್ನು ಹೇಳ್ತಾರೆ. ಐ ಥಿಂಕ್ ಯು ಮೇ ಬಿ ನೋಯಿಂಗ್ ಅದು. ಕೇಳಿದ್ದೀನಿ ಅದನ್ನು ಮುಂಚೆ, ಇನ್ಫ್ಯಾಕ್ಟ್ ಅದನ್ನು ಮಾತಾಡಿದ್ವಿ ನಾವು. ನನ್ನ ಇದು ವೈಯಕ್ತಿಕ ಇದು ಸರ್, ನಾ ಇಷ್ಟು ಹೇಳ್ತೀನಿ. ಎನಿಥಿಂಗ್ ದಟ್ ವಿ ಡೂ ಇನ್ ಲೈಫ್, whether we want to pursue medicine or whether we want to pursue a certain computer science, or I want to be the greatest sports person in chess or whatever, the first thing that is needed is a sincere hankering for that. Exactly. Absolute devotion. You are correct. So ನನಗೆ ಈಗ ಈ ಆತ್ಮಜ್ಞಾನ ಬೇಕು ಅಂದ್ರೆ the first thing that we all need is that a mumukshutva, that sincere hankering for that. Urge. Correct. Momentally, when you have a single-minded devotion for that, whether we need to do a separate exercise to get rid of our own inner weaknesses, another, that is where I have a difficulty, because if I am constantly devoted to this, my mind will not go after other things. So my feeling is, as long as you're clear in your mind about your goal and you have that sincere devotion, a single-minded devotion to do that, that is absolutely the only thing that is needed to see the Atma Vastu. You are correct.
ಅವಾಗ ಹೇಳ್ತಾರೆ ಅಫ್ಕೋರ್ಸ್ ಇಂದ್ರಿಯ ನಿಗ್ರಹ, ಅದು ಮೈಂಡ್ ಕಂಟ್ರೋಲ್ ಮಾಡಬೇಕು ಅದೆಲ್ಲ ಹೇಳ್ತಾರೆ. ಬಟ್ ಆನೆಸ್ಟ್ಲಿ ವೆನ್ ಯು ಆರ್ ಸೋ singularly with a laser focus, you are concentrating on this atma vastu, ಮನಸ್ಸು ಬೇರೆ ಕಡೆ ಹೋಗೋದಕ್ಕೆ ಆಸ್ಪದನೇ ಇಲ್ಲ ಅಂತ ನನಗನ್ಸುತ್ತೆ ಸರ್. ಇಲ್ಲ ಅಂತನ್ಲಿಲ್ಲ. ಅಲ್ಲಿ ನನಗೆ ಹಿಂದಿನ ಜನ್ಮ ಸಂಸ್ಕಾರದಿಂದಲೋ, ಈಗ ಫಾರ್ ಎಕ್ಸಾಂಪಲ್ ರಮಣ ಮಹರ್ಷಿಗಳು ಗೊತ್ತಿರಬೇಕು ಅವ್ರ ಚರಿತ್ರೆ. ಗುರು ಇಲ್ಲ, ಯಾರೇನು ಹೇಳಿಲ್ಲ, ಜಸ್ಟ್ ಅವರು ಅವ್ರದ್ದು ಜೀವನ ಚರಿತ್ರೆ ನಿಮ್ಗೆ ಗೊತ್ತಿದೆ, ಎಲ್ಲ ಪೂರ್ತಿ ಏನು ಬೇಕಾಗಿಲ್ಲ ನಮಗೆ. ಅವರ ಮನೆಗೆ ಯಾರೋ ಒಬ್ಬರು ಬರ್ತಾರೆ, ಬಂದಿದ್ದೆ ಅರುಣಾಚಲ ಅಂತ ಹೇಳ್ತಾರೆ. ಇದು ಅವ್ರ ಕಿವಿಗೆ ಬಿದ್ದಿದ್ದು ಶ್ರವಣ, ಆದರೆ ಇದು ಆತ್ಮದ ವಿಚಾರ ಅಲ್ಲ, ಅರುಣಾಚಲ. ಅವ್ರಿಗೆ ಇಮಿಡಿಯೇಟಾಗಿ ಏನೋ ಎಲ್ಲಿದೆ ಇದು ಅಂತ ಕೇಳ್ತಾರೆ. ಅರುಣಾಚಲಪ್ಪ, ಇಲ್ಲಿಂದ ಒಂದು 40 ಮೈಲಿನೋ 50 ಮೈಲಿ ಅವ್ರ ಊರಿಂದ ಅಷ್ಟು ಹೇಳ್ತಾರೆ ಅಷ್ಟೇ. ಅದಾದ ಮೇಲೆ ಅವ್ರ ತಂದೆ ಸತ್ತೋಗ್ತಾರೆ. ಇವರು ನೋಡ್ತಾರೆ ಅವ್ರ ತಂದೆ ಸತ್ತೋಗೋದು ಅಂತಂದರೆ ಏನು ಗೊತ್ತಿಲ್ಲ ಇವ್ರಿಗೆಲ್ಲ, ಜಸ್ಟ್ ಇನ್ನೂ 8-9 ವರ್ಷ 8 ವರ್ಷ ಇರ್ಬೋದು ಅಷ್ಟೇ. ಆಮೇಲೆ ಇವರು ನೋಡ್ತಾರೆ ಸತ್ತೋಗೋದು ಅಂತಂದರೆ ಏನು, ಕೈ ಕಾಲಲ್ಲಿ ಅಡಿಸಲ್ಲ, ಏನೂ ಇಲ್ಲ, ಉಸಿರಾಡೋದಿಲ್ಲ, ಏನೂ ಇಲ್ಲ, ಕಣ್ ತೆಗಿಯಲ್ಲ, ಮಾತಾಡೋದಿಲ್ಲ, ಇಲ್ಲ. ನೋಡ್ರಿ ಇವ್ರಿಗೆ ದುಃಖ ಗಿಕ್ಕ ಅವೇನೋ ಬಿಟ್ಟರು, ಮೇಲ್ಗೆ ಹೋದರು, ಅವರ ಮನೆ ಮೇಲ್ಗಡೆ ಹೋಗ್ಬಿಟ್ಟಿದ್ದೆ, ಮಲ್ಕೊಂಡು ಸತ್ತೋಗೋದು ಅಂದರೆ ಏನು ಅಂತ ಹೇಳಿ ಮಲ್ಕೊಂಡ್ರೆ ಹಾಗೆ. ಈಗ ನಾನು ಕೈಕಾಲು ಅಲ್ಲಾಡಿಸ್ತಾ ಇಲ್ಲ, ಮತ್ತಿದ್ದೀನಲ್ಲ ಅಂದ್ಕೊಂಡ್ರು. ಕಣ್ಣುಗಳು ಮುಚ್ಕೋಬೇಕು, ಇಂದ್ರಿಯಗಳು ಮುಚ್ಕೊಂಡ್ರು. ಈಗಲೂ ನಾನು ಇದ್ದೀನಲ್ಲ, ಹಾಗಾದರೆ ಉಸಿರಾಡ್ತಾ ಇದ್ದೀನಲ್ಲ, ಮನಸ್ಸನ್ನು ನಿಲ್ಲಿಸ್ಬೇಕು, ಮನಸ್ಸನ್ನು ನಿಲ್ಲಿಸ್ಕೊಂಡ್ರು. ಕೊನೆಗೆ ಉಸಿರಾಡ್ತಾ ಇದ್ದೀನಲ್ಲ, ಉಸಿರನ್ನೂ ನಿಲ್ಲಿಸ್ಕೊಂಡ್ರು. ಎಲ್ಲ ನಿಲ್ಲಿಸ್ಕೊಂಡ್ರೆ ಇವೆಲ್ಲ ನಾನು ಯಾವುದೂ ಅಲ್ಲ. ಹಾಗಾದರೆ ಇವು ಇಲ್ಲದೇ ಇದ್ದರೂ ನನಗೆ ಇರೋಕ್ಕೆ ಬರುತ್ತಾ ಅಂತ ಒಂದು ಕ್ವಶನ್ ಬಂತು ಅಷ್ಟೇ ಅವ್ರಿಗೆ. ಈಸ್ ನಾಟ್ ಕನ್ಫರ್ಮ್ಡ್, ಗುರು ಇಲ್ಲ, ಯಾರೂ ಇಲ್ಲ. ದೆನ್ ಹಿ ಕೇಮ್ ಟು ನೋ ದಟ್ ಓಹೋ ಐ ಆಮ್ ನಾಟ್ ದಿಸ್ ಬಾಡಿ ಅಂತ ಹೇಗೋ ಗೊತ್ತಾಯಿತು. ಬಟ್ ಹೂ ಆ್ಯಮ್ ಐ, ಅವ್ರದ್ರಲ್ಲೇ ನಮಗೆ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಹೂ ಆ್ಯಮ್ ಐ ಅನ್ನೋದು ಅವ್ರ ಪ್ರಶ್ನೆ ಇತ್ತು. ಆಮೇಲೆ ಅವರು ಯಾವಾಗಲೂ ಕೂತ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊತಾ ಇದ್ರಂತೆ. ಪುಸ್ತಕಕ್ಕೆ ಮುಂದೆ ಕೂತ್ಕೊಳ್ಳೋದು, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ಅವರನ್ನ ಪುಸ್ತಕ ತೆಗೆದು ಆಟ ಆಡಿಸ್ತಾ ಇದ್ರಂತೆ. ನಿನಗೆ ಯಾಕೋ ಹೋಗು, ಅಲ್ಲೆಲ್ಲಾದರೂ ಹೋಗಿ ಕೂತ್ಕೊಂಡು ಕಾಡಿನಲ್ಲಿ ಹೋಗಿ ಕಣ್ಣು ಮುಚ್ಕೊಂಡು ಕೂತ್ಕೊ ಹೋಗು ಅಂತ ಅಂದಿದ್ರಂತೆ. ನಾವು ಬೈತೀವಿ, ಅವ್ರು ಬೈಲಿಲ್ಲ. ಅವ್ರ ಅಣ್ಣ ಹೇಳಿದ್ದು ಹೌದಲ್ವಾ, ನನಗೆ ವಿದ್ಯೆ ಬೇಡ, ನನಗೆ ಬೇಕಾಗಿರೋದು ಏನು, ಇಲ್ಲಿ ಯಾಕೆ ಇರಬೇಕು. ಅವರ ಅಣ್ಣ 5 ರೂಪಾಯಿ ಕೊಟ್ಟು ಫೀಸ್ ಕಟ್ಟು ಅಂತಂದರೆ ಆವಾಗಲೇ ಬಿಟ್ಟು ಹೊರಟ್ಬಿಟ್ರು ಮನೆ. 12ನೇ ವರ್ಷದಲ್ಲಿ ನೋಡಿ ಸರ್. ಹೋದರು, ಅಲ್ಲೆಲ್ಲೋ ಒಂದು ಇದು ಒಬ್ಬರು ಕಣ್ಣಾರೆ ನೋಡಿದವರು, ಅಲ್ಲಿ 6 ತಿಂಗಳಿದ್ದರು. ನಮಗೆ ಅವರು ತುಂಬ ಹತ್ತಿರದವರು, ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಅಂತ. ನಿಮಗೆ ನಮ್ಮ ಬೆಂಗಳೂರಿನಲ್ಲಿ ಇವ್ರು ಗೊತ್ತಿರ್ತಾರೆ, ರವಿ ಬೆಳಗೆರೆ ಕೇಳಿರ್ತೀರಿ, ಅವ್ರು ಫೇಮಸ್, ಸ್ವಲ್ಪ ರೈಟ್ರು ಗೀಟ್ರು ಎಲ್ಲ. ಅವ್ರ ಭಾವ ತುಂಬ ಒಂದು ಇದು ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ ಅವ್ರ ಪುಸ್ತಕಗಳು ಅವೆಲ್ಲ. ಅವರು ರಮಣ ಮಹರ್ಷಿಗಳ ಆಶ್ರಮದಲ್ಲಿ 6 ತಿಂಗಳಿದ್ದರು. ರಮಣ ಮಹರ್ಷಿಗಳು ಇದ್ದಾಗ ಹೌ ಹಿ ವಾಸ್ ಅನ್ನೋದು ಅವ್ರ ಬಾಯಿಂದ ಕೇಳಬೇಕು ನಾವು. 6 ತಿಂಗಳಿತ್ತು. ಯಾಕೆಂದರೆ ಇವರು ಒಂದು ವಾರದಲ್ಲಿ ಅವ್ರ ಹೆಂಡತಿ, 3 ಜನ ಮಕ್ಕಳು, ತಾಯಿಯ ಒಳಗಡೆ ಇರೋ ಗರ್ಭದಲ್ಲಿ ಮಗು ಎಲ್ಲ ಸತ್ತೋಯ್ತು. ಸತ್ತೋದಾಗ ಇವರು ಹುಚ್ಚರಾಗ್ಬಿಟ್ರು. ಮೇಷ್ಟ್ರಿವರು, ಟೀಚರು, ಕೆಲಸ ಇಂಟ್ರೆಸ್ಟ್ ಇಲ್ಲ, ಏನಿಲ್ಲ. ನಾನು ಹೇಳೋದು ಇದೆಲ್ಲ ರಮಣ ಮಹರ್ಷಿಗಳು ದೇಹ ಬಿಟ್ಟಿದ್ದೆ 50 ಇರಬೇಕು, 56 51, ಇದು ಅದಕ್ಕಿಂತ ಹಿಂದಿಂದು. ಆಮೇಲೆ ಹೋದರು, ಅಲ್ಲಿದ್ದರು 6 ತಿಂಗಳನ್ನೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅವೆಲ್ಲ ಚೆನ್ನಾಗಿದೆ, ಬೇರೆ ಇನ್ಯಾವತ್ತಾದ್ರೂ ಇಟ್ಕೋಣ. ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಅಲ್ಲಿ ರಮಣ ಮಹರ್ಷಿಗಳು ಹೋದಾಗ ಅಲ್ಲಿ ಹೋದರು. ಅಲ್ಲಿ ಎಲ್ಲೋ ಟ್ರೈನಲ್ಲಿ ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಕೂತ್ಕೊಂಡ್ರು. ಹೋಗ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ಬೇಕು ನೀನು ಗೊತ್ತಿಲ್ಲ, ಅರುಣಾಚಲಕ್ಕೆ ಹ್ಞೂ ಅಂದರು. ಹೋದರು, ಅಲ್ಲಿ ಇಳಿದ್ರು. ಅಲ್ಲಿ ಹತ್ತಿರದಲ್ಲಿ ಇನ್ನೇನೋ ಸ್ಟೇಷನ್ ಚೇಂಜ್ ಮಾಡಬೇಕಾಯ್ತು, ಏನೋ ಆಯಿತು. ಅಲ್ಲಿ ಯಾರೋ ಮನೆಗೆ ಹೋದರು, ಅವ್ರ ಹತ್ರ ಇದ್ದಿದ್ದು ಚಿನ್ನದ್ದು ಕೊಟ್ಟರು, ಊಟ ತಿಂದರು. ಕೊನೆಗೆ ಅಲ್ಲೇ ಬಿಟ್ಟರು, ಮಿಕ್ಕಿರೋದು ಬಂದರು. ಅರುಣಾಚಲಕ್ಕೆ ಬಂದು ಅಲ್ಲಿ ಕಟಿಂಗ್ ಮಾಡಿಸ್ತಾ ಇದ್ದ ಅವನ ಕೈಯಲ್ಲಿ ಕೂದಲೆಲ್ಲ ತೆಗೆಸ್ಕೊಂಡ್ರು, ಸ್ನಾನ ಮಾಡಿದ್ರು. ಇವನಿಗೆ ಯಾತಕ್ಕೆ ಜಾನುವಾರು ಅಂತ ಕಡೆ ಜಾನುವಾರನ್ನು ತೆಗೆದ ಕಡೆ ಬಿಸಾಕಿದ್ರು. ಹೋಗಿದ್ದೆ ಅಲ್ಲಿ ಒಂದು ಗಣಪತಿ ದೇವಸ್ಥಾನ, ಅಲ್ಲಿ ಕಸ ತಗೊಂಡು ಹಾಕದಂತೆ ಇವರು. ಅಲ್ಲಿ ಇವ್ರು ಹೋಗಿ ಕೂತಿದ್ದಾರೆ, ಯಾವಾಗ ಕೂತರು ಏನು ಕತೆ ಯಾರಿಗೂ ಗೊತ್ತಿಲ್ಲ.
ಒಂದು ಸಾರಿ ಏನಾಯಿತು, ಅಲ್ಲಿ ಕಸ ತೆಗಿಬೇಕಾದ್ರೆ ನೋಡಿದಾಗ ಒಳಗಡೆ ಯಾರೋ ಏನೋ ಇದ್ದಾರೆ ಅಂತ ನೋಡಿ ಅಂದರೆ ದೊಬಕ್ಕಂದು ಬಿದ್ದೋಗ್ಬಿಟ್ರಂತೆ. ಅಲ್ಲೇ ಕೂತಿದ್ರು ಒಳಗಡೆ ಅಲ್ಲಿ ಕತ್ಲೆ ಏನೂ ಇಲ್ಲ, ಗಲೀಜು ತುಂಬಿದ್ದಾರಲ್ಲಿ. ಆ ಕಾಲು ಕಾಣಿಸ್ತಂತೆ, ಇಟ್ಕೊಂಡು ಹೊರಗಡೆ ಎಳೆದ್ರಂತೆ. ಹಾಗೆಲ್ಲ ಚಿಕ್ಕ ಚಿಕ್ಕದು ಬಾಗಿಲುಗಳಿರ್ತಾ ಇದ್ದಿದ್ದು ಗರ್ಭಗುಡಿ ಇಂಥವಕ್ಕೆಲ್ಲ. ಎಳೆದ್ರೆ ಅಲ್ಲಿ ಇನ್ನೂ ಬದುಕಿದ್ದಾನೆ ಇವನು ಅಂತ ಹೇಳಿ ನೋಡಿದ್ರೆ ಅವರ ಕುಂಡಿ ಎಲ್ಲ ಹುಳುಗಳು ತಿಂದಾಕ್ಬಿಟ್ಟಿದೆ. ಇವನು ಹೇಳ್ತಾನೆ, ಪಾಲ್ ಬ್ರಂಟನ್ನು, ಹಿಸ್ ಬಾಡಿ ವಾಸ್ ಈಟನ್ ಅಪ್ ಟು ದಿ ಬೋನ್ಸ್. ಪಾಲ್ ಬ್ರಂಟನ್ ಅವ್ರ ಜೊತೆಯಲ್ಲಿದ್ದು ಅವ್ರ ಶಿಷ್ಯರಾಗ್ತಾನೆ. ಅವನು ಅಷ್ಟು ಆ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ. ಕೊನೆಗೆ ಇವರೆಲ್ಲ ಅವರಿಗೆ ಪ್ರಜ್ಞೆ ಬಂದಂಗೆ ಮಾಡಿ ಎಲ್ಲ ಮಾಡ್ತಾರೆ. ಆವಾಗ ಅವರು ಕೊನೆಗೆ ಅವನು ಹುಚ್ಚ ಅಂತ ಅವನಿಗೆ ಹೆಸರು ಕೊಡ್ತಾರೆ, ಎಲ್ಲ ಆಗುತ್ತೆ. ಕೊನೆಗೆ ಅವನಿಗೆ ಆಹಾರ ಗಿಹಾರ ಕೊಡ್ತಾರೆ, ಗಾಯ ವಾಸಿ ಆಗುತ್ತೆ, ಅವನು ಅಲ್ಲೇ ಇರ್ತಾನೆ. ಆ ಹುಡುಗ ಚಿಕ್ಕ ಹುಡುಗ, ಇನ್ನೂ ಅದು ಎಷ್ಟು ವರ್ಷ ಕೂತಿದ್ನೋ ಗೊತ್ತಿಲ್ಲ, ಅಲ್ಲಿ ಟೈಮ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಕೊನೆಗೆ ಏನೂ ಮಾತಾಡ್ತಾ ಇಲ್ಲ. ಕೊನೆಗೆ ಇದು ಯಾರೋ ಒಬ್ಬ ಹುಡುಗ ಬಂದು ಕೂತ್ಬಿಟ್ಟಿದ್ದಾನಲ್ಲಿ ಅಂತ ಇವರೆಲ್ಲ ಗೊತ್ತಾಗುತ್ತೆ. ಸುತ್ತಮುತ್ತಲು ಅವ್ರ ತಾಯಿ ಬರ್ತಾಳೆ. ತಾಯಿ ಬಂದಿದ್ದೆ ಮಾತಾಡೋಕ್ಕೆ ಮಾತಾಡ್ತಾ ಇಲ್ಲ, ಇನ್ನು ತಾಯಿ ಹತ್ರನೂ ಮಾತಾಡ್ತಾ ಇಲ್ಲ. ಅಲ್ಲಿದ್ದವ್ರು ಹೇಳಿದ್ರಂತೆ, ನಿಮ್ಮ ತಾಯಿ ಹತ್ರ ಮಾತಾಡ್ತಾ ಇದ್ದರೆ ಹೋಗಲಿ, ಪಾಪ ನಿಮ್ಮ ತಾಯಿ ಪ್ರೀತಿ ಇಟ್ಕೊಂಡು ಬಂದಿದ್ದಾಳೆ, ಆಳ್ತಾ ಇದ್ದಾಳೆ, ಅಲ್ಲಿ ಏನಾದರೂ ಗೋಡೆ ಮೇಲೆ ಬರೀರಿ ಅಂತ. ಆವಾಗ ಅವರು, ನಾನು ದೇವರ ಅನ್ವೇಷಣೆಯಲ್ಲಿ ಹೋಗಿದ್ದೀನಿ, ನಾನೆಲ್ಲೂ ಮನೆಗೆ ಬರೋಲ್ಲ ಅಂತ ಇದು. ಆಮೇಲೆ ಅವ್ರ ತಾಯಿ ಕೂಡ ಅಲ್ಲೇ ಇರ್ತಾರೆ, ಅವೆಲ್ಲ ಆಮೇಲೆ ಕತೆ ಬೇರೆ. ಇಲ್ಲಿ ಆಮೇಲೆ ಅವರ ಒಂದು ಜಾಗಕ್ಕೆ ಒಬ್ಬರು ಪಂಡಿತರು ಬರ್ತಾರೆ. ಗಣಪತಿ ಏನಂತಾರೆ ಅವ್ರಿಗೆ, ಗಣಪತಿ ಶಾಸ್ತ್ರಿಗಳು ಅಂತ ಅವ್ರಿಗೆ ಇನ್ನೇನೋ ಹೇಳ್ತಾರೆ. ಕಾವ್ಯಕಂಠ ಗಣಪತಿ, ಅವ್ರಿಗೆ ಬಿರುದುಗಳೆಲ್ಲ ಕೊಟ್ಟಿರ್ತಾರೆ. ಅವ್ರಿಗೆ ಇದು ಗೊತ್ತಿರುತ್ತೆ, ವೇದಾಂತ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಇವ್ರನ್ನ ನೋಡಿದ್ದೇ ಇವ್ರನ್ನ, ನಮ್ಮ ಉಪನಿಷತ್ಗಳಲ್ಲಿ ಇದ್ದಂಗೆ ಇದೆಯಲ್ಲ ಇವ್ರದ್ದು, ಇವರ ರೀತಿ ಗೀತಿಗಳು ಅಂತ ಹೇಳಿ ಅವರು ಉಪನಿಷತ್ಗಳಲ್ಲಿ ಹೀಗೆ ಇದೆ ಅಂತ ಹೇಳಿ ರಮಣ ಮಹರ್ಷಿಗಳು ಆಮೇಲೆ ಪ್ರಪಂಚದಲ್ಲೇ ಫೇಮಸ್ ಆಗ್ತಾರೆ, ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಅಷ್ಟೆಲ್ಲ ಅವ್ರಿಗೆ ಇವೆದ್ದು ಗುರು ಇಲ್ಲದೇನೋ ಆಗುತ್ತೆ. ಇಲ್ಲಿ ಗುರುನೇ ಇಲ್ಲ ಇವರಿಗೆ. ಅಂಥದ್ದು ಅವರ ಅಂತಃಕರಣ ಎಷ್ಟು ಶುದ್ಧವಾಗಿರಬೇಕು. ಅದಾದ ಮೇಲೂ ಕೂಡ ಅವರು ಮತ್ತೆ ಕೊನೆಗೆ ಇವರು ಈ ಬೆಟ್ಟದ ಕಡೆ ಹೋಗ್ಬಿಡ್ತಾರೆ. ಅಲ್ಲೇ ಎಷ್ಟೋ ದಿನ ಇರ್ತಾರೆ, ತಿಂಗಳಗಟ್ಟಲೆ ಎಷ್ಟೋ ಇರ್ತಾರೆ. ಅಲ್ಲಿ ಹುಲಿ ಇರ್ತಾ ಇತ್ತಂತೆ, ಹಾವು ಗೀವು ಇವರು ಇರ್ತಾ ಇದ್ರಂತ, ಅವು ಇರ್ತಾ ಇತ್ತಂತೆ. ಅಲ್ಲೇ ಕಾಲ ಕಳ್ಕೊಂಡಿದ್ದು ಆಮೇಲೆ ಕೆಳಗೆ ಬರ್ತಾರೆ. ಆಮೇಲೆ ಅವರು ಜನಗಳಿಗೆಲ್ಲ ಏನು ಪ್ರಶ್ನೆ ಬಂದರೆ ಹೇಳೋದು ಮಾಡೋದು, ಅಲ್ಲಿ ಸುಮ್ಮನೆ ಇರ್ತಾ ಇದ್ದಿದ್ದು. ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಇದು ರಮಣ ಮಹರ್ಷಿಗಳ ಒಂದು ಆಮೇಲೆ ಇವೆಲ್ಲ ನಾವು ಅವರ ರಿಯಲೈಸ್ಡ್ ಆದವ್ರದ್ದು ನಾವು ಸ್ವಲ್ಪ ವಿಚಾರ ಮಾಡಿ, ಅವರು ಎಚ್ಚರ ಕನಸನಿದ್ದೇನೆ ಹೇಳ್ತಾ ಇದ್ದೀನಿ. ಅವರು ನಾನಂದರೆ ಯಾರು ವಿಚಾರ ಮಾಡಿರಿ, ಯಾರೇ ಬರಲಿ, ಏನೇ ಪ್ರಶ್ನೆ ಬರಲಿ ಕೇಳಲಿ, ನಾನಂದರೆ ಯಾರು ವಿಚಾರ ಮಾಡಿ ಅಷ್ಟೇ ಹೇಳ್ತಾರೆ. ಅವ್ರದ್ದು ನಾನು ಕೂಡ ಅಲ್ಲೆಲ್ಲ ಹೋಗಿದ್ದೆ, ಅವ್ರ ಪುಸ್ತಕಗಳು ಓದಿದೆ, ಏನೋ ಅರ್ಥ ಆಗ್ತಾ ಇರಲಿಲ್ಲ ಸರ್. ನಾನಂದರೆ ಯಾರು ವಿಚಾರ ಮಾಡೋಕ್ಕೇನಿದೆ. ನಾನು ಆಮೇಲೆ ಸ್ವಾಮಿಗಳ ಕ್ಲಾಸಿಗೆ ಬಂದಮೇಲೆ, ಕುಲಕರ್ಣಿ ಸ್ವಾಮಿಗಳ ಭೇಟಿ ಆದಮೇಲೆ ಈ ರಮಣ ಮಹರ್ಷಿಗಳು ಏನು ಹೇಳ್ತಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಗಿ ಶುರುವಾಯಿತು. ಅಲ್ಲಿವರೆಗೂ ಅವ್ರದ್ದು ಕಬ್ಬಣದ ಕಡಲೆ ಅಂತ ಹೇಳ್ತೀವಿ ನಾವು. ಎಲ್ಲಿ ಹಾಗೆ ನಾವು ಹೀಗೆ ನೋಡ್ಕೊಂಡು ಬಂದರೆ, ಈಗ ನಚಿಕೇತನಿಗೆ ಶ್ರವಣದಿಂದಲೇ ಆಗೋಯ್ತು. ಶ್ರವಣದಿಂದ ಆಗದೆ ಇದ್ದರೆ ಮನನದಿಂದ ಆಗಬೇಕು. ಅದಕ್ಕೂ ಕೂಡ ನಮ್ಮ ಶಾಸ್ತ್ರದಲ್ಲಿ ಎಕ್ಸಾಂಪಲ್ ಇದೆ. ಇವಾಗ ಒಬ್ಬ ಶ್ವೇತಕೇತು ಕೇಳಿರ್ತೀರ ನೀವು, ತತ್ವಮಸಿ ಶ್ವೇತಕೇತು ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿ 8 ಚಾಪ್ಟರ್ಗಳಿದೆ. ಅದರಲ್ಲಿ 7ನೇ ಚಾಪ್ಟರ್ ಒಂದೇ. ಅದರಲ್ಲಿ ಏನೋ ಇರಬೇಕು, 6ನೇ ಚಾಪ್ಟರ್ ಇರಬೇಕು. 6ನೇ ಚಾಪ್ಟರ್ ತತ್ವಮಸಿ ಶ್ವೇತಕೇತು ಅಂತ. ಅವನು 8ನೇ ವರ್ಷದಲ್ಲೇ ಅವನ್ನ ಗುರುಕುಲಕ್ಕೆ ಹಾಕ್ತಾರೆ. ಅವ್ರ ತಂದೆ ಎಲ್ಲೋ ಹೋಗಬೇಕಾಗುತ್ತೆ, ಅವ್ರ ತಂದೆ ರಿಯಲೈಸರ್ಸ್ ಅವರು. ಹಾಗೆ 12 ವರ್ಷಗಳ ಕಾಲ ಗುರುಕುಲದಲ್ಲಿರ್ತಾರೆ. ಆಗಿನ ಕಾಲದಲ್ಲಿ 12 ವರ್ಷ ಇರ್ತಾ ಇದ್ದರು. ಮನೆಗೆ ಬಂದರೆ ಕೇಳಿದ್ದೀರಲ್ವ ಸರಿ ಕಥೆನ? ಕೇಳಿದ್ದೀರ. ಇವನು ಮನೆಗೆ ಬರ್ತಾನೆ, ತಂದೆ ಬಂದಿರ್ತಾನೆ, 12 ವರ್ಷಗಳು ಮುಗಿಸ್ಕೊಂಡು ಬರ್ತಾನೆ. ಅದು ನೋಡ್ರಿ ಸರ್, 12 ವರ್ಷಗಳಲ್ಲಿ ಬ್ರಹ್ಮಚರ್ಯ, ಯಮನಿಯಮಗಳು, ಯೋಗ, ವೇದಾಂಗಗಳನ್ನ ಅಧ್ಯಯನ ಮಾಡಿರ್ತಾನೆ.
ಮನೆಗೆ ಬಂದರೆ ಅಹಂಕಾರದಿಂದ ಮೆರಿತಾ ಇರ್ತಾನೆ. ಆಗ ತಂದೆಗೆ ಆಶ್ಚರ್ಯ ಆಗುತ್ತೆ, ವಿದ್ಯಾ ವಿನಯ ಸಂಪನ್ನ ಇವನು ನೋಡಿದ್ರೆ ವೇದಗಳನ್ನ ಅಧ್ಯಯನ ಮಾಡಿ ಇವನು ಯಾಕೆ ಹಿಂಗೆ ನಡೀತಾನೆ ಅಂತ ಹೇಳಿ ಅವ್ರ ತಂದೆಗೆ ಆಶ್ಚರ್ಯ ಬಂದು, ಏನಪ್ಪ ಯಾವುದು ಒಂದಂತ ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ, ತಿಳಿದಿದ್ಯಾ ಅಂತಾನೆ. ಹಾಗಂದ್ರೆ ಏನು, ಪ್ರಪಂಚದಲ್ಲಂಥ ವಸ್ತುನೇ ಇಲ್ಲ, ಇದ್ದಿದ್ರೆ ನನ್ನಂಥ ಬುದ್ಧಿವಂತ ನಮ್ಮ ಗುರು ತಿಳಿಸ್ತಾನೆ ಇರಲಿಲ್ವಾ ಅಂತಾನೆ ಅವನು. ಅವನಿಗೆ ಆಶ್ಚರ್ಯ ಆಗುತ್ತೆ. ಅಲ್ವಾ ಸರ್ ಇದು, ಕೇಳಿದ್ದೀರಾ? ಆಮೇಲೆ ಆ ವಸ್ತು ಯಾವುದು ಅಂತ ಕೇಳ್ತಾನೆ, ಅವನಿಗೆ ಡೌಟ್ ಬರುತ್ತೆ. ಮಡಿಕೆ ಕುಡಿಕೆ ಶಾವ ತಟ್ಟೆ ಇಷ್ಟಿದೆ, ಅದು ನಾಮರೂಪ ಕ್ರಿಯೆ, ಇವೆಲ್ಲ ದೃಶ್ಯ ಪ್ರಪಂಚಕ್ಕೆ ಬರೋದು ಅಥವಾ ವ್ಯವಹಾರಕ್ಕೆ ಬರೋದು. ಆದ್ದರಿಂದ ಇದಕ್ಕೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತೇವ ಸತ್ಯಂ ಅಂತ ಹೇಳ್ತಾರೆ. ನನಗೆ ಬರೋದು ಇಷ್ಟಿಷ್ಟೇ ಸರ್, ಅದ್ರ ಹಿಂದಿಂದ ಮುಂದೆ ನೀವೇನು ಕೇಳೋದು ನನಗೆ ಸಂಸ್ಕೃತ ಬರೋದೇ ಇಲ್ಲ. ಸಂಸ್ಕೃತ ಅಲ್ಲ, ಸಂಸ್ಕೃತ ಶ್ಲೋಕ ಭಗವದ್ಗೀತೆಲು ಅರ್ಧ ಶ್ಲೋಕನೂ ಬರೋದು, ನನಗೆ ಜ್ಞಾಪಕನೂ ಇರಲ್ಲ ಅವು. ಇರಲಿ ಸ್ವಾಮಿ. ಆಮೇಲೆ ಏನಾಯಿತು, ಅಲ್ಲಿ ಕೇಳಿದ ತಕ್ಷಣ ಅವ್ನಿಗೆ ಆಶ್ಚರ್ಯ ಆಗುತ್ತೆ. ತಿರ್ಗಾ ನಮ್ಮ ಅಪ್ಪ ಎಲ್ಲಿ ಕಳಿಸ್ಬಿಡ್ತಾನೆ ಅನ್ನೋದು, ಅಪ್ಪ ನೀನು ಗೊತ್ತಿದ್ದು ನೀನೇ ಹೇಳ್ಬಿಡು ಅಂತ ನಾವು. ಹಾಗೆ ಇವನಿಗೆ ಆ ಚಾಪ್ಟರ್ನಲ್ಲಿ ತತ್ವಮಸಿ ಶ್ವೇತಕೇತು ಅಂತ 9 ಸಲ ಹೇಳ್ತಾರೆ ಸರ್, ಬೇರೆ ಬೇರೆ ರೀತಿಗಳಲ್ಲಿ. ನೀವು ಕೇಳಿರ್ತೀರ, ಅವನ ಫಸ್ಟ್ ನೀರು ತೊಗೊಂಬ ಅಂತಾನೆ, ಉಪ್ಪು ಹಾಕು ಅಂತಾನೆ. ಆ ಉಪ್ಪು ಎಲ್ಲಿ ಕಾಣಿಸಲ್ವಲ್ಲ, ಮೊದಲು ಕಣ್ಣು ಕಾಣ್ತಾ ಇತ್ತು, ಕೈಗೆ ಗಟ್ಟಿ ಸಿಗ್ತಾಯಿತ್ತು ಅಂತಾನೆ, ಇಲ್ಲ ಅಂತಾನೆ. ಹಾಗಾದರೆ ಬಾಯಿಗೆ ಹಾಕು ಅಂತಾನೆ, ಯಾವುದು ಕೈಗೆ ಸಿಗದೆ ಇದ್ದರೆ ನಾಲ್ಗೆಗೆ ಸಿಗ್ತಾ ಇದೆ. ಹಾಗೆ ನಮ್ಮ ಈ ನೇರಾದ ಅನುಭವ, ಇಂಟ್ಯೂಷನ್, ಇಂದ್ರಿಯ ಅನುಭವಕ್ಕೆ ಸಿಗೋಲ್ಲ, ವೇದನಾ ಅನುಭವಕ್ಕೆ ಸಿಗಲ್ಲ. ನೇರಾದ ಅನುಭವ, ಇಂಟ್ಯೂಷನ್, ಸಾಕ್ಷಿ ದೃಷ್ಟಿಯಿಂದ ನೋಡಿದ್ರೆ ಮಾತ್ರ ಸಿಗುತ್ತೆ ಅಂತ ಅವನಿಗೆ ಆ ಥರ ಬೇರೆ ಬೇರೆ ರೀತಿಗಳಲ್ಲಿ 9 ಥರ ಅವನಿಗೆ ತತ್ವಮಸಿ ಶ್ವೇತಕೇತು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಚಾಂದೋಗ್ಯ ಉಪನಿಷತ್ನಲ್ಲಿ. 9ನೇ ಸಲ ಆದಮೇಲೆ ಆಮೇಲೆ ಅವನಿಗೆ 15 ದಿವಸ ಉಪವಾಸ ಮಾಡಬೇಕು ಅಂತ ಹೇಳ್ತಾನೆ. 15 ದಿವಸ ಅವನು ಉಪವಾಸ ಏನು ತಿನ್ನಲ್ಲ. 15 ದಿವಸ ಆದಮೇಲೆ ಬರ್ತಾನೆ, ಮಂತ್ರಗಳನ್ನ ಹೇಳು ಅಂತಾನೆ. ನನಗಿವಾಗ ಹೇಳೋಕ್ಕಾಗಲ್ಲ, ಸುಸ್ತು ಅಂತಾನೆ. ಹೋಗಿ ತಿರ್ಗಾ ಅನ್ನ ತಿನ್ಕೊಂಬ ಅಂತಾನೆ. ಅನ್ನ ತಿನ್ಕೊಂಡು ಬರ್ತಾನೆ, ಶಕ್ತಿ ಬರುತ್ತೆ. ಅಲ್ಲಿಂದ ಬಂತು ನಿನಗೆ ಅನ್ನದಿಂದ, ಸರಿ ಅಂತ ಹೇಳಿ ಹೀಗೆ ಆ 9 ರೀತಿಗಳನ್ನು ತೋರಿಸಿ ಮಾಡಿಸ್ತಾರೆ. ಇಲ್ಲಿ ನಮಗೆ ಬೇಕಾಗಿರೋದೇನು ಅಂತ ಅವನ ತತ್ವದಲ್ಲಿ ನಿಂತ್ಕೊತಾನೆ ಅವನು. ಇಲ್ಲಿ ನನಗೆ ಬೇಕಾಗಿರೋದು, ಈಗ ಅವನು 12 ವರ್ಷಗಳ ಕಾಲ ಗುರುಕುಲದಲ್ಲಿದ್ದು, ತಂದೆಯಾದ ಮುಕ್ತನಾದವನೇ ಅವನ ಜೊತೆಯಲ್ಲಿದ್ದು, 12 ವರ್ಷ ಆದರೂ ಕೂಡ ಅಲ್ಲಿ ವೇದಾಂಗ ಪಾಠಗಳನ್ನೆಲ್ಲ ಮಾಡಿ, ಯಮನಿಯಮಗಳನ್ನ ಮಾಡಿ, ಅಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಿ ಅವನು ಮುಕ್ತನ ಆಗಲಿಲ್ಲ ಅಂತ ಅಂದರೆ ಏನೋ ಬೇಕಲ್ವ ಸರ್ ಇದಕ್ಕೆ? ನಾನು ಅದನ್ನು ಕೇಳೋದು. ಒಪ್ಪದೆ, ಅದು ಆ ವಸ್ತುನ ಸರಿಯಾದ ರೀತಿಯಲ್ಲಿ ನಾನು ವರ್ಡ್ಸ್ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಬೋದು, ಬಟ್ ಇಟ್ ಇಸ್ ನಾಟ್ ಸೊ. ವಿ ಸಿ ದಟ್ ವಸ್ತು ಆಸ್ ಇನ್ ಇಟ್ ಸೆಲ್ಫ್, ನಾಟ್ ಆಸ್ ಅಂಡರ್ಸ್ಟುಡ್ ಬೈ ಮೈ ಇಂಟೆಲೆಕ್ಟ್. ಅದಕ್ಕೆ ಐ ಡೂ ಬಿಲೀವ್ ದಟ್ ಎ ಪ್ರಾಪರ್ ಗುರು ಈಸ್ ನೀಡೆಡ್. Someone who is a Brahmanishta Shrotriyam, someone who is able to convey the truth to a student, and it doesn't require too much of intellectual reasoning. For example, when the Guru asks, ಸ್ವಪ್ನಾಂತಂ ಜಾಗರಿತಾಂತಂ ಚ ಉಭೌ ಏನ ಅನುಪಶ್ಯತಿ, ಆ ಒಂದು ಸ್ಟೇಟ್ಮೆಂಟ್ ಅನ್ನೇ ನೋಡಪ್ಪ, ಕನಸಲ್ಲಿ ಒಬ್ಬ ಕನಸಿನ ನಾನು ಇದ್ದಾನೆ, ಅಲ್ಲೊಂದು ಕನಸಿನ ಪ್ರಪಂಚ ಇದೆ, ಎಚ್ಚರದ ನಾನೊಬ್ಬ ಇದ್ದಾನೆ, ಎಚ್ಚರದ ಪ್ರಪಂಚ ಒಂದಿದೆ. ಬಟ್ ಎರಡನ್ನು ನಾನೇ ನೋಡಿದೆ ಅಂತ ಹೇಳ್ತೀಯ. ಹಾಗಾದ್ರೆ ಇನ್ನು ಎಚ್ಚರದ ಪ್ರಪಂಚದ ನಾನುನ ಅಥವಾ ಕನಸಿನ ಪ್ರಪಂಚದ ನಾನು ಅಂತ ಒಂದು ಪ್ರಶ್ನೆ ಹಾಕಿದ್ರೆ, ಅವಾಗ ಮೋಸ್ಟ್ ಸ್ಟೂಡೆಂಟ್ಸ್ ವಿಲ್ ಸೇ, ಹೋ, ಐ ಆಮ್ ಎ ಪ್ರಿನ್ಸಿಪಲ್ ದಟ್ ಟ್ರಾನ್ಸೆಂಡ್ಸ್ ಬೋತ್. ಸೊ ಐ ಡೂ ಬಿಲೀವ್ ದಟ್
a single-minded devotion and a proper guidance without getting into too much of ಶ್ರುತಿ ಮಂತ್ರಗಳು ಇದೆಲ್ಲ ಮಾಡಿ sometimes it becomes complicated and we lose track of what we are after. Once we recognize that we are here to learn or to cognize the Atma Vastu, not the Mantra Vastu. Correct. Aditkondo with proper guidance, I do believe it doesn't require an extraordinary, what should I say, an intellect. But one thing I do recognize, ಆ ಕರ್ಮಾಧ್ಯಕ್ಷ, ಆ ಮಂತ್ರ ಹೇಳಿದ್ನಲ್ಲ ಇದ್ರದ್ದು ಶ್ವೇತಾಶ್ವತರ ಮಂತ್ರ, ಆ ಕರ್ಮಾಧ್ಯಕ್ಷ, ದಟ್ ಸಾಕ್ಷಿ, ಅದು ಯಾರಿಗೆ ಏನ್ ಕೊಡ್ಬೇಕು ಅಂತಿರುತ್ತೋ ಅದ್ರ ಪ್ರಕಾರ ಎಲ್ಲ ನಡೆಯುತ್ತೆ ಅಷ್ಟೇ. ಆ ನಚಿಕೇತನ್ಗೆ ಅದು ಬಂತು 13 ವರ್ಷಕ್ಕೆ ಬಂತು, ರಮಣ ಮಹರ್ಷಿಗಳಿಗೆ 16 ವರ್ಷಕ್ಕೆ ಬಂತು. ನನಗೆ 65 ವರ್ಷ ಆದ್ರೂ ಇನ್ನೂ ಸರಿಯಾಗಿ ಬಂದಿದೆಯಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ಅದೇನೋ, ಬಟ್ ಆ ಸಾಕ್ಷಿ, ಇಟ್ ಆಲ್ ಪ್ರೊಸೀಡ್ಸ್ ಅಕಾರ್ಡಿಂಗ್ ಟು ದಟ್ ಅಷ್ಟೇ. ಇವಾಗ ಶಂಕರರಿಗೆ 8ನೇ ವರ್ಷಕ್ಕೆ 6ನೇ ವರ್ಷಕ್ಕೆ ಆಗೋಯ್ತೆ ಅವ್ರಿಗೆ. ಹೋಗ್ಲಿ, ನಾವು ಶಂಕರನ ನೋಡಿಲ್ಲ, ಬಟ್ ಸ್ವಾಮೀಜಿಯವ್ರು ನೋಡಿದೀನಿ. ಯಾರು ಮಹಾಪುರುಷರು ಒಂದು ಇಷ್ಟೊಂದು ಕಲ್ತು ಪುಸ್ತಕ ಎಲ್ಲ ಬರೆಯಕ್ಕೆ, ನಮ್ಗೆ ಒಂದು ಪೇಜ್ ಬರೆಯಕ್ಕೆ ನಾವು ತಿರುಗ್ತೀವಿ ಸರ್. ಸೊ ಅದೆಲ್ಲ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಕರ್ಮಾಧ್ಯಕ್ಷ ವಿಲ್ ಮೇಕ್ ಎ ಡಿಟರ್ಮಿನೇಷನ್ ಅಷ್ಟೇ. ದಟ್ಸ್ ಆಲ್ ಐ ಆಮ್ ಗೋನ್ ಟು ಸೇ. ದಟ್ ಐ ರೆಕಗ್ನೈಸ್. ಬಟ್ ಎಸ್, ವಿ ಸೇ ಹಿಂದಿನ ಸಂಸ್ಕಾರ ಅದೆಲ್ಲ ಹೇಳ್ತೀವಿ, ಬಟ್ those can't be verified as truth. It intellectually it appeals to our mind, but once you cognize that you are not subject to birth and death anta nav itkondu hindin janma pura maatadidre, it doesn't jive together. So yes, in one level it may be true, hindin janma samskara vasane idella helbahudu, but none of that can be verified as truth. So adidru irbodu, ilde hodu irbodu ashte, but whoever wants to believe in it, I have no problem. I believe in it. Yes. But ಬೇರೆಯವರು ನೀನು ಬಿಲಿ ಮಾಡೋದನ್ನ ನಾನು ಹೇಳಕ್ ಹೋಗಲ್ಲ ಅಷ್ಟೇ ಸರ್. ಸರಿ ಸರ್, ಇಲ್ಲಿ ಈಗ ನೀವು ನಾನು ನಿಮ್ಮನ್ನೇ ಡೈರೆಕ್ಟ್ ಪ್ರಶ್ನೆ ಕೇಳ್ತೀನಿ ಸರ್. ಏನು ನೀವು ನನಗೇನು ಬೇಕಾದರೂ ಕೇಳ್ಬೋದು. ಈಗ ನಾನು ನಿಮಗೆ, ನೀವು ರಿಯಲೈಸ್ ಆಗಿದ್ದೀರಾ ಸರ್ ಅಂತ ಕೇಳ್ತೀನಿ, ಮುಕ್ತರಾಗಿದ್ದೀರಾ ಅಂತ, ನಿಮ್ಮ ಆನ್ಸರ್ ಏನಿರುತ್ತೆ ಸರ್? ಎಸ್, ಐ ಆಮ್. ವೆರಿ ಗುಡ್ ಸರ್, ವೆರಿ ಗುಡ್. ಹಾಂ, ಈಗ ನಾನು ಕೇಳಿದ್ರೆ ನಾನು ಆಗಿಲ್ಲ, ಮುಕ್ತನಾಗಿಲ್ಲ. ಮತ್ತು ನಾನು ನೀವು ಏನು ಹೇಳ್ತಾ ಇದ್ದೀರೋ ಅದು ರೆಕಗ್ನೈಸ್ ಮಾಡಿದ್ದೀನಿ. ನೀವೇನು ಹೇಳ್ತೀರೋ ಅದನ್ನು ನನಗೆ ರೆಕಗ್ನೈಸ್ ಮಾಡಿದ್ದೀನಿ. ಈಗ ಇನ್ನು ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ ಸರ್ ನಿಮಗೆ. ಭಗವತ್ಪಾದರದ್ದು ಹೇಳಿದೆ, ಅವ್ರದ್ದು 6 ತಿಂಗಳಲ್ಲಿದ್ದರು, ಧ್ಯಾನ ಮಾಡಿದ್ರು, ಸ್ವಾಮಿಗಳ ಜೊತೆಯಲ್ಲೇ ಇದ್ದರು, ಎಲ್ಲ ಆಯಿತು. 6 ಸ್ವಾಮಿಗಳೇ ಹೇಳಿದರು, ನೋಡಪ್ಪ ಈಗ ನೀನು ತಿಳ್ಕೊಂಡಿದ್ದೀಯ, ನೀನು ಹೋಗಿದ್ದೆ ಎಲ್ಲ ಕಡೆ ಪ್ರಚಾರ ಮಾಡು ಅನ್ನೋದು. ಕೊನೆಗೆ ನಾನು ಭಗವತ್ಪಾದರ ಹತ್ರ ಯಾರ ಹತ್ರ ಇದ್ದರೂ ನಾನು ತುಂಬ ಕ್ಲೋಸ್ ಆಗಿರ್ತೀನಿ, ಮತ್ತು ನನ್ನ ಮನಸ್ಸಿನಲ್ಲಿ ಆ ಥರದ್ದು ಏನಿಲ್ಲ, ಬಟ್ ಫ್ರ್ಯಾಂಕಾಗಿ ಡೈರೆಕ್ಟಾಗಿ ನಾನು ಡೀಲ್ ಮಾಡ್ತಾ ಇರ್ತೀನಿ. ಹಾಗೆ ಭಗವತ್ಪಾದರನ್ನ ಕೇಳಿದೆ, ಸ್ವಾಮಿ ನೀವು ಮುಕ್ತರಾಗಿದ್ದೀರಾ ಅಂತ. ಆಗಿದ್ದೀನಿ ಅಂತ. ಹಾಗೆ ಹೇಗೆ ರಾಮಕೃಷ್ಣ ಹೇಳಿದ್ರು ಹಾಗೆ ಹೇಳಿ. ಆಮೇಲೆ ಅವ್ರು ಸಾಧನೆ ಮಾಡಿದ್ದು ಎಲ್ಲ ಹೇಳಿದ್ರು, ಅವತ್ತು ನಿಮಗೆಲ್ಲದೆಲ್ಲ ಹೇಳಿದ್ದೆ, ಅವೆಲ್ಲ ಆಯಿತು. ಈಗ ಅವ್ರನ್ನ ಪ್ರಶ್ನೆ ಅದಾದ ಮೇಲೆ ಕುಲಕರ್ಣಿ ಸ್ವಾಮಿಗಳ ಹತ್ರ ನಾನು 3 ವರ್ಷ, ನಾನೇ ಲಾಸ್ಟ್ ಸ್ಟೂಡೆಂಟು, ಅವ್ರ ಜೊತೆಯಲ್ಲೇ ಇರ್ತಾಯಿದ್ದೆ. ಆದರೆ ನಾನು ಕ್ಲಿನಿಕ್ ಮುಚ್ಚಿಬಿಟ್ಟಿದ್ದೆ. ಬೆಳಗ್ಗೆ ಮಧ್ಯಾಹ್ನ ಹೋಗಿಬಿಟ್ರೆ ಸಾಯಂಕಾಲದವರೆಗೂ ಅವ್ರ ಜೊತೆಯಲ್ಲಿದ್ದು, ಮತ್ತು ಅವರೇನಾದರೂ ಬೆಂಗಳೂರಿಗೆ ಬಂದು ಪ್ರವಚನ ಮಾಡಬೇಕಾದ್ರೆ ಮಾಡಿಸಿ ಕರ್ಕೊಂಡೋಗಿ ಮನೇಲಿ ಬಿಟ್ಟು ಬರ್ತಾಯಿದ್ದೆ. ಹೀಗೆ ಇರಲಿ, ತುಂಬ ಕ್ಲೋಸ್ ಆಗಿದ್ದರು ಅವರು. ಅವ್ರ ಕೊನೆಯೇ ನಮ್ಮ ಜೊತೆಯಲ್ಲಿ ಇದ್ದಿದ್ದವರು. ಆಮೇಲೆ ಅವ್ರಿಗೆ ಕಾಯಿಲೆ ಬಂದು ಕೊನೆಗೆ ಆಸ್ಪತ್ರೆಯಲ್ಲಿ ಸೇರಿ 93 ಅವ್ರ ದೇಹ ಬಿಟ್ಟಿದ್ದು ಕುಲಕರ್ಣಿ ಸ್ವಾಮಿಗಳು.
ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದಕ್ಕೆ ಪ್ರವಚನ ಕರ್ಕೊಂಡು ಹೋಗ್ತಾ ಇದ್ದೆ. ವಾಪಸ್ ಹೋಗುವಾಗ ಮನೇಲಿ ಒಂದು ಸಾರಿ ಒಬ್ಬರು ಡಾಕ್ಟ್ರ್ ಹತ್ರ ಹೋಗಬೇಕು ಅಂದರು. ಅಂದಿವೆ ಅಲ್ಲಿ ಹೋಗ್ಬೋದ್ವಿ. ಪೇಷೆಂಟ್ಗಳು ತುಂಬ ಜನ ಇದ್ದರು. ನಾನು ಅವರು ಹೊರಗಡೆ ಕೂತ್ಕೊಂಡ್ವಿ. ಎಲ್ಲಿ ಕೂತ್ಕೊಂಡ್ರು ನಾವು ಮಾತಾಡ್ತಾ ಇದ್ವಿ. ಸ್ವಾಮಿ, ನೀವು ಮುಕ್ತರಾಗಿದ್ದೀರಾ ಅಂತ ಕುಲಕರ್ಣಿ ಸ್ವಾಮಿಗಳು ಪ್ರಶ್ನೆ ಕೇಳಿದೆ. ಏನೂ ಮಾತಾಡಲಿಲ್ಲ ಅವರು. ನಾನು ಸುಮ್ಮನೆ ಆಗ್ತಿಗೆ ಕೆತ್ಕಕ್ಕೆ ಹೋಗಲಿಲ್ಲ ಅವ್ರಿಗೆ. ಹಾಗೆ ಸೊ ಯಾಕೆ ಹೇಳ್ತೀನಿ ಇದು ಅಂತಂದರೆ, ಆ ಸಮಯದಲ್ಲೂ ಕೂಡ ನನ್ನ ಪ್ರಕಾರ ಕುಲಕರ್ಣಿ ಸ್ವಾಮಿಗಳು ಈಸ್ ನಾಟ್ ರಿಯಲೈಸ್ಡ್. ಆಮೇಲೆ ಶಾಂಕರ ವೇದಾಂತ ಸೌರಭ ಪುಸ್ತಕ ಸರ್, ಇದು ನಾವು ನೀವು ಇಟ್ಕೋಬೇಕಾಗಿರೋದು. ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ, ಕುಲಕರ್ಣಿ ಸ್ವಾಮಿಗಳ ಮೇಲೆ. ಮತ್ತು ನನಗೆ ಭಗವತ್ಪಾದರಿಗಿಂತ ಬೇಗ ಭಾವುಕರಾಗ್ಬಿಡೋದು ಕುಲಕರ್ಣಿ ಸ್ವಾಮಿಗಳ ಮೇಲೆ. ಏನಾದರೂ ಇರಲಿ, ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ. ನನಗೆ ಅವರೇ ಗುರುಗಳು, ಅದರ ಬಗ್ಗೆ ಸಂಶಯನೇ ಇಲ್ಲ. ನಾವು ಶಾಸ್ತ್ರದ ಪ್ರಕಾರ ಕುಲಕರ್ಣಿ ಸ್ವಾಮಿಗಳನ್ನ ಇಟ್ಕೊತಾ ಇದ್ವಿ. ಅನುಭವದ ಪ್ರಕಾರ ಭಗವತ್ಪಾದರನ್ನ ಇಟ್ಕೊತಾ ಇದ್ವಿ. ಅವರೇ ಹೇಳ್ತಾ ಇದ್ರು, ಕುಲಕರ್ಣಿ ಸ್ವಾಮಿಗಳೇ ಹೇಳ್ತಾ ಇದ್ರು. ನನಗೂ ಗೋಪಿನಾಥ್ ಅವರು ಇಬ್ಬರಿಗೂ ಏನಂತಂದರೆ, ಈಗ ಸ್ವಾಮಿಗಳು ಅಷ್ಟು ಪುಸ್ತಕ ಎಲ್ಲ ಬರೆದುಬಿಟ್ಟಿದ್ರು, ಎಲ್ಲ ಆಗಿತ್ತು. ಮತ್ತು ಅವರು ದೇವರ ಆರಾಧಕರಾಗಿದ್ದರು. ಗೊತ್ತಿರಬೇಕು ನಿಮಗೆ. ಅವರು ಯಾರು, ಯಾವ ಸ್ವಾಮಿ, ಯಾವ ದೇವರು? ದತ್ತಾತ್ರೇಯನ ಆರಾಧಕರು. ಅವರು ತುಂಬ ಶ್ರೀಮಂತರು, ಅಗರ್ಭ ಶ್ರೀಮಂತರು, 100 ಎಕರೆ ಜಮೀನಿದ್ದವರು. ಅವ್ರ ಒಡವೆಗಳು ಎಷ್ಟಿತ್ತು ಅವ್ರ ಹೆಂಡತಿಗೆ. ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ, ಅವ್ರ ಹೆಂಡತಿನೆಲ್ಲ ನೋಡಿದ್ದೀವಿ, ಅವ್ರ ಮಕ್ಕಳು ಎಲ್ಲ ಪರಿಚಯ. ಆಮೇಲೆ ಅವ್ರ ಹತ್ರ ಒಡವೆಗಳು ಇದ್ದಿದ್ದು ಅವ್ರ ಹೆಂಡತಿ ಹತ್ರ. ಮಕ್ಕಳಿನೆಲ್ಲ ನಾವು ಬಟ್ಟೆ ಹಾಕ್ತಾ ಇದ್ವಲ್ಲ ಸರ್, ಅದ್ರ ತುಂಬ ಒಡವೆಗಳಿತ್ತಂತೆ, ಚಿನ್ನದ್ದು ಅವು. ಇವರು ಹೋಗಿದ್ದೆ ದತ್ತಾತ್ರೇಯನ ಕ್ಷೇತ್ರಕ್ಕೆ. ಮತ್ತು ಇವ್ರ ಹೆಂಡತಿಗೆ ದೆವ್ವ ಹಿಡಿದಿದ್ದು. ಅವ್ರು ಹೇಳ್ತಾ ಇದ್ರು, ಕುಲಕರ್ಣಿ ಸ್ವಾಮಿಗಳು ಯಾವಾಗಲೂ ನಗಿಸ್ಕೊಂಡು ಹೇಳ್ತಾ ಇದ್ರು. ಅಲ್ಲಿ ಹೇಳುವಾಗ ಅವರ ಪುಸ್ತಕದಲ್ಲಿ ಬರೀತಾರೆ, ಯಾವುದು ಅಂತಂದರೆ, ಈ ಸಾಕ್ಷಿನ ಗುರುತಿಸ್ಬೇಕಾದ್ರೆ ಇಂಡಿವಿಜುವಲ್ ವೈಯಕ್ತಿಕ ಅನುಭವಗಳು ತಗೋಬಾರ್ದು ಅಂತ ಹೇಳಿ, ಅಲ್ಲಿ ಸಾರ್ವತ್ರಿಕ ಅನುಭವ ತಗೋಬೇಕು ಅನ್ನೋದಾಗ ಇದರಲ್ಲಿ ಸಾರ್ವತ್ರಿಕ ಪೂರ್ಣ ಅನುಭವ 3 ಅವಸ್ಥೆಗಳನ್ನು ವಿಚಾರ ಮಾಡ್ತಾರೆ. ಅದು 2ನೇ ಚಾಪ್ಟರ್ನಲ್ಲಿ ಬರುತ್ತೆ. 3ನೇ ಚಾಪ್ಟರ್ನಲ್ಲಿ ಸಾಕ್ಷಿನ ಗುರುತಿಸೋದು ಅವ್ರದ್ರಲ್ಲಿ. ಆವಾಗ ವೈಯಕ್ತಿಕ ಅನುಭವಗಳು ಹೇಳಿದಾಗ ದಿವ್ಯಾನುಭವ, ಭವ್ಯ ಅನುಭವ, ಸಿದ್ಧಿ ಅನುಭವ, ಸಮಾಧಿ ಅನುಭವ, ನಿರ್ವಿಕಲ್ಪ ಅನುಭವ, ಆಮೇಲೆ ಸವಿಕಲ್ಪ ಅನುಭವ. ನನಗೆ ರೋಗಾನುಭವ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಇವಿಲ್ಲ ನಂಗೆ ರೋಗಾನುಭವ ಇದೆ ಅಂತ ನಾವು ಹೇಳ್ತಾ ಇದ್ರು. ಅವರು ನಕ್ಕಿಸ್ಕೊಂಡು ಹೇಳ್ತಾ ಇದ್ರು. ಆಮೇಲೆ ದೆವ್ವದ ಅನುಭವ ಇದೆ ಅಂತ ಹೇಳ್ತಾ ಇದ್ರು. ಅವ್ರ ಹೆಂಡತಿ ಪಾಪ ದೆವ್ವ ಹಿಡ್ದಿತ್ತು, ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಯಾರೋ ಅದು ದೊಡ್ಡ ಕತೆ, ಅದು ಇನ್ನೊಂದು ಕತೆ ಇದೆ. ಅದಾದ ಮೇಲೆ ಇದಕ್ಕೆ ಅವರು ಇದಕ್ಕೆ ಹೋಗಿದ್ದೆ, ಯಾರೋ ಹೇಳಿದ್ರು ಅಂತ. ಅಲ್ಲಿ 3 ವರ್ಷಗಳ ಕಾಲ ದೇವರ ಸೇವೆ ಮಾಡಿಕೊಂಡು, ಎಲ್ಲಿ ದತ್ತಾತ್ರೇಯನ ಕ್ಷೇತ್ರದಲ್ಲಿ, ಅದರ ಒಂದು ಪ್ಲೇಸ್ ಇದೆ, ನನ್ನ ಹೆಸರು ನೆನಪು ಬರ್ತಾ ಇಲ್ಲ. ಅಲ್ಲಿ ಗಂಡ ಹೆಂಡತಿ ಇಬ್ಬರು, ಅವ್ರ ಮಗಳು ಅಲ್ಲೇ ಇದ್ದುಕೊಂಡು ಮಾಡಿ ಸರ್. ಬೇಕಾದ್ರೆ ನೀವು ಫೋನ್ ಮಾಡಿ ಸರ್. ಇಲ್ಲ ಹೇಳಿ. ನೀವು ಡಾಕ್ಟರ್ ಸರ್, ಎಮರ್ಜೆನ್ಸಿ ಇದ್ದರೆ ಮಾಡಿತ್ತು ಅಂದರೆ ಇಲ್ಲ ಓಕೆ. ಅದಾದಮೇಲೆ ಸರ್ ಅಂದ್ಬಿಟ್ಟು ಅವರು ಆಸ್ತಿ ಪೂರ್ತಿ ಆಶ್ರಮ ಕೊಟ್ಬಿಡ್ತಾರೆ ಸರ್. ಕೊಟ್ಬಿಟ್ಟಿದ್ದೆ ಅವರು ನಮ್ಮ ಪುರಂದರದಾಸರು ಕೊಟ್ಟಂಗೆ, ನವಕೋಟಿ ನಾರಾಯಣ ಕೊಟ್ಬಿಟ್ಟು ಅವ್ರು ಕೇಳ್ಕೊಂಡಿದ್ದೇನಂತೆ ಗೊತ್ತಾ? ಅವರು ಹೇಳ್ತಾರೆ, ನಾನು ಕೇಳ್ಕೊಂಡಿದ್ದು ನನಗೆ ತತ್ವದಲ್ಲಿ ನಿಲ್ಲಿಸುವಂಥ ಗುರು ಕೊಡಪ್ಪ, ಇನ್ಯಾರೂ ಬೇಡ, ಅದೇನಂತೆ ಕೇಳ್ಕೊಂಡಿದ್ದವರು. ಸರಿ, ಇಷ್ಟು ಹೇಳ್ತಾರೆ ಅವರು. ನನಗೆ ಈ ಸ್ವಾಮಿಗಳು ದತ್ತಾತ್ರೇಯನ ಉಪಾಸಕರು ಆಗಿದ್ದರು, ಬೇಕಾದಷ್ಟು ಕಷ್ಟಗಳು ಪಟ್ಟಿದ್ದಾರೆ, ಎಲ್ಲ ಪಟ್ಟಿದ್ದಾರೆ. ಇವರಾದಮೇಲೆ ಇನ್ನೊಬ್ಬರು ಗೋಪಿನಾಥರು ಅಂತ ಕೇಳಿದ್ದೀರಾ ಸರ್ ನೀವು? ಹೇಳಿದ್ದೆ. ಲಾಸ್ಟ್ ಟೈಮ್ ನಾನು ಅವ್ರನ್ನ ನಮ್ಮದು ಮೊದಲನೇ ಸಾರಿ ಪರಿಚಯ ಆದಾಗ ಅವ್ರನ್ನೂ ಕರೆದಿದ್ದೆ. ಅವ್ರಿಗೇನೋ ಪಾಪ ಬ್ಯುಸಿ ಇತ್ತು ಅಂತ. ಅವ್ರಿಗೆ ಈ ಥೈರಾಯ್ಡ್ ಅಲ್ಲ, ವಾಯ್ಸ್ ಬಾಕ್ಸ್ನಲ್ಲಿ ಸಿಸ್ಟ್ ಆಗಿದೆ, ಅದೇನೇನೋ ಆಪ್ರೇಷನ್ ಮಾಡಬೇಕು ಅಂತಾರೆ. ಅವರು ಕಂಪ್ಲೀಟ್ ರೆಸ್ಟ್ ಕೊಟ್ಟಿದ್ದಾರೆ. ತುಂಬ ಸಾತ್ವಿಕರು ಅವರು. ನನಗಿಂತ ಸೀನಿಯರ್ ಅವರು. ಆದಮೇಲೆ ನಾವೇ ಲಾಸ್ಟ್ ಸ್ಟೂಡೆಂಟು. ಅವರು ಕೂಡ ಕುಲಕರ್ಣಿ ಸ್ವಾಮಿಗಳ ಜೊತೆಲಿ ಯಾವಾಗಲೂ ಇರ್ತಾ ಇದ್ದವರು. ಅವ್ರ ಮನೆ ಹತ್ತಿರದಲ್ಲೇ ಇತ್ತು. ಅವರು ಕೂಡ ಬ್ರಾಹ್ಮಣರು. ಇವರು ಗೋಪಿನಾಥರು ಅಂತ. ಇವರು ಇನ್ಶೂರೆನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು, ಬ್ರಹ್ಮಚಾರಿಗಳು.
ದಿನಕ್ಕೆ 2 ಹೊತ್ತೆ ತಿಂತಾ ಇದ್ದಿದ್ದು, ಹೊರಗಡೆ ನೀರು ಕುಡಿತಾ ಇರಲಿಲ್ಲ, ಊಟ ಮಾಡ್ತಾ ಇರಲಿಲ್ಲ, ಮನೆಯಲ್ಲೇ ಬಂದ್ ಮಾಡ್ತಾ ಇದ್ರು. ಅವ್ರ ತಾತ ಬಂದಿದ್ದೇ ಈ ಡಿಕ್ಷನರಿ ಬರೆದಿದ್ದಾರಲ್ಲ ಸರ್, ಭಾರದ್ವಾಜ್ ಡಿಕ್ಷನರಿ ಅಂತ ನಮಗೆಲ್ಲ ಚಿಕ್ಕ ಫೇಮಸ್ಸು ಅವ್ರ ತಾತ, ಅವ್ರು ಹೇಳ್ಕೊತಾ ಇದ್ರು. ಹಾಗೆ ಅಂಥವರ ಇದರಲ್ಲಿ ಹುಟ್ಟವರು ಕುಲಕರ್ಣಿ ಸ್ವಾಮಿಗಳಿಗೂ ಚೆನ್ನಾಗಿ ಅವರು ಟೈಪಿಂಗ್ ಎಲ್ಲ ಮಾಡೋದು, ಅವ್ರು ಬರೆಯೋ ಪುಸ್ತಕಗಳಿಗೆ ಸಹಾಯ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಅವರು ಅಷ್ಟೇ 3 ಹೊತ್ತು ಇದೇ ವಿಚಾರ ಮಾಡ್ತಾರೆ, ಹೀಗೇ ಇರ್ತಾರೆ ಯಾವಾಗಲೂ. ಸೊ ಅವ್ರನ್ನೂ ಕೇಳಿದೆ, ಅವರು ಯಾವಾಗಲೂ ಅವ್ರಿಗಿನ್ನೇನು ರಿಟೈರ್ಡ್ ಆದಮೇಲಂತೂ ಪೂರ್ತಿ ಮನೇಲಿ ಇರ್ತಾರೆ, 3 ಹೊತ್ತು ಮಾಡ್ಕೊತಾ ಇರ್ತಾರೆ. ಅವ್ರನ್ನೂ ಕೇಳಿದೆ, ಅವ್ರಿಗೆ ವಿಚಾರಗಳು ಗೊತ್ತಿದೆ, ಪುಸ್ತಕಗಳು ಗೊತ್ತಿದೆ, ಸ್ವಾಮಿಗಳು ಪುಸ್ತಕಗಳನ್ನ ಒಂದೊಂದು ಸಾರಿ ಕರೆಕ್ಟ್ ಮಾಡೋದು, ಇವೆಲ್ಲ ಕೆಲಸನೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೀವು ಮುಕ್ತರಾಗಿದ್ದಾರೆ ಗೋಪಿನಾಥ್ರೆ ಅಂತ ಕೇಳಿದೆ. ಇಲ್ಲ ಡಾಕ್ಟ್ರೇ ಅಂತಂದ್ರು. ನನಗೆ ಅವರು ಎಷ್ಟು ಸಾತ್ವಿಕರು ಅಂತಂದರೆ, ಕೋಪದಿಂದ ನೋಡಿದ್ದು ಗೊತ್ತಿಲ್ಲ, ಅವ್ರು ಮಾತಾಡಿದ್ದು ಕೇಳಲಿಲ್ಲ, ಶಾಂತವಾಗಿರ್ತಾರೆ. ಆಮೇಲೆ ಗುರುಗಳ ಹತ್ರ ತುಂಬ ಪ್ರಶ್ನೆ ಕೂಡ ಕೇಳೋಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನು ಸುಮ್ಮನೆ ಕೇಳ್ತಾ ಇರ್ತಾರೆ. ಈ ಥರ ನೇಚರ್ ಅವರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಂದರೆ, ಈ ಎಕ್ಸಾಂಪಲ್ಗಳು ನೋಡಿದಾಗ ನಾವು ಆ ಸಾಕ್ಷಿಯನ್ನು ಗುರುತಿಸಿದ ತಕ್ಷಣ ನಾವು ಮುಕ್ತರಾಗಿದ್ದೀವಿ ಅಂತ ಆಗೋದಿಲ್ಲ. ಈಗ ನಮ್ಮ ಡಿಸ್ಕೋರ್ಸು ಬರ್ತಾರಲ್ವ, ಅವ್ರಿಗೆ ಸಾಕ್ಷಿಯನ್ನು ಗುರುತಿಸ್ಬಿಟ್ಟಿದ್ದಾರೆ. ಈಗ ನಾನು ಕುಲಕರ್ಣಿ ಸ್ವಾಮಿಗಳು ಹೇಳಿದಾಗ ನಾನು 1 ವಾರದಲ್ಲಿ ಸುಬ್ರಾಯ ಶರ್ಮಾ ಅವ್ರದ್ದು 1 ವರ್ಷ ಪ್ರವಚನ ಕೇಳಿದ್ದೆ. ನನಗೆ ಸಾಕ್ಷಿ ಅಂದರೆ ಗುರ್ಸಕ್ಕಾಗಿರಲಿಲ್ಲ. ಭಗವದ್ಗೀತೆನೇ ಕೇಳ್ತಾ ಇದ್ದೆ ಪ್ರತಿದಿನ 1 ಗಂಟೆ. ಸುಬ್ರಾಯ ಶರ್ಮಾ ಅವರು ಇವರು ಬಂದಿದ್ದು 1 ವಾರ, 10 ದಿವಸದಲ್ಲಿ 3ನೇ ದಿವಸ ನಾನು ಗುರುತಿಸ್ಬಿಟ್ಟೆ, ಅರ್ರೆ ಅಂತ ಹೇಳಿ. ಆಮೇಲೆ ಅವ್ರ ಮನೆಗೆ ಬರ್ತೀನಿ ಅಂತ ಹೇಳಿ ಹಂಗೆ ನನಗೆ ಪರಿಚಯ ಆಯ್ತು ಅವರು. ನಾವು ಸಾಕ್ಷಿಯನ್ನು ಗುರುತಿಸಿದ ತಕ್ಷಣ ನಾವು ತತ್ವದಲ್ಲಿ ನಿಲ್ಲಕ್ಕಾಗುತ್ತಾ ಅಂತ ನನ್ನ ಪ್ರಶ್ನೆ. ಇದು ನನ್ನ ಪ್ರಶ್ನೆ. ಆ ವಿಚಾರದಲ್ಲಿ ನಾನು ಸಾಕ್ಷಿಲಿ ಗುರುತಿಸೋದು ಅಂದ್ರೆ ಸಾಕ್ಷಿ ಅಲ್ಲಿದೆ, ನಾನು ಅದನ್ನ ನೋಡ್ತಾ ಇದ್ದೀನಿ, ಅದಲ್ಲ ಉಳ್ಕೊಳ್ಳೋದು. ನಾನೇ ಸಾಕ್ಷಿ ಅಂತ ಸರಿಯಾಗಿ ನೋಡ್ಕೊಂಡ್ಮೇಲೆ, ಇನ್ಫ್ಯಾಕ್ಟ್ ಐ ವಾಸ್ ಗೋಯಿಂಗ್ ಟು ಸೌರಭದಲ್ಲೇ 3ನೇ ಪ್ರಕರಣದಲ್ಲಿ ಬಹಳ ಕ್ಲಿಯರ್ ಆಗಿ ಬರ್ದಿದ್ದಾರೆ. ನನಗೆ ಅಷ್ಟು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ, ಅದರಿಂದ ನಾನೇ ಅವ್ರದ್ದು ಓದ್ತೀನಿ. ಯು ಪ್ಲೀಸ್ ಟೆಲ್ ಮಿ ಯುವರ್ ಇನ್ಪುಟ್ ಇನ್ ದಿಸ್. ಈ ಮೊದಲು ಅದು ಕರೆ ಪ್ಯಾರಾಗ್ರಾಫ್ 3ನೇ ಪ್ರಕರಣದಲ್ಲಿ ಸರ್, ಆತ್ಮನ್ನ ನೋಡೋದು ಅಂದ್ರೆ, ಆತ್ಮನ್ನ ಗುರುತಿಸೋದು ಅಂದ್ರೆ, ಆತ್ಮನಾಗಿ ಉಳ್ಕೊಳ್ಳೋದು ಅಂದ್ರೆ ತಾದಾತ್ಮವನ್ನ ಬಿಡೋದು, ಇದೇನಾ ಸರ್? ಅಲ್ಲ, ಅಲಾಂಗ್ ದ ಸೇಮ್ ಲೈನ್ಸ್ ಹಿ ಇಸ್ ಟಾಕಿಂಗ್ ಅಬೌಟ್ ಈ ಅರಿವಿನಿಂದ ಆಗುವ ಪ್ರಯೋಜನ ಅಂತ ಕಡೆಯಲ್ಲಿ ಸಮ್ಮರೈಸ್ ಮಾಡಿದ್ದಾರೆ. ಓಕೆ, ಓದಿ ಸರ್. ಈ ಮೊದಲು ತಿಳಿಸಿದಂತೆ ಸ್ವರೂಪವನ್ನು ಗುರುತಿಸಿದ ಸಮಕಾಲದಲ್ಲಿಯೇ ನಾನು ಸುಖಿ, ದುಃಖಿ, ಹುಟ್ಟಿದವನು, ಸಾಯುವವನು, ಕರ್ತೃವು, ಭೋಕ್ತೃವು ಮೊದಲಾಗಿ ನಂಬಿಕೊಂಡಿರುವುದೆಲ್ಲವೂ ಬರೀ ಹುಸಿ ತೋರಿಕೆ ಎಂದಾಗಿ ಕಾಲ, ದೇಶ, ಕಾರ್ಯ, ಕಾರಣ ಭಾವಗಳನ್ನು, ಅವಸ್ಥಾತ್ರಯಗಳನ್ನು ಸಹ ಮೀರಿರುವ ಪರಮಾರ್ಥ ಸತ್ಯ ತತ್ವವೇ ತಾನಾಗಿರುವುದು ಸ್ಪಷ್ಟವಾಗಿ ಅನುಭವದಲ್ಲಿ ಕಾಣುತ್ತದೆ. ಶರೀರವು ತೋರುವಾಗಲೇ ಅಶರೀರಿ, ಪ್ರಾಣವಿರುವಾಗಲೇ ಅಪ್ರಾಣನು, ಮನಸ್ಸಿರುವಂತೆ ತೋರುವಾಗಲೇ ಅಮನಸ್ಕನು ಎಂದರೆ ಇವು ಕಾಣದಂತಾಗಬೇಕಿಲ್ಲ, ತೊಲಗಬೇಕೆಂದಿತ್ತಿಲ್ಲ. ಮತ್ತೇನೆಂದರೆ ಸಿನಿಮಾದಲ್ಲಿ ಚಿತ್ರಗಳು ತೋರುತ್ತಿರುವಾಗಲೇ ಪರದೆಯು ಹೇಗೆ ಅವುಗಳ ಸೋಂಕಿಲ್ಲದಾಗಿದೆಯೋ ಹಾಗೆಯೇ ತಾನು ಇರುವನೆಂಬ ಅನುಭವವು ನಿಂತು ಬಿಡುತ್ತದೆ. ಈ ಸ್ವರೂಪವನ್ನು ಅರಿಯುವುದು, ಗುರುತಿಸುವುದು ಎಂಬ ಮಾತುಗಳಿಗೆ ಆ ತತ್ವವೇ ತಾನಾಗಿ ಉಳಿದುಕೊಳ್ಳುವುದು ಎಂದು ಅರ್ಥ. ತಾನಲ್ಲದ ಅಹಂ ಪ್ರತ್ಯಯದವರೆಗಿನ
ಹುಸಿ ತೋರಿಕೆಗಳಲ್ಲಿಯ ತಾದಾತ್ಮ್ಯ ಭಾವವನ್ನು ವಿವೇಕದಿಂದ ಬಿಟ್ಟ ಕೂಡಲೇ ಕೇವಲ ತಾನಾಗಿಯೇ ಉಳಿದುಕೊಂಡಿರುತ್ತಾನೆ. ಇದೇ ಮೋಕ್ಷವೆಂಬ ಅನುಭವವು. ಸೊ ಐ ಡೋಂಟ್ ಸಿ ಎ ಡಿಸ್ಟಿಂಕ್ಷನ್ ಬಿಟ್ವೀನ್ cognition of the Atma Vastu and then at that time if you don't see yourself as transcending all that appears, because nanu baddha athwa I am bound by whatever, it all revolves around an individual. ಬಟ್ ಆ ನಾನುತನ ಹೋದ್ಮೇಲೆ ನಾ ತಾನುತನದಲ್ಲಿ ಉಳ್ಕೊಂಡಲ್ಲಿ ದಟ್ ಈಸ್ ಇಟ್ ಸೆಲ್ಫ್ ಇಸ್ ಮೋಕ್ಷ. ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಸರ್. ಕರೆಕ್ಟ್ ಸರ್. ಸೊ ಅಷ್ಟು ಕ್ಲಿಯರ್ ಆಗಿ ಬರ್ದಿರ್ಬೇಕಾದ್ರೆ ನೀವು ತತ್ವ ಕಂಡ್ಕೊಂಡ ಮೇಲೆ ನೀವು ಮೋಕ್ಷ ನಿಮಗೆ ಮೋಕ್ಷ ಆಗಿದ್ಯಾ? I somehow fail to see the reason why you are not equating cognizing that Atma Vastu and at the same time recognition that you are eternally free. ಅದೆರಡಕ್ಕೂ ನನಗೆ ಯಾಕೆ ನೀವು ಡಿಸ್ಟಿಂಕ್ಷನ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗಿಲ್ಲ ಸರ್. ಕರೆಕ್ಟ್. ಈಗ ನಾನು ಹೊಟ್ಟೆ ಹಸ್ವಾಗ್ತಾ ಇದೆ, ನಾನು ಊಟ ಮಾಡ್ತೀನಿ, ಹೊಟ್ಟೆ ತುಂಬಿದ ತಕ್ಷಣ ನನಗೆ ಹೊಟ್ಟೆ ಪೂರ್ತಿ ತುಂಬಿತು, ತೃಪ್ತಿ ಆಯಿತು ಅಂತ ಗೊತ್ತಾಗುತ್ತೆ. ಹೀಗೆ ನಾನು ಈಗ ನಮಗೆ ಅಂತಃಕರಣದಲ್ಲಿ ಕೊಳಕಿದೆ. ಅಂತಃಕರಣದಲ್ಲಿ ಕೊಳಕಿದೆ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ಅಲ್ಲಿ ಒಂದೇ ಒಂದು ಪ್ರಶ್ನೆ ಹಾಕ್ತೀನಿ ಸರ್. ಅಂತಃಕರಣದ ಕೊಳಕು, ಕಾಮ, ಕ್ರೋಧ ಅದೆಲ್ಲ ಬ್ರಹ್ಮವನ್ನು ಬಿಟ್ಟಿರುತ್ತಾ ಸರ್? ಇಲ್ವೇ ಇಲ್ಲ ಸರ್. ಮತ್ತೆ ಅದಿದ್ರು ಸರಿ, ಇಲ್ದೇ ಇರೋದೆಲ್ಲ ಬ್ರಹ್ಮನೇ. ಈಗ ಇನ್ನೇನು ಸರ್? ಅಲ್ಲ, ನಾನು ಪ್ರಶ್ನೆ ಕೇಳೋದು, ವೀರಪ್ಪ ಕಳ್ತನ ಮಾಡ್ತಾ ಇದ್ದ, ಕೊಲೆ ಮಾಡ್ತಾ ಇದ್ದ, ಸುಮ್ಮನೆ ಅವನಿಗೆ ವಿಚಾರ ಹೇಳ್ತೇನೆ, ಅವನು ಗುರುತಿಸ್ಬಿಡ್ತಾನೆ. ಯಾರು ಬೇಕಾದ್ರೂ ಗುರುತಿಸ್ಬೋದು ಸರ್, ಇದಕ್ಕೇನೋ ಇದೇನು ಬೇಕಾಗಿಲ್ಲ. ಈಗ ನಮ್ಮ ಇದರಲ್ಲಿ ಒಂದು 50-60 ಜನ ಬರ್ತಾರೆ, ಎಲ್ಲರೂ ಈ ಸಾಕ್ಷಿನ ಗುರುತಿಸಿದ್ದಾರೆ. I disagree with you, sir. A person like Veerappa, as long as he remains as an individual, he will never see this. That is purely hypothetical. That is not going to happen. ಹೋಗ್ಲಿ ಸರ್, ಅದು ಬಿಟ್ಬಿಡಿ. ಅಟ್ಲೀಸ್ಟ್ ಮನಸ್ಸಿನಲ್ಲಿ ಈ ಕೆಟ್ಟ ಗುಣಗಳು ಅಂತಿದ್ದೇ ಇರುತ್ತಲ್ವ ಸರ್. ಅಂದರೆ ನಾನು ಅವಾಗ ಡಿಸ್ಕಸ್ ಮಾಡಿದ್ವಲ್ಲ ಅವೆಲ್ಲ, ಈಗ ನಾನು ಕಂಡುಕೊಳ್ಳೋಕೆ ಮೊದಲು ಇತ್ತು, ಈಗಲೂ ಇದೆ, ಬಟ್ ಅದು ನನಗೇನು ತೊಂದರೆ ಕೊಡೋದಿಲ್ಲ, ನಾನು ಹಾಗೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಅಂದರೆ, ದೆನ್ ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ರಿಯಲೈಸ್ಡ್ ಪರ್ಸನ್ ಆ್ಯಂಡ್ ಅನ್ರಿಯಲೈಸ್ಡ್ ಪರ್ಸನ್? ಈಗ ರಿಯಲೈಸ್ಡ್ ಪರ್ಸನ್ ಈ ಥರ ಎಲ್ಲಾದರೂ ಬಿಹೇವ್ ಮಾಡಿರೋದು ಇದೆಯಾ? ಎರಡು ಹೇಳ್ತೀನಿ ಸರ್. ಅಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಇಟ್ಕೊಂಡ್ರೆ ಅಲ್ಲೇ ಎಡುವುದ? ಅಲ್ಲಿ ಏನು ಮಾಡ್ಕೊಂಡು ಹೋಗೋದು? ಅದೇ ನಾನು ಇದು ನೋಡ್ಕೊಂಡಿದ್ದೀನಿ, ತತ್ವ ನೋಡ್ಕೊಂಡಿದ್ದೀನಿ, ಕಾಮ, ಕ್ರೋಧ ಇದೆಲ್ಲ ನಾನು ನೋಡ್ಕೊಂಡು ಹೋಗ್ತೀನಿ, ನಾನು ಮಾಡ್ತೀನಿ ಅಂತ ಇಟ್ಕೊಂಡ್ರೆ ಅವ್ನು ಖಂಡಿತ ತತ್ವ ನೋಡ್ಕೊಂಡಿಲ್ಲ. ಅದು ನಂಬರ್ 1. ಓಕೆ. ಅಂಡ್ ನಂಬರ್ 2, ಐ ವುಡ್ ಸಬ್ಮಿಟ್ ಟು ಯು ದಟ್ ವಿ ಡೋಂಟ್ ನೀಡ್ ವೇದಾಂತ ಅದು ಆತ್ಮಜ್ಞಾನ ಟು ನೋ ಕೋಪ ಒಳ್ಳೇದಲ್ಲ, ಕದಿಯೋದು ಒಳ್ಳೇದಲ್ಲ, ಬೇರೆಯವ್ರಿಗೆ ಹಾರ್ ಮಾಡೋದು, ಅದು ನಮ್ಮ ತಾಯಿ ತಂದೆ ವೇದಾಂತ ಕಲಿಯೋದು ಮುಂಚೆನೆ ಹೇಳಿದ್ದಾರೆ. ಅದಕ್ಕೆ ವೇದಾಂತ ಜ್ಞಾನ ಬೇಕಿಲ್ಲ. ಸೊ ವೇದಾಂತ ಶೋಸ್ ದಟ್ ಯು ಆರ್ ಎಟರ್ನಲಿ ದಟ್ ಟ್ರಾನ್ಸೆಂಡ್ಸ್ ಆಲ್ ದೀಸ್ ಥಿಂಗ್ಸ್. ಅಂಡ್ ಐ ವುಡ್ ಸಬ್ಮಿಟ್ ಟು ಯು that once you cognize that vastu, you see that there is no other, there is no second principle. So ಇವನ ಮೇಲೆ ಯಾಕೆ ನಾನು ಕೋಪ ಮಾಡ್ಕೋಬೇಕು, ಇವನ ಮೇಲೆ ಯಾಕೆ ಮಾತ್ಸರ್ಯ ಮಾಡ್ಕೋಬೇಕು? ಅದು ಬಂದ್ರು ಅದೆಲ್ಲ ಉದ್ಭವಗಳು ಆಗ್ತಾನೆ ಇದೆ. ಇನ್ಫ್ಯಾಕ್ಟ್ ನೀವು ಕೇನೋಪನಿಷತ್ ಹೇಳಿದ್ರಲ್ಲ,
ಕೇನೋಪನಿಷತ್ 2:4 ಮಂತ್ರ 2:4 ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ. ಪ್ರತಿಬೋಧ ಅಲ್ಲಿ he doesn't say only good bodhas. ಕರೆಕ್ಟ್. ಪ್ರತಿಬೋಧ, whether it is good or bad, ಆ ಚೈತನ್ಯದಲ್ಲೇ ಹುಟ್ಕೊಂಡು ಅಲ್ಲೇ ಮರೆಯಾಗುತ್ತೆ. ಸೊ ಮೈ ಪಾಯಿಂಟ್ ಈಸ್, once you cognize that vastu and you are that, whether a bad thought appears or whether a good thought appears, you recognize, you transcend both. And I would not measure somebody's, whether they have achieved moksha or not, by those criteria. I personally disagree. So ನಿಮ್ಮ ಪ್ರಕಾರ ಮೋಕ್ಷ ಆಗಿದೆ ಅಂದ್ರೆ ಅವನು ಕೋಪ ಬರ್ಕೂಡ್ದು, ಯಾವ ಕೆಟ್ಟ ಥಾಟು ಬರಬಾರ್ದು. ಈಸ್ ದಟ್ ಯುವರ್ ಕ್ರೈಟೀರಿಯಾ? ನೋ ಹಾಗೆ ಹೇಳಿಲ್ಲ. ಥಾಟ್ ಬರ್ಬೋದು. ನಾನು ಭಗವತ್ಪಾದರನ್ನು ಕೇಳಿದ್ವಿ, ಸ್ವಾಮಿ ನಿಮಗೆ ಕನಸುಗಳು ಬೀಳಲ್ವಾ? ಬರುತ್ತೆ. ಮೊದಲು ಹೇಗೆ ಬೀಳ್ತಾ ಇತ್ತೋ ಹಾಗೆ ಬೀಳುತ್ತೆ. ಈಗ ಅಕಸ್ಮಾತ್ ನಿಮ್ಗೇನಾದರೂ ಕೆಟ್ಟ ಥಾಟ್ ಬರಲ್ವಾ ಅಂತ. ಬರುತ್ತೆ. ನಾವು ಇದನ್ನು ಗುರುತಿಸಿದ ತಕ್ಷಣ ಇದು ಅದನ್ನು ಹೊಡೆದಾಕುತ್ತೆ ಅಷ್ಟೇ, ಮತ್ತಿನ್ನೇನೂ ಆಗೋದಿಲ್ಲ ಅಲ್ಲಿ. ಆದರೆ ನೆಕ್ಸ್ಟ್ ಹಿ ಪ್ರೊಸೀಡ್ ಟು ದಿ ಪ್ರಾಕ್ಟಿಕಲ್ ಪ್ರೊಸೀಡ್ ಆಗ್ತಾನ ಅಲ್ಲಿ ಅಂತಂದರೆ ಬ್ರಹ್ಮಜ್ಞಾನಿ ಆಗೋದಿಲ್ಲ. ಥಾಟ್ಸ್ ಬರ್ಬೋದು, ಯಾಕೆಂದ್ರೆ ಮನಸ್ಸು ಈಗ ನೀವು ಮುಕ್ತರಾದ ಮೇಲೂ ಮೊದಲು ಹೇಗಿರ್ತೀರೋ ಹಾಗೇ ಇರುತ್ತೆ. ಸೇಮ್ ಬಾಡಿ ಇರುತ್ತೆ, ಸೇಮ್ ಹೆಂಡತಿ ಮಕ್ಕಳು ಇರ್ತಾರೆ, ಪ್ರಪಂಚ ಎಲ್ಲ ಹಾಗೆ ಇರುತ್ತೆ. ಬಟ್ ಅವನು ಡಿಟ್ಯಾಚ್ ಆಗಿರ್ತಾನೆ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈಗ ಬ್ರಹ್ಮಜ್ಞಾನ ಆದಮೇಲೆ ಇವಾಗ ನಿಮಗೆ ಇನ್ನೊಂದು ಜನ್ಮ ಏನಾದರೂ ಉಂಟಾ ಸರ್? ಪ್ರಶ್ನೆ ನಾನು ಸುಮ್ಮನೆ ಕೇಳ್ತೇನೆ. ನಿಮಗೆ ದೇಹದ ಬಗ್ಗೆ ಅದಕ್ಕೆ ಜನ್ಮ ಉಂಟೋ ಇದು ನನಗೆ ಗೊತ್ತಿಲ್ಲ. ಇದು ಯಾವುದೋ ಒಂದು ಟೈಮಲ್ಲಿ ಈ ದೇಹ ಹುಟ್ಕೊಂಡಿದೆ, ಸಾಧ್ಯ ಸಾಯ್ತು ದೇಹ, ಬಟ್ ದೇಹದ ನಾನಿಲ್ಲ. ಕರೆಕ್ಟು ಸರ್. ನನಗೆ ಹುಟ್ಟು ಸಾವು ಇಲ್ಲ ಅಷ್ಟೇ. ಕರೆಕ್ಟು ಸರ್. ಆತ್ಮತತ್ವ ನಾನಲ್ಲ. ಕರೆಕ್ಟ್ ಸರ್, ಆತ್ಮನಿಗಿಲ್ಲ. ಇವಾಗ ನೀವು ಹುಟ್ಟು ಬಂದಿದ್ದೀವೋ ಇಲ್ವಾ ಸರ್? ಇದು ಕೂಡ ನನ್ನ ಇದೇ ತಾನೆ, ಅಂದರೆ ಅನುಭವ. ಯಾಕೆಂತಂದರೆ ಇದು ನನ್ನ ಅನುಭವ. ನಾನು ಇದ್ದೀನಿ, ಇವಾಗ ನೀವಿದ್ದೀರಾ. ಯಾವುದು ಡೂಪ್ಲಿಕೇಟ್ ಅಯ್ಯೇ ಇಟ್ಕೋಣ, ಇದು ನನ್ನ ನಿಜವಾದ ಸ್ವರೂಪ ಅಲ್ಲ. ಇದರಲ್ಲಿ 19 ಮುಖಗಳಿದೆ. ಇದರ ಹಿಂತಡಿಕೆ ಇರೋದು. ಬಟ್ ಅದಕ್ಕೆ ಇದು ತೋರ್ಬೇಕಾದ್ರೂ ಅದು ಆಧಾರ ಇರಬೇಕು, ಅದು ಬೇರೆ ಅವೆಲ್ಲ. ಈಗ ನಾನು ಇಲ್ಲಿ ಬಂದಿದ್ದೀನ ಇಲ್ವಾ? ನೆಕ್ಸ್ಟ್ ನೀವು ಇದೇ ಥರ ಶರೀರ ಬರುತ್ತಾ ಇಲ್ವಾ? ಪ್ರಶ್ನೆ ಹೇಳ್ತೀರಿ ಸರ್ ನಿಮ್ಮ ಅನುಭವದಿಂದ. ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಹಾಗೆ ಹೇಳಿದಾಗ ಏನಾಗುತ್ತೆ ಅಂದರೆ ಇಮ್ಮಿಡಿಯೇಟಾಗಿ ಹೇಳ್ಬಿಡ್ತೇನೆ ರಿಸಲ್ಟ್ಸು. ಆ ಥರ ಯಾರಿಗೆ ಅನುಭವ ಆಗುತ್ತೋ ದೇ ಆರ್ ನಾಟ್ ರಿಯಲೈಸ್ಡ್. ಯಾಕೆ ಅಂತ ಇಟ್ಕೊಳ್ರಿ. ಈಗ ನೀವು ಆತ್ಮತತ್ವದಲ್ಲಿ ನಿಂತಿದ್ರೆ ಅಶರೀರ ಅಂತ ನಿಮಗೆ ಗೊತ್ತಾದ ಮೇಲೆ ತಿರ್ಗಾ ಶರೀರ ಬರುತ್ತೆ ಅಂತಂದರೆ ಅದಕ್ಕೆ ಪ್ರಶ್ನೆ ಬರುತ್ತಾ ಇಲ್ವಾ ಸರ್? ಅಲ್ಲ ಸರ್, ಸರ್ ಎರಡು ಸ್ಟ್ಯಾಂಡ್ ಪಾಯಿಂಟ್ ಅಲ್ಲಿ ನಾವು ಹೇಳ್ತಾ ಇದ್ದೀವಿ. ಒಂದು, ನಾನು ದೇಹ ಅಂತ ಅನ್ಕೊಂಡಿದ್ರೆ ಈ ದೇಹಕ್ಕೆ ಹುಟ್ಟು ಸಾವು ಇದ್ದೇ ಇದೆ. ಅದು ಪ್ರತಿ ದಿವಸ ರಾತ್ರಿ ನಾನು ನಿದ್ದೆ ಹೋದಾಗ ದೇಹ ಸತ್ತೇ ಹೋಗಿದೆ. ಬೆಳಗ್ಗೆ ಅದು ಭಗವಂತನ ಅನುಗ್ರಹ ಐತೆ, ಪುನಃ ದೇಹ ಕಾಣಿಕೊಳ್ಳುತ್ತೆ. ಅದು ಅನುಗ್ರಹ ಇದ್ದವ್ರು ನಾನು ಹೇಳೋದೇ ಇಲ್ಲ, ಸುಟ್ಟಾಕ್ತಾರೆ. ಅಲ್ಲ ಸರ್, ನಾ ಹೇಳೋದೇನು ಅಂದ್ರೆ, ನಾನು ಈ ದೇಹದೊಳಗೆ ಇಲ್ಲ. ಅದು ಈಗ ಈ ಜ್ಞಾನದಲ್ಲಿ ಬಂದಿರೋದ್ರು ದಟ್ ಪ್ರಿನ್ಸಿಪಲ್ ಈಸ್ ಬಿಯಾಂಡ್ ಬರ್ತ್ ಅಂಡ್ ಡೆತ್ ಅನ್ನೋದು ದಟ್ ಈಸ್ ವೆರಿ ಕ್ಲಿಯರ್ಲಿ ಎಸ್ಟಾಬ್ಲಿಷ್ಡ್. ಇಲ್ಲ ಸರ್, ಬಟ್ ಈಗ once this body disappears, what will happen to this body is purely speculation. Tonight when I go to dream, I might find myself as a 20-year-old young man pursuing engineering. Correct. Or day after tomorrow, I might find myself to be a beggar in some streets of San Francisco. I agree. So, ನಮ್ಮ ಅನುಭವದಲ್ಲಿ ಏನ್ ಕಾಣುತ್ತೆ? ಆ ದೇಹ ಹುಟ್ಟುತ್ತೋ ಬಿಡುತ್ತೋ ಅದು ಇಟ್ ಈಸ್ ಆಲ್ ಡಿಪೆಂಡೆಂಟ್ ಆನ್ ದಟ್ ಕರ್ಮಾಧ್ಯಕ್ಷ. ಬಟ್ ಇನ್ ದಿಸ್ ಸ್ಟೇಟ್, Ravi knows that he is not the Nama Rupa of Ravi. Correct. He is the Tattva.
That tattva is infinite and eternal because he knows that he is the swapnantam jagaritam ಚಂದ ಉಭೌ ಏನ ಅನುಪಶ್ಯತಿ. ಯಾವುದಂದ್ರೆ ನಾನು ಎರಡನ್ನೂ ನೋಡಿದೀನೋ ಅದು ನಾನು ಅಂತ ಗೊತ್ತಾದ್ಮೇಲೆ ಸರ್ ಅದು ಗೊತ್ತಾದ್ಮೇಲೆ ನಾನು ನಿಮ್ಮನ್ನ ಎಕ್ಸಾಂಪಲ್ ಕೇಳ್ತೀನಿ ಸರ್. ಹಾವು ಅಂತ ಹೆದರ್ಕೊಂತ ಇರ್ತಾನೆ, ಟಾರ್ಚ್ ಹಾಕಿ ತೋರಿಸ್ತಾರೆ, ಹಗ್ಗ ಅಂತ ಗೊತ್ತಾಗುತ್ತೆ. ಈಗ ನಾನು ಪ್ರಶ್ನೆ ಕೇಳಿದ್ರೆ ಅಕಸ್ಮಾತ್ ಹಾವು ಬರ್ಬೋದು ಅಂತ ನೀವು ಹೇಳ್ದಂಗೆ ಹೇಳಿದ್ರೆ ಇದು ಏನಾಗುತ್ತೆ? ನಕ್ಕದಂಗೆ ಆಗಲ್ಲ? ಇನ್ನೊಂದ್ಸಲ ಪ್ರಶ್ನೆ ಕೇಳಿ ನಂಗೆ ಅರ್ಥ ಆಗ್ಲಿಲ್ಲ. ಎಕ್ಸಾಂಪಲ್ ನಾವು ನೋಡೋಣ, ಯಾಕೆಂದ್ರೆ ನಮ್ಮ ತತ್ವದಲ್ಲಿ ಅದರ ವಿಚಾರ ನಾವು ಅಲ್ಲಿ ನಿಂತಿದ್ರೆ ನಮ್ಗೆ ಅನುಭವ ಇರುತ್ತೆ, ಇಲ್ದಿದ್ರೆ ನಮ್ಗೆ ಅಲ್ಲಿ ಇದಕ್ಕೆ ಎಕ್ಸಾಂಪಲ್ ಫಸ್ಟ್ ಸ್ವಾಮಿಗಳು ಹೇಳೋದಾಗೆ ಉಪನಿಷತ್ನಲ್ಲಿ ಎಲ್ಲತ್ರಲ್ಲೂ ಸಾರ್ವತ್ರಿಕ ಪೂರ್ಣ ಅನುಭವ ಮತ್ತು ಏನೋ ಅನುಭವ, ತರ್ಕ, ಯುಕ್ತಿ, ಲಾಜಿಕ್ ಎಲ್ಲ ಒಂದೇ. ಅನುಭವ ಗಮ್ಯವಾದ ತರ್ಕ, ಶಾಸ್ತ್ರಯುಕ್ತವಾದ ತರ್ಕ ಮಾಡಬೇಕು, ಬಟ್ ಅದು ಅನುಭವಕ್ಕೆ ಹೊಂದಬೇಕು. ಇದು ಹೇಳಿ ಮೂರನೇದು ದೃಷ್ಟಾಂತ. ಪ್ರತಿಯೊಂದರಲ್ಲೂ ದೃಷ್ಟಾಂತ ತೊಗೊತಾರೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ. ಯಾಕೆಂತಂದರೆ ನಮ್ಗೆ ಅದು ಆತ್ಮತತ್ವದ ನಮ್ಗೆ ಗೊತ್ತಿರೋಲ್ಲ, ಮುಕ್ತರಾಗೋವರೆಗೂ ವಿ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ದಟ್. ಬಟ್ ಗಾಢನಿದ್ರೆ ಅನುಭವ ತೊಗೊಂಡು ವಿ ವಿಲ್ ತಿರ್ಗ ಮತ್ತೆ ಇದು ಇಮ್ಯಾಜಿನೇ. ತತ್ವದಲ್ಲಿ ನಿಲ್ಲೋವರೆಗೂ ಇಟ್ ಈಸ್ ಇಮ್ಯಾಜಿನ್. ಈಗ ಆತ್ಮ ಪ್ರತ್ಯಯ ಮೂಡಿರೋಲ್ಲ, ಮುಕ್ತರ ಆಗದೆ ಇದ್ದರೆ. ಈಗ ಅದು ಬಿಟ್ಬೇಡ ಸರ್. ಈಗ ಹಾವು ಅಂತ ಹೆದರ್ಕೊತಾ ಇರ್ತಾನೆ, ಆ ಕಡೆಯಿಂದ ಬರ್ತಾನೆ, ಅಪ್ಪ ಹಾವಲ್ಲ ಹಗ್ಗ, ಅವನ ಹತ್ರ ಟಾರ್ಚ್ ಇರುತ್ತೆ, ತೋರಿಸ್ತಾನೆ, ಹಗ್ಗ ಅಂತ ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳಿ ಸರ್. ಈಗ ಅಕಸ್ಮಾತ್ ತಿರ್ಗ ಹಾವು ಬಂದರೆ ಅಂತ ಅವನ ಪ್ರಶ್ನೆ ಕೇಳ್ತಾನ ಸರ್? ಕೇಳ್ತಾನ? ನೋ, ಕೇಳಲ್ಲ. ಯಾಕೆ? ಹಾವು ಹಿಂದಿಲ್ಲ, ಈಗಿಲ್ಲ, ಮುಂದೆ ಇಲ್ಲ, ನನಗೆ ಮಾತ್ರ ಅಲ್ಲ, ಯಾರ್ಯಾರಿಗೂ ಇಲ್ಲ. ಈಗ ನೀವು ಆತ್ಮತತ್ವದಲ್ಲಿ ಏಕಮೇವ ಅದ್ವಿತೀಯಂ ಅದೊಂದೇ ಇರೋದು ಅಂತ ನಮಗೆ ತತ್ವದಲ್ಲಿ ನಿಂತರೆ ಮತ್ತೆ ನಾನು ಹುಟ್ಟು ಬರ್ತೀನಿ ಅಂತಂದರೆ ಇದು ಹೊಂದೋದಿಲ್ಲ ಸರ್. ಅಲ್ಲ ಸರ್, ಬಟ್ ಯಾರು ಹೇಳ್ತಾ ಇರೋದು ಹುಟ್ಟು ಬರ್ತಾ ಇದ್ದೀನಿ ಅಥವಾ ಹುಟ್ಟು ಬರಲ್ಲ ಅಂತ ಯಾರು ಹೇಳ್ತಿದ್ದಾರೆ? ನೀವು ಇವಾಗ ಹೇಳ್ತಾ ಇದ್ದೀರಲ್ಲ. ಅಲ್ಲ, ಬಟ್ ನನಗೆ ಹುಟ್ಟು ಸಾವು ಇಲ್ಲ, ನನಗೆ ಅಂದ್ರೆ ಆ ತತ್ವದಲ್ಲಿ, ಆತ್ಮತತ್ವದಲ್ಲಿ. ಈಗ ನಾನು ನೀವು ಈ ಪ್ರಶ್ನೆ ಹಾಕ್ತಾ ಇರೋದು ರವಿಯ ದೇಹಕ್ಕೆ ಅಲ್ವಾ? ರವಿಯ ದೇಹಕ್ಕೆ ಪ್ರಶ್ನೆ ಹಾಕ್ತಾ ಇದ್ದೀರಾ. ರವಿಯ ದೇಹ ಉತ್ತರ ಕೊಡ್ತಾ ಇದೆ. ಏನ್ ಉತ್ತರ ಕೊಡ್ತಾ ಇದೆ? ಎಸ್, ರವಿ ವಾಸ್ ಬಾರ್ನ್ ಇನ್ 1958. ಅದು ಭಗವಂತ ಯಾವಾಗ ಹೇಳ್ತಾನೋ ಅವತ್ತು ರಾತ್ರಿ ಹೋಗ್ತಾನೆ ಅವನು, ಅದು ಬೆಳಗ್ಗೆನೆ ಹೋಗ್ಬೋದು, ವಾಟ್ ಎವರ್. ದೇಹ ಹುಟ್ಟಿದ್ದು ಹೋಗಿದ್ದು ಬಂದೇ ಬರುತ್ತೆ. ಬಟ್ ದ ಪ್ರಿನ್ಸಿಪಲ್ ದಟ್ ಐ ಆಮ್ ಟ್ರೂಲಿ ಐ ಆಮ್ ಡಸ್ ನಾಟ್ ಹ್ಯಾವ್ ಬರ್ತ್ ಅಂಡ್ ಡೆತ್. ಆ ನಾಲೆಡ್ಜ್, ಆತ್ಮ ಪ್ರತ್ಯಯ ಅಲ್ಲಿ ಇದ್ದೇ ಇದೆ ಸರ್. ಪಥದಲ್ಲಿ ಇವಾಗ ಮೋಕ್ಷ ಅಂದ್ರೆ ಏನು ಸರ್? ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊಳ್ಳೋದು. ಡು ಯು ಅಗ್ರಿ? ಭವರೋಗ ತಪ್ಪಿಸ್ಕೊಳ್ಳೋದಲ್ಲ, ಅದು ನೀವು ಯಾವತ್ತೂ ನಿಮ್ಗೆ ಹುಟ್ಟು ಸಾವು ಇಲ್ಲ ನೋಡ್ಕೊಳ್ಳೋದಷ್ಟೇ, ತಪ್ಪಿಸ್ಕೊಳ್ಳೋದಲ್ಲ. ಕರೆಕ್ಟು ಸರ್. ಈಗ ನೀವು ನೋಡ್ಕೊಂಡಿದ್ರೆ ಮತ್ತೆ ಇದು ಹುಟ್ಟು ಬರಬಹುದು ಅಥವಾ ಬರೋದಿಲ್ಲ ಅಂತ ಹೇಳಿದ್ರೆ ನಾನು ಏನ್ ಅನ್ಕೋಬೇಕು ಸರ್? ನಾನು ಹೇಳ್ತಾ ಇರೋದು ಹುಟ್ಟು ಸಾವು ದೇಹಕ್ಕೆ ಸರ್. ಸರ್, ಇವಾಗ ಒಬ್ಬ ರಿಯಲೈಸ್ ಆಗ್ತಾನೆ ಅಂತ ಇಟ್ಕೋಣ, ತಿರ್ಗಾ ಅವನು ಹುಟ್ಟು ಬರ್ತಾನ? ನನ್ನ ಪ್ರಶ್ನೆ ಅಷ್ಟು ಕೊಡಿ ಸರ್. ರಿಯಲೈಸ್ಡ್ ಆಗಿದ್ದಾನೆ, ಐ ಆಮ್ ಎ ರಿಯಲೈಸ್ಡ್ ಪರ್ಸನ್ ಅಂತ ಅವ್ನು ಇಟ್ಕೊಂಡ್ರೆ, ಪರ್ಸನ್ ಮೇ ಕಮ್ ಆರ್ ಮೇ ನಾಟ್ ಕಮ್. ಅದು ಒಂದಲ್ಲ ಅಂತ ಹೇಳಿದ್ದು ಸರ್, ಅದು ಒಂದಲ್ಲ. ನೀವು ಬೇಕಾದ್ರೆ ಯಾರನ್ನಾದ್ರೂ ಕೇಳಿ ಸರ್. ಕೇಳಿ ನೋಡಿ, ಇವಾಗ ನೀವೇ ಹೇಳಿ. ಇವಾಗ ಯಾರು ಆತ್ಮಜ್ಞಾನಿಗಳನ್ನೇ ತಗೊಳ್ಳೋಣ, ರಮಣ ಮಹರ್ಷಿಗಳನ್ನೇ ತಗೊಳ್ಳೋಣ. ನನಗೆ ಗೊತ್ತಿಲ್ಲ, ಬಹುಶಃ ನಿಮ್ಗೂ ಗೊತ್ತಿಲ್ಲ, ರಮಣ ಮಹರ್ಷಿಗಳಿಗೆ ಕನಸು ಬೀಳತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬಹುಶಃ ಬೀಳ್ತಾ ಇತ್ತು. ಇಲ್ಲ ಬೀಳುತ್ತೆ. ಓಕೆ, ಒಪ್ಪಣ ಅದನ್ನ. ಐ ಥಿಂಕ್ ವಿ ಬೋತ್ ಕ್ಯಾನ್ ಅಗ್ರಿ ಆನ್ ದಟ್. ಬಟ್ ರಮಣ ಮಹರ್ಷಿ ಹೂ ವಾಸ್ ಟೀಚಿಂಗ್ non-duality would have found himself to be completely opposed to non-duality in his dream. Adu that Chaitanya will direct it in whatever way. So Ramana Maharshi recognized that he is always the Chaitanya. In that state, he is always the Chaitanya. Stay. So
my point is this individual body, what happens to it will be at the discretion of that karmadhyaksha. But that karmadhyaksha is eternal. There is neither birth nor death for that. So we are mixing up the standpoints. ನೀವು ನನಗೆ ರವಿ ದೇಹಕ್ಕೆ ಹುಟ್ಟು ಸಾವು ಇದೆಯಾ ಅಂತ ಕೇಳಿದ್ರೆ, of course there is ಹುಟ್ಟು ಸಾವು. I cannot deny that. ಸರ್ ಇವಾಗ ಹುಟ್ಟಿದೆ, ರವಿ ನಾನು ಈ ದೇಹ ಅಲ್ಲ ಅಂತ ನೋಡ್ಕೊಂಡವನು ಅವನು ಅಂತ ಉಳ್ಕೊಳ್ಳೋದು ಇಲ್ಲ, ಆ ತತ್ವದಲ್ಲೇ ನಿಲ್ತಾನೆ ಅಷ್ಟೇ. ಆ ತತ್ವದಲ್ಲಿ ನಿಂತ ಮೇಲೆ ತಿರ್ಗ ಮತ್ತೆ ಯಾಕೆ ಹುಟ್ಟು ಬರ್ಬೇಕು ಸರ್? ಅದು ಕೇಳಿದ್ರೆ ನಿಮ್ಮ ಕನಸಿನ ದೃಷ್ಟಿನಲ್ಲೇ ನೋಡ್ಕೊಳ್ಳಿ. ಇವಾಗ ನೀವು ಸಾಕ್ಷಿ ಗುರುಸಿದ್ರ ಅಂತ ಹೇಳ್ತೀರಾ ಅಲ್ವಾ ಸರ್? ಈಗ ನಿಮ್ ಶರೀರನೇ ಬರದೇ ಇದ್ರೆ ಕೇಳ್ತೀನಿ, ಸಾಕ್ಷಿ ಗುರುಸಿದೀನಿ ನಾನು ಅಂತ ಹೇಳ್ತೀರಾ ಇವಾಗ ಅಲ್ವಾ? ಇವತ್ತು ನಿಮ್ಗೆ ರಾತ್ರಿ ಕನ್ಸಲ್ಲಿ ಕ್ಯಾನ್ ಯು ಫೈಂಡ್ ಯುವರ್ ಸೆಲ್ಫ್ ನಾಟ್ ಹ್ಯಾವಿಂಗ್ ಕಾಗ್ನೈಸ್ಡ್ ದ ಸಾಕ್ಷಿ? ಏನ್ ಸರ್ ಕನಸಿನಲ್ಲಿ ಇವಾಗ ನಿಮ್ಗೆ ಸಾಕ್ಷಿ ನಾನು ಕಂಡಿದ್ದೀನಿ ಅಂತ ನಿಮ್ಗೆ ಗೊತ್ತು, ಬಟ್ ಟುನೈಟ್ ಇಟ್ ಬಿ ಪಾಸಿಬಲ್ that you might dream as if you have not cognized the ಸಾಕ್ಷಿ. ಹೌದು ಅಲ್ವೋ? ಆಗ್ಬೋದು. ಹೌದು. ಇವಾಗ ಆರ್ ಯು ಇನ್ ಕಂಟ್ರೋಲ್ ಆಫ್ ವಾಟ್ ಅಪಿಯರ್ಸ್ ಇನ್ ದಟ್ ಸ್ಟೇಟ್? ಇಲ್ಲ. You are not, as an individual, you are not in control of that. Illa. But as the principle, that is the sole determining factor. What kind of person you will turn out to be in your dream is at the discretion of that Chaitanya. Right. That much I can verify. ಈ ಬಾಡಿಗೆ ಏನಾಗುತ್ತೆ ಮುಂದೆ ಅದೆಲ್ಲ ನಾವು ನೀವು ಸುಮ್ಮನೆ ಎಷ್ಟು ಹೇಳ್ಕೋಬಹುದು, ಬಟ್ ಸುಟ್ಟಾಕದ್ಮೇಲೆ ಬಾಡಿಯಲ್ಲಿರುತ್ತೆ ಇರೋದಿಲ್ಲ. ಮತ್ತೀಗ ನೀವು ಬರ್ಬೋದು ಅಂತ ಹೇಳ್ತಾ ಇದ್ದೀರಲ್ಲ, ಬರೋದು ಯಾರು? ಬರೋದು see the Chaitanya. After all, the body is not different from the Chaitanya. ಅಲ್ಲ ಸರ್, ಬಾಡಿ ಇಲ್ಲಿದೆ ಚೈತನ್ಯ ಇಲ್ಲಿದೆ ಅಂತ ಹೇಳಕ್ಕಾಗಲ್ಲ ಸರ್. ಶಾಸ್ತ್ರದಲ್ಲಿ ಹೋಗ್ಲಿ, ಈ ಭಗವದ್ಗೀತೆಯಲ್ಲಿ ಐ ಥಿಂಕ್ 5ನೇ ಅಧ್ಯಾಯದಲ್ಲಿ ಅವನು ಮುಕ್ತನಾಗಿದ್ದ ತಕ್ಷಣ ಆ ವಿದ್ಯತೆ ಆ ಗ್ರಂಥಿನೆಲ್ಲ ಸುಟ್ಟಾಕ್ಬಿಡುತ್ತೆ ಅಂತ ಹೇಳ್ತಾರೆ. ವಾಟ್ ಇಸ್ ದಟ್ ಮೀನ್ಸ್? ಅದು ನಿಮ್ಗೇನಾದರೂ ಐಡಿಯಾ ಇದೆಯಾ ಸರ್? ನಾನು ಐ ಥಿಂಕ್ ನೀವು ಹೇಳ್ತಾ ಇರೋದು ಮುಂಡಕ ಉಪನಿಷತ್ತದ ಸ್ಟೇಟ್ಮೆಂಟ್, ಹೃದಯ ಗ್ರಂಥಿ ಅಂತೇನೋ ಇದೆಯಲ್ಲ, ಅದು ಭಗವದ್ಗೀತೆಯಲ್ಲಿ ಮುಂಡಕದಲ್ಲಿ ಎಲ್ಲಾದ್ರೂ ಕ್ಷೀಯಂತೆ ಸರ್ವ ಸಂಶಯ ಅದೆಲ್ಲ ಇದೆ. ಬಟ್ ಸಂಶಯಗಳಲ್ಲ, ಅಲ್ಲಿ ವಿದ್ಯತೆ ಅವನ ಹೃದಯದಲ್ಲಿರೋ ಗ್ರಂಥಿ ಸುಟ್ಟು ಹೋಗ್ಬಿಡುತ್ತೆ. ರಾಮಕೃಷ್ಣ ಪರಮಹಂಸರು ಚೆನ್ನಾಗಿ ಹೇಳ್ತಾ ಇದ್ದಿರೋದು, ಎಲ್ಲ ಸುಟ್ಟು ಹೋಗ್ಬಿಡುತ್ತೆ, ಅಲ್ಲಿ ಏನು ಇರಲ್ಲ ಅಂತ. ಅಂದರೆ ಈ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮ ಕರ್ಮ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ ಅಂತ. ಇವೆಲ್ಲ ಐವಾಶ್ ಏನಾದರೂ ಇತ್ಕೊಳ್ಳಿ. ಅಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಅದನ್ನು ತಿಳಿಸ್ತಾರೆ. ಯಾಕೆ ಅಂತಂದರೆ ನಾವು ತತ್ವದಲ್ಲಿ ನಿಂತರೆ ಹಗ್ಗ ನಾವು ಕಂಡಿದ ತಕ್ಷಣ ಹಾವು ಯಾವಾಗಲೂ ಇಲ್ಲ, ಮತ್ತಕಸ್ಮಾತ್ ಹಾವು ಬರುತ್ತೆ ಅನ್ನೋ ಭಯ ಇಲ್ಲ, ಅಥವಾ ನಾನು ಹೊಡೆದಾಕ್ಬೇಕು ಸಾಯಿಸ್ಬೇಕು ಅನ್ನೋದು ಇಲ್ಲ. ನಾನು ತತ್ವದಲ್ಲಿ ನಿಂತರೆ ಇವಾಗ ಧರ್ಮ ಅಧರ್ಮಗಳನ್ನ ಮೀರಿದ್ರೂ ಇರಕ್ಕೆ ಬರುತ್ತಾ ಅಂತಾರೆ. ನಾನು ಬರುತ್ತೆ ಅಂತ ಹೇಳಿ ಅವನು ತೋರಿಸಿದ ಮೇಲೆ ತಿರ್ಗಾ ಧರ್ಮ ಅಧರ್ಮಗಳಿಂದ ನನ್ನ ಶರೀರ ಬರಬೇಕಾದ ಧರ್ಮ ಅಧರ್ಮ ಕಾರಣ. ಈಗ ಧರ್ಮ ಅಧರ್ಮ ಇಲ್ಲ, ತತ್ವದಲ್ಲಿ ನೀವು ನಿಂತುಬಿಟ್ರೆ ನೀವು ಹೇಳೋ ಪ್ರಕಾರ ಆತ್ಮನಿಗೆ ಧರ್ಮ ಅಧರ್ಮ ಇಲ್ಲ, ವೀರಪ್ಪನಿಗೂ ಇಲ್ಲ, ನನ್ನ ಆತ್ಮಗೂ ಇಲ್ಲ. ಆತ್ಮ ಒಂದೇ ಬಿಡಿ, ಅವ್ರಿಗೂ ನಮಗಿಬ್ಬರಿಗೂ ಒಂದೇ ಆತ್ಮ. ಆದ್ದರಿಂದ ಯಾರು ಬ್ರಹ್ಮಜ್ಞಾನಿ ತಿಳ್ಕೊಂಡಿರ್ತಾನೋ ಅವನು ಮತ್ತೆ ಪುನರ್ಜನ್ಮ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನೆ ಅಂತ ಈ ಶ್ಲೋಕ ಬರುತ್ತೆ. ಅದರಿಂದ ನೀವು ಅಕಸ್ಮಾತ್ ನಾನು ಒಪ್ಕೊತೀನಿ ನೀವು ಆಗಿರ್ಬೋದು, ಅದು ಬೇರೆ. ಪ್ರಶ್ನೆಯಲ್ಲಿ ನೀವು ಬ್ರಹ್ಮಜ್ಞಾನಿ ಅಂದ್ರೆ ಡಸ್ ಇಟ್ ರೆಪ್ರೆಸೆಂಟ್ ಅನ್ ಇಂಡಿವಿಜುವಲ್? ಜ್ಞಾನಿಯ ಉಳಿಯಲ್ಲ ಸರ್. ಜ್ಞಾನಿ ಅಂದ್ರೆ ಒಂದು ಇಂಡಿವಿಜುವಲ್ ದೇಹ ಅಲ್ಲ. ಕರೆಕ್ಟ್ ಸರ್. ಓನ್ಲಿ ಜ್ಞಾನ.
ಚೈತನ್ಯ ಒಂದೇ ಇರೋದು ಅಂತ ಅವನಿಗೆ ಗೊತ್ತಾಗಿರುತ್ತೆ ಅಷ್ಟೇ. ಆಮೇಲೆ ಇನ್ನು ಶರೀರ ಭಗವಾನ್ ರಮಣ ಎಲ್ಲಿರ್ಬೇಕು? ಮಹರ್ಷಿಗಳಿಗೆ ನಾನು ಕೈ ಮುಗಿತೀನಿ, ಎಸ್ ಜ್ಞಾನಿ ಅಂತ ನಾ ಕೈ ಮುಗಿತೀನಿ, ಬಟ್ ಜ್ಞಾನಿ ಹಿಮ್ಸೆಲ್ಫ್ ವಿಲ್ ನಾಟ್ ರಿಮೇನ್ ಆಸ್ ಅನ್ ಇಂಡಿವಿಜುವಲ್. ನಾವು ಆತ್ಮನ ತತ್ವ ತಿಳ್ಕೊಂಡಾಗ ಇಂಡಿವಿಜುವಲ್ ಎಲ್ಲ ಆಗ್ತೀವಿ. ಪ್ರಪಂಚಕ್ಕೆ ಎಲ್ರಿಗೂ ಆತ್ಮ ಅವನೇ, ನಾನೇ ಎಲ್ಲ ಕಡೆ ಇರೋದು. ಅದು ಸರಿ ಸರ್. ಇವಾಗ ನೀವು ಕನಸಿನ ಒಂದು ಎಕ್ಸಾಂಪಲ್ ಕೊಟ್ರಲ್ಲ, ಈ ಕನಸಿನಲ್ಲಿ ನನಗೇನೋ ಒಂದು ಶರೀರ ಬಂದಿರುತ್ತೆ, ನನ್ನ ಕೈನಲ್ಲಿ ಇಲ್ಲ. ಕರೆಕ್ಟ್. ಅಲ್ಲಿ ಭಿಕ್ಷುಕನಾಗ್ಬೋದು, ರಾಜ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಎದ್ದಿದ ತಕ್ಷಣ ಅವೆಲ್ಲ ಸುಳ್ಳು, ಮತ್ತೆ ತಿರ್ಗಾ ಅವನು ಬಂದ್ರೆ ಅಂತ ಏನೋ ಪ್ರಶ್ನೆ ಬರುತ್ತಾ? ಹುಲಿ ಅಟ್ಟಿಸ್ಕೊಂಡ್ಬರ್ತಾ ಬರಲ್ಲ ಸರ್. ಬರಲ್ಲ ತಾನೆ? ಒಂದು ನಿಮಿಷ ಅಲ್ಲ ಸರ್, ಒಂದು ನಿಮಿಷ. ಯಾವಾಗ ಅವನು ಎಚ್ಚರಿಕೆ ಬಂದಿದ ತಕ್ಷಣ ಕನಸಿನಲ್ಲಿ ಒಳ್ಳೇದಾಗಲಿ ಎಲ್ಲ ಸುಳ್ಳು ಅಂತ ಹೆಂಗೆ ಗೊತ್ತಾಗುತ್ತೋ, ಅವನ ಶರೀರ ಬಂದಿರೋದು ಇಲ್ಲ ಅಂತ ಇಲ್ಲಿ ಗೊತ್ತಾಗುತ್ತೋ, ಹಾಗೆ ಈ ಎಚ್ಚರದಿಂದ ನಾನು ಇನ್ನೊಂದು ನಿಜವಾದ ಎಚ್ಚರ ಅಂದರೆ ಜ್ಞಾನ, ನೀವು ಹೇಳಿದ್ರಲ್ಲ, ಆ ಜ್ಞಾನಕ್ಕೆ ಹೋದರೆ ತಿರ್ಗಾ ಈ ಶರೀರ ಬರಬಹುದು ಅಂತಂದರೆ ಅದು ಹೊಂದುತ್ತಾ ಅಂತ ನನ್ನ ಪ್ರಶ್ನೆ. ಶರೀರ ಬರುತ್ತೋ ಬಿಡುತ್ತೋ ನನ್ನ ಕಂಟ್ರೋಲಲ್ಲಿ ಇಲ್ಲ ಸರ್. ಜ್ಞಾನ ಆಗಿಲ್ಲ. ಆ ಥರ ನೀವೇನಾದರೂ ಹೇಳಿಬಿಟ್ರೆ ಇದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟು. ಆತ್ಮ ಸ್ವರೂಪ ಅವನು, ಅಶರೀರ ಸ್ವರೂಪ ಅವನು. ನಚಿಕೇತ ಕೇಳದೆ ಅದು ಧರ್ಮಗಳು ಮೀರಿರಬೇಕು ಅಂದರೆ ಅಲ್ಲಿ ಪಾಪ ಪುಣ್ಯ ಅದರಿಂದಲೇ ಶರೀರ ಬರೋದು. ಆ ಶರೀರ ಇಲ್ಲ ಅಂತ ಅವನು ಕೇಳ್ತಾನೆ. ಅಂಥದ್ದು ತೋರಿಸಿದ ಮೇಲೆ, ಅವನ ತತ್ವದಲ್ಲಿ ನಿಂತ ಮೇಲೆ ತಿರ್ಗಾ ನನಗೆ ಅಕಸ್ಮಾತ್ ಬರಬಹುದು ಅಂತಂದರೆ ನೀವು ಹೇಳೋ ಕಾಂಟ್ರಾಸ್ಟ್ ಸ್ಟೇಟ್ಮೆಂಟ್ಗಳು ಒಂದಲ್ಲ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. I disagree with you respectfully, sir. I don't think we are talking from the same perspective. The manifestation, that is, I'm talking about the individual and the world, he is not at the control of whether he is a gnani or agnani. It is not at his control. Just because you become a gnani, what happens in a sphere of manifestation, sir, you don't get to make that call as an individual. ಸರ್, ನೀವು ಮುಕ್ತರಾದ ಮೇಲೆ ಪ್ರಪಂಚ ಇರುತ್ತಾ ಸರ್? ನಾ ಹೇಳೋದು ಕೇಳಿ, ಪ್ರಪಂಚ ಇಲ್ಲ ಅಂತ ನನ್ಗೆ ಈಗ ಗೊತ್ತು. ಆಮೇಲೆ but what I'm trying to tell you is, tonight when I dream, I might find myself and completely believing, yes, prapancha idde ide, nin yen helta idya anta. I may be taking an exactly opposite standpoint. Correct, sir. Whether I know the tattva or not, what happens in my dream state, correct, is entirely at the behest of that tattva. Correct. ಅದು ಸತ್ಯವಾ? ನೀವು ಎಚ್ಚರಕ್ಕೆ ಬಂದಿದ ತಕ್ಷಣ ಯು ಕ್ಯಾನ್ಸಲ್ ಯುವರ್ ಸೆಲ್ಫ್. ಹೌದು ಸರ್, ಬಟ್ ಡ್ರೀಮ್ ಅಲ್ಲಿ ಇದ್ದಾಗ ಸತ್ಯ ನಾನು ಕ್ವಶನ್ ಮಾಡಲ್ಲ ಸರ್. ದಟ್ ಈಸ್ ಕಂಪ್ಲೀಟ್ ರಿಯಾಲಿಟಿ. ನೀವು ಡ್ರೀಮ್ ಹೇಳ್ತೀರಾ, ನಿದ್ದೆ ತಗೊಳ್ರೆ ನಿದ್ದೆಯಲ್ಲಿ ಇಲ್ವೇ? ಹೌದು, ಬಟ್ ನಿದ್ದೆಯಲ್ಲಿ ದೇಹ ಇಲ್ಲ ನನಗೆ ಗೊತ್ತು, ಬಟ್ ನಾನಿದ್ದೆ ಅನ್ನೋದು ನನ್ಗೇನು ಡೌಟ್ ಇಲ್ವೇ ಇಲ್ಲ. ಕರೆಕ್ಟ್ ಸರ್. ಈ ಕನಸಿನಲ್ಲಿ ನಿಮ್ಗೆ ಏನೋ ಶರೀರ ಬಂದಿದೆ, ನಿಮ್ಗೆ ಇಲ್ಲೇ ಪ್ರೂಫ್ ಆಗ್ಬಿಡುತ್ತಲ್ಲ ಸರ್. ನೀವು ಎದ್ದಿದ ತಕ್ಷಣ ಯು ಕ್ಯಾನ್ಸಲ್ ದಟ್. ಹಗ್ಗ ಕಂಡಿದ ತಕ್ಷಣ ಹಾವನ್ನು ಕ್ಯಾನ್ಸಲ್ ಮಾಡ್ತೀರಾ. ಹಾಗೆಯೇ ನೀವು ಈ ತತ್ವದಲ್ಲಿ ನಿಂತರೆ ಈ ಶರೀರ ಈಗಲೇ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಶರೀರ ಕಾಣಲೇಬಾರ್ದು ಅಂತ ನಿಮ್ಮ ಪ್ರಕಾರ? ಕಾಣ್ತಾ ಇರುತ್ತೆ. ಇವಾಗ ನನಗೆ ಕಪ್ಪೆ ಚಿಪ್ಪು ಅಂತ ಕಂಡಿಡಿದ ಮೇಲೂ ಆ ಬೆಳ್ಳಿ ಥರ ಪಳಪಳ ಹೊಳಿತಾ ಇರುತ್ತೆ. ಬಟ್ ನನಗೆ ಅಲ್ಲಿ ಅಟ್ಯಾಚ್ಮೆಂಟು, ತಾದ್ಯಾತ್ಮ, ಆಮೇಲೆ ಮೋಹ, ನಾನು ನನ್ನದು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇರೋಲ್ಲ. ಅದು ನಾನು ಹೇಳೋದು. ಅದು ಇಲ್ಲದೆ ಇದ್ಮೇಲೆ ಕೋಪ ಎಲ್ಲಿ ಬರುತ್ತೆ? ಕಾಮ ಎಲ್ಲಿದೆ? ಕ್ರೋಧ ಎಲ್ಲಿದೆ? ಅವನು ಶರೀರಕ್ಕೆ ಬೈತಾನೆ, ನಿಮ್ಗಲ್ವಲ್ಲ ಬೈಯೋದು. ಮತ್ತು ನಾನು ಆತ್ಮಸ್ವರೂಪ ಅಂತ ಸುಮ್ಮನೆ ಇರಬೇಕೋ ಇಲ್ಲ? ನಾನು ಕೋಪ ಮಾಡಿಕೊಂಡ್ರೆ ವ್ಯತ್ಯಾಸ ಏನಾಯಿತು ಸರ್? ನೀವು ಹೇಳ್ತಾ ಇರೋದು ನಾನು ಕೋಪ ಕಂಟ್ರೋಲ್ ಮಾಡ್ಕೋತೀನಿ, ನಾನು ಥಾಟ್ ಕ್ರಿಯೇಟ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಐ ವುಡ್ ಸಬ್ಮಿಟ್ ಟು ಯು ದಟ್ ಯು ಆರ್ ಕ್ಲೇಮಿಂಗ್ ಕಂಟ್ರೋಲ್ ಓವರ್ ಯುವರ್ ಎಮೋಷನ್ಸ್ ಅಂಡ್ ಥಾಟ್ಸ್. ಸರ್, ಇಟ್ ಈಸ್ ನಾಟ್ ಕಂಟ್ರೋಲ್, ಇಟ್ ಈಸ್ ಎಕ್ಸ್ಪೀರಿಯನ್ಸ್. ಈಗ ಕನಸಿನಲ್ಲಿ ನನಗೆ ಹಾವು ಬಂತು, ಹುಲಿ ಅಟ್ಟಿಸ್ಕೊಂಬರ್ತಾ ಇತ್ತು, ಅಲ್ಲಿ ಸತ್ಯ.
ಅಲ್ಲಿ ಎದುರ್ಕೊಂಡು ಓಡ್ತಾ ಇದ್ದೆ. ಒಂದು ಸಾರಿ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಇವಾಗ ಓಡ್ ಹೋಗ್ತೀವ ಸರ್? ಇಲ್ಲ. ಯಾಕೆ? ಕನಸು, ಆ ಶರೀರ, ಹುಲಿ, ಪ್ರಪಂಚ, ಆ ಅವಸ್ಥೆ ಒಳಗಡೆ ಇರೋದು ಅರ್ಧ ಡಜನ್ ಸುಳ್ಳು. ಹಾಗೆ ಮುಕ್ತನಾದವನಿಗೆ ಈ ಎಚ್ಚರದಲ್ಲಿ ಕಾಣ್ತಾ ಇರುತ್ತೆ. ನಂದು ಇಷ್ಟೇ ಪಾಯಿಂಟ್. ಎಚ್ಚರದಲ್ಲಿ ಅವನಿಗೆ ಹಂಗೆ ಕಾಣ್ತಾ ಇದ್ದಾಗ ಒಳಗಡೆಯಿಂದ ಅವನು ಆನಂದವನ್ನು ಟ್ಯಾಪ್ ಮಾಡಿರ್ತಾನೆ. ಅವನು ಆನಂದ ಸ್ವರೂಪನು. ಅರಿವು ಇರುವು ಆನಂದ ಸಿಕ್ಕಿದ ಮೇಲೆ ಇಲ್ಲಿ ಸೆಕ್ಸು ಗಿಕ್ಸು ಈ ಜುಜುಬಿ ಆನಂದಕ್ಕೆ ಯಾಕೆ ಬಾಯಿ ಬಿಡ್ತಾನೆ ಸರ್ ಅವನು? ನಾನು ಹೇಳೋದು ಕೋಟ್ಯಾಧೀಶ್ವರ ಕಾರ್ನಲ್ಲಿ ಹೋಗ್ತಾ ಇದ್ರೆ ಅವನ ಹತ್ರ 80 ಲಕ್ಷದ್ದು ಕೋಟಿದು ಕಾರ್ ಇದೆ. 10 ಪೈಸಾ 20 ಪೈಸಾ 50 ಪೈಸಾ ಬಿದ್ದಿದ್ರೆ ಇಳಿದು ತಗೊಂಡೋಗಕ್ಕೆ ಹೋಗ್ತಾನ ಸರ್? ನನ್ನ ಪ್ರಶ್ನೆ ಇದೆ. ಅದೆಲ್ಲ ನಾನು ಒಪ್ತೀನಿ. ಮತ್ತೆ ನಾನು ಹೇಳೋದು ಕೇಳಿ. ನಿಮ್ಮ ಪ್ರಶ್ನೆ ಏನು ಅಂದ್ರೆ, ಈ ದೇಹ ಪುನಃ ಹುಟ್ಟತ್ತಾ ನನ್ ಕೇಳಿದ್ರ? ಅದೇ ಹೇಳಿ. ಅದಕ್ಕೆ ನನ್ನ ಉತ್ತರ ಏನು ಅಂದ್ರೆ, ದೇಹ ಹುಟ್ಟತ್ತೋ ಬಿಡತ್ತೋ ನನ್ ಕಂಟ್ರೋಲ್ ಅಲ್ಲಿ ಇಲ್ಲ ಸರ್. ಹಾಗಾದ್ರೆ ನೀವು ಕಂಡಿಲ್ಲ. ಐ ಡಿಸ್ಅಗ್ರಿ ವಿತ್ ಯು ಸರ್. ಹಾಗಾದ್ರೆ ಇನ್ ಯುವರ್ ಓನ್ ಡ್ರೀಮ್ ಸ್ಟೇಟ್, in your own dream state, you could be, for now you are a Vedantin. You will be finding yourself arguing against Vedanta in a dream state. Correct. ಹೌದಾ? ಇವಾಗ ಅಲ್ಲಿ ನೀವು, ನಾನು ಈ ಎಚ್ಚರದಲ್ಲಿ ನಾನು ಇದನ್ನ ನೋಡ್ಕೊಂಡಿದ್ದೀನಿ, ಇದೆಲ್ಲ ಸುಳ್ಳು ಅಂತ ನೀವು ಅಲ್ಲಿ ಹೇಳಲ್ಲ. Only when there is a switch in the state, ಅದು ಸುಳ್ಳು ಅಂತ ಹೇಳ್ತೀರಾ. ಎಕ್ಸಾಕ್ಟ್ಲಿ. So what I meant to say is, what happens in the contents of the state, in a given state of manifestation, it is not at the control of the individual. It is at the control of that Chaitanya. Aste. That's all my point is. There is no individual controller. Who is Chaitanya? Yourself. ಬಾಡಿ ಅಲ್ಲ. ಆ ಚೈತನ್ಯದಲ್ಲಿ ಎರಡನೇ ವಸ್ತು ಇಲ್ಲ ಸರ್. ನೀವು ಆ ತತ್ವನ ಕಂಡ್ಕೊಂಡ್ರೆ ಅಲ್ಲಿ ಈಗ ನಾವು ಈ ಪ್ರಪಂಚ ಅಂತಂದರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ ಹೇಳಿ ಅವಸ್ಥೆ ಒಳಗಡೆ ಅದು ಕಾಲ, ದೇಶ, ಕಾರ್ಯಕಾರಣಭಾವ ಇಷ್ಟೆಲ್ಲ ಹೇಳಿ ಇವೆಲ್ಲ ಕೂಡ ಸುಮ್ಮನೆ ಹುಸಿ ತೋರಿಕೆ ಇಲ್ಲ. ಆ ಗಾಢನಿದ್ರೆಗೆ ಹೋಲಿಸಿದಾಗ ಅವನಿಗೆ ಕೇಳಿದ್ರೆ ಇವು ವಿಚಾರನೇ ಗೊತ್ತಿಲ್ಲ. ಈಗ ಸೂರ್ಯನ ಹತ್ರ ಹೋಗಿ ಕತ್ಲೆ ಅಂತಂತ ಕೇಳಿದ್ರೆ ಅವನೇನು ಹೇಳ್ತಾನೆ ಸರ್? ಸೂರ್ಯ ಕತ್ಲೆ ಯಾವತ್ತು ಅದು ನೋಡಿದ್ದಾನ? ಇದು ತುಂಬ ಇಂಪಾರ್ಟೆಂಟು. ನಿಮ್ಗೆ ಸುಮ್ಮನೆ ಅದರ ಬ್ಯಾಕ್ಗ್ರೌಂಡ್ ಕಥೆ ರೂಪದಲ್ಲಿ ಹೇಳ್ತೇನೆ. ಒಂದು ಸಾರಿ ಏನಾಯ್ತಂದರೆ, ಈ ಕತ್ಲೆ ಹೋಗಿದ್ದೆ ಬ್ರಹ್ಮದೇವನ ಹತ್ರ ಕಂಪ್ಲೇಂಟ್ ಮಾಡ್ಕೊಂತೆ. ಏನಪ್ಪ ಅಂತ, ಏನು ಸ್ವಾಮಿ? ಬ್ರಹ್ಮದೇವನ ಹತ್ರ ಹೋಗಿ, ಏನಪ್ಪ ನಿನ್ನ ಕಂಪ್ಲೇಂಟ್ ಅಂದಾಗ, ಆ ಸೂರ್ಯ ಬಂದು ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಸ್ವಾಮಿ ಅನ್ನಂತೆ. ಹೌದಾ? ಇಲ್ಲೇ ಇರು, ಕಂಪ್ಲೇಂಟ್ ಕೊಡ್ತಾ ಇದ್ದವು. ಆ ಸೂರ್ಯನ ಕರೆಸ್ತೇನೆ, ಇಬ್ಬರನ್ನ ಪಕ್ಕದಲ್ಲಿ ಕುಂಡ್ರಿಸಿದ್ದೆ, ನಾನು ಮಾತಾಡ್ತೇನೆ ಅಂತಾನೆ. ಆಯಿತು ಅಂತಾನೆ. ಸೂರ್ಯನ ಕರೆಸ್ತಾನೆ. ಬಂದಿದ್ದ ತಕ್ಷಣ ಈ ಕತ್ಲೆ ಎಲ್ಲಿರುತ್ತೆ ಸರ್? ಇರಲ್ಲ. ಯಾಕೆ ಅಂತಂದರೆ ಸೂರ್ಯ ಯಾವತ್ತೂ ಮುಳುಗಲ್ಲ, ಇಲ್ಲ. ಅವನಲ್ಲಿ ಕತ್ಲೆ ಅಂದರೆ ಅವನು ಕಂಡಿಲ್ಲ. ಈಗ ಅವನ ಪ್ರಶ್ನೆ ಕೇಳೋದಕ್ಕೆ ಅವನು ಇರಬೇಕಲ್ಲ ಅಲ್ಲಿ. ಹಾಗೆ ಆತ್ಮನ ಕಂಡ್ಕೊಂಡ್ರೆ ಈ ಪ್ರಪಂಚ ನಿಜವಾಗ್ಲೂ ಇರಲ್ಲ. ಗೌಡಪಾದರ ಕಾರಿಕೆ ಓದಿದ್ರೆ ಅವ್ರು ಹೇಳೋದು ಕಾಣಿಸೋದಿಲ್ಲ ಅಂತಲ್ಲ. ಇಲ್ಲಿ ನಮಗೆ ತತ್ವದಲ್ಲಿ ನಿಂತರೆ ನನಗೆ ಅಂದು ಶರೀರ ಇಲ್ಲ. ಇವಾಗ ಇಲ್ಲಿ ಶರೀರ ಇದೆ, ಇವಾಗ ಕನಸಿನಲ್ಲಿದ್ದಂಗೆ ಶರೀರ ನನಗೆ ಮಾತ್ರ ಅಲ್ಲ. ನೋಡಿ ಸರ್, ಇದು ಹಗ್ಗ ಹಾವು ಚೆನ್ನಾಗಿ ತಿಳ್ಕೊಬೇಕು ನಾವು. ಹಗ್ಗ ಕಂಡಿದ್ದ ತಕ್ಷಣ ಹಾವು ನನಗೆ ಅಂದಿಲ್ಲ. ನಾನು ತಿಳ್ಕೊಳ್ದೆ ಮೊದಲೂ ಇಲ್ಲ, ಈಗ ಹಾವು ಅಂತ ತಿಳ್ಕೊಂಡಾಗಲೂ ಇಲ್ಲ. ಈಗ ನಾನು ಹಗ್ಗ ಅಂತ ತಿಳ್ಕೊಂಡ್ಮೇಲೆ ಇನ್ನು ಮುಂದೇನೂ ಇಲ್ಲ. ಮಧ್ಯದಲ್ಲಿ ಹಾವು ಬರಲ್ಲ, ನಾನು ಸಾಯಿಸ್ಬೇಕಾಗಿಲ್ಲ. ಯಾಕೆ? ಎರಡು ವಸ್ತುಗಳಿಲ್ಲ, ಇರದೇ ಒಂದು. ನಾನು ತಪ್ಪಾಗಿ ಹಗ್ಗವನ್ನೇ ಹಾವು ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಆತ್ಮ ಅನಾತ್ಮ ಎರಡಿಲ್ಲ. ಇಲ್ಲಿ ಆತ್ಮ ಅಂತ ನಾವು ತಿಳ್ಕೊಂಡ್ಮೇಲೆ ತಿರ್ಗಾ ನನಗೆ ಶರೀರ ಬರಬಹುದು ಅಂತಂದ್ರೆ ಇದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟು. ಆಗಲ್ಲ, ಒಂದಲ್ಲ ಅಂತ ಹೇಳೋದು. ಅಲ್ಲ ನಾನು ಅದೇ ನಿಮ್ಮ ಪ್ರಶ್ನೆನ ನಾನು ಅದನ್ನೇ ಕೇಳ್ತಾ ಇರೋದು. ನೀವು ಆತ್ಮ ಅಂತ ಕಂಡ್ಕೊಂಡ್ಮೇಲೆ ಶರೀರ ಇದೆಯೇನಪ್ಪ ಅಂತ ಹೇಳಿದ್ರೆ ಇಲ್ಲ ಅಂತ ಅವನು ಅವಾಗಲೇ ಹೇಳ್ತಾನೆ. ಅಲ್ಲ, ಒಪ್ಪದೆ. ಬಟ್ ಅದು ಹಂಗಾದ್ರೆ ಅದು ಯಾವ ಲೆವೆಲಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ನನಗೆ ಪ್ರಶ್ನೆ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ.
ಇವಾಗ ನಾವು ನೀವು ಈ ಟಿವಿ ಮೂಲಕ ಮಾತಾಡ್ತಾ ಇದ್ದೀವಿ, ಕಂಪ್ಯೂಟರ್ ಮೂಲಕ ಮಾತಾಡ್ತಾ ಇದ್ದೀವಿ. ನೀವು ನಂಗೆ ಪ್ರಶ್ನೆ ಹಾಕ್ತೀರಿ, ರವಿ ನಿಂಗೆ ಶರೀರ ಇದೆಯೇನಪ್ಪ ಅಥವಾ ಹುಟ್ಟುತ್ತೆ ಅಥವಾ ಪುನಃ ಬರ್ಬೋದೇನಪ್ಪ ಅಂತ ಪ್ರಶ್ನೆ ಹಾಕ್ತೀರಾ ಅಂತ ಇಟ್ಕೊಳ್ಳಿ. ನಾನು ಆತ್ಮತತ್ವ ಕಂಡ್ಕೊಂಡಿದ್ದೀನಿ, ಬರೀ ನನ್ನನ್ನೇ ನಾನು ನೋಡ್ತಾ ಇದ್ದೀನಿ, ಸುಮ್ಮನೆ ಇರಕ್ಕಾಗತ್ತಾ? ಆಗಲ್ಲ. ಸಮ್ ರೆಸ್ಪಾನ್ಸ್ ಹ್ಯಾಸ್ ಟು ಕಮ್, ರೈಟ್? The response is coming from the limited I as resident inside the body. But I know in my knowledge, I am not confined to this body. I also know this body appears and disappears. Correct. So when we know, when it's an established fact, the fact is the body appears and disappears. Yes. If you're asking me, just because I know this, will the body continue to disappear, is what you're claiming? No. ನಾನು ಆ ಥರ ಮಾಡ್ತಾ ಇಲ್ಲ. ಈಗ ಬಾಡಿ ಬಂದ್ಬಿಟ್ಟಿದೆ, ಇದು ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ. ಈಗ ನಾನು ಕೂಡ ನಿಮ್ಮನ್ನು ವ್ಯವಹಾರ ದೃಷ್ಟಿಯಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ, ವ್ಯವಹಾರ ದೃಷ್ಟಿಯಿಂದ ಉತ್ತರ ಹೇಳ್ತಾ ಇದ್ದೀರಾ. ಪಾರಮಾರ್ಥಕ ದೃಷ್ಟಿ ಕಂಪ್ಲೀಟ್ ಡಿಫ್ರೆಂಟ್, ಕರೆಕ್ಟ್ ಅಲ್ವಾ? ಅಲ್ಲಿ ಆ ಥರ. ಬಟ್ ನಾವು ವ್ಯವಹಾರ ಇದ್ಮೇಲಲ್ಲಿ ಈ ದೃಶ್ಯ ಪ್ರಪಂಚದಲ್ಲೇ ಆಗಬೇಕು, ನೋ ಅದರ್ ವೇ. ಆದರೆ ಇವಾಗ ಬ್ರಹ್ಮಜ್ಞಾನಿ ಆಗಿರ್ತಾನೆ, ಅವನ ಆನ್ಸರು ಶಿಷ್ಯನ ಎಲ್ಲಿಂದ ಮಾಡಬೇಕು? ವ್ಯವಹಾರದ ದೃಷ್ಟಿಯಿಂದನೇ. ಈ ಶರೀರ ಉಪಯೋಗಿಸ್ಕೋಬೇಕು, ಬಾಯಿ ಉಪಯೋಗಿಸ್ಬೇಕು, ಎಲ್ಲ ನಾವು ಮಾಡಲೇಬೇಕು. ಹಾಗೆ ಆದರೆ ಅವನ ಪರಮಾರ್ಥವಾಗಿ ಗೊತ್ತಿರುತ್ತೆ, ನಮಗೆ ಶರೀರ ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಮತ್ತೆ ಮುಂದಕ್ಕೆ ಶರೀರ ಹುಟ್ಟೋದಿಲ್ಲ ಅಂತ ಸ್ಪಷ್ಟವಾಗಿ ಅವನ ಅನುಭವದಲ್ಲಿ ಬಂದಿರುತ್ತೆ. ದಿಸ್ ಈಸ್ ಮೈ ಪಾಯಿಂಟ್ ಅಷ್ಟೇ. ಬಟ್ ಅವನು ಅನ್ಕೋಬಹುದು, ಬಟ್ ಶರೀರ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಬಂದರೆ ಹಾಗಾದರೆ ಅವನು ಮುಕ್ತನಾಗಿಲ್ಲ. ನನಗೆ ಇದಕ್ಕೆ ಹೇಳಿ, ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನೈ, ಸೈಕಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮೋಕ್ಷ ಅಂತಾರ ಇಲ್ವಾ ಸರ್? ಇದಕ್ಕೆ ನಾನು ಉತ್ತರ ಕೊಡಿ. ಒಪ್ಪಿದೆ ಸರ್, ಸರ್ ಒಪ್ಪಿದೆ. ಬಟ್ ಅದನ್ನ ದಟ್ ನಾಲೆಡ್ಜ್ ಆಫ್ ದಿ ಆತ್ಮ ವಸ್ತು, ಐ ಆಮ್ ಎಟರ್ನಲಿ ಫ್ರೀ ಅನ್ನೋ ನಾಲೆಡ್ಜು, this psychosomatic apparatus of Ravi, correct, in this state of duality, it is having that knowledge. correct. Whether another psychosomatic apparatus which appears in a different state, will it have the same knowledge? No, I cannot say that. So my point is this: only if I say I'm liberated, that is coming from the psychosomatic apparatus of this body of Ravi. He can only pass anything about this body in this state. Aste. But what happens, say, in a different state? He has no control. Ramana Maharshi might have found himself as Jesus Christ for all you know in his dream. That is in our anubhava. For example, Dr. Ravi Murthy, who is now transacting with Dr. Nagendra Prasad, might find himself to be an engineer in his dream. Just because Ravi happens to be a physician, he cannot control what appears in a different state. That is my point. As an individual, we have no control. This Gnani hood, or the liberated hood that we are referring to, is applicable to this psychosomatic apparatus in this state. That's all my point is. ಇಲ್ಲಿ ಈ ಉಪಾಸನೆ ಮಾಡಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಕೇಳಿದ್ದೀರಲ್ವ ಸರ್? ಉಪಾಸನೆ ಕೇಳಿದ್ದೇನೆ, but honestly sir, again ಅದು it simply cannot be verified. ಅಲ್ಲಲ್ಲ ಸರ್, ಇದೊಂದು ಕೇಳಿ ಸರ್. ಇಲ್ಲಿ ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಅವನಿಗೆ ಇನ್ನೂ ನನಗೆ ಶರೀರ ಇದೆ ಅನ್ನೋ ಅನುಭವನೇ ಇರುತ್ತೆ. ಮತ್ತೆ ನಾನು ಹುಟ್ಟು ಬರ್ತೇನೆ ಅನ್ನೋದು ಅವನು ಅಂದ್ಕೊಳ್ಳಿ ಬಿಡಲಿ, ಅವನು ಹುಟ್ಟು ಬರ್ತಾನೆ. ಅಲ್ಲಿ ಸ್ವಾಮಿಗಳು, ಇದು ಉಪನಿಷತ್ನಲ್ಲಿ ಹೇಳೋದು, ಅವನಿಗೆ ಎಲ್ಲ ಇದಿರುತ್ತೆ. ಅವನು ಸತ್ಯ ಸಂಕಲ್ಪನಾಗಿರ್ತಾನೆ, ಅದನ್ನು ಅಮೃತ ಲೋಕ ಅಂತ ಕರೀತಾರೆ. ಅಲ್ಲಿ ಅವನ ಸಂಕಲ್ಪ ಮಾಡಿದ್ದು ಆಗೋಗ್ಬಿಡ್ತಾ ಇರುತ್ತೆ, ಅವನೇನು ಬೇಕಾದರೂ ಮಾಡ್ಕೋಬೋದು.
ಇನ್ನೂ ಮುಕ್ತನಾಗಿಲ್ಲ. ಅಂದರೆ ಅವನಿಗೆ ಇನ್ನೂ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇದೆ. ಅಂತಃಕರಣದಲ್ಲಿ ಈ ಅರಿಷಡ್ ವರ್ಗಗಳು ಇದೆ. ಎಷ್ಟೇ ಇದ್ದರೂ ಇದ್ದೇ ಇರುತ್ತೆ, ಸ್ವಲ್ಪ ಆದರೂ, ತುಂಬ ಕಡಿಮೆ. ಈಗ ಅವನಿಗೆ ಈ ಸೃಷ್ಟಿ ಮಾಡೋದಕ್ಕೆ ಅವನಿಗೆ ಯೋಗ್ಯ ಅಧಿಕಾರ ಇಲ್ಲ. ಮತ್ತು ಅವನು ಹುಟ್ಟು ಬರಬಹುದು. ಎಲ್ಲಿವರೆಗೂ? ಅಲ್ಲಿ ಅವನು ಕಲ್ಪಯುಗದವರೆಗೂ ಇದ್ದ ಮೇಲೆ ಬ್ರಹ್ಮದೇವ ಬಂದು, ಅಪ್ಪ ನಿಮ್ಮ ಸಮಯ ಎಲ್ಲ ಆಗೋಯ್ತು, ಈಗಲಾದರೂ ಜ್ಞಾನ ಮಾಡಿಕೊಡ್ರು ಅಂತ. ಇಲ್ಲಿ ಏನು ಜ್ಞಾನ ಹೇಳ್ತಾರೋ, ಜ್ಞಾನದಿಂದಲೇ ಮೋಕ್ಷ, ಬೇರೆ ಇನ್ಯಾವುದರಿಂದನೂ ಆಗಲ್ಲ. ಸಾಧನೆಯಿಂದ ಅಲ್ಲ, ಆಗೋಲ್ಲ, ಕ್ರಿಯೆಯಿಂದ ಆಗೋಲ್ಲ. ಇದು ನಿಷ್ಕ್ರಿಯ ಸ್ವರೂಪ. ಅಲ್ಲಿ ಅವನು ಬ್ರಹ್ಮದೇವನೇ ಬೋಧನೆ ಮಾಡ್ತಾನೆ. ಬೈ ಚಾನ್ಸ್ ಅವನ ತತ್ವದಲ್ಲಿ ನಿಲ್ಲದೆ ಇದ್ದರೆ ಅವನು ಕೂಡ ಹುಟ್ಟು ಬರಬೇಕು. ಆ ಭುವರ್ಣ ಲೋಕ ಪುನರಾವರ್ತನೋ ಅರ್ಜುನ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳ್ತಾನೆ. ಈಗ ಅವನಿಗೆ ನೀವು ಹೇಳ್ದಂಗೆ ಕಂಟ್ರೋಲ್ ಇರಲ್ಲ, ಹುಟ್ಟು ಬರಬೇಕು. ಈಗ ನೀವು ಹೇಳೋ ಬ್ರಹ್ಮಜ್ಞಾನಿಗೆ ಸೃಷ್ಟಿ ಮಾಡೋ ಶಕ್ತಿ ಇರುತ್ತೆ ಅಂತಾರೆ. ಅವನು ಮಾಡಲ್ಲ. ಅವನು ಸೃಷ್ಟಿ ಅನ್ನೋದು ಇಲ್ಲವೇ ಇಲ್ಲ ಸರ್. ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ಇಲ್ಲಿಗೆ ವ್ಯವಹಾರ ದೃಷ್ಟಿಗೆ ಹೇಳಬೇಕಾದ್ರೆ ಒಪ್ಪದೆ ಇಲ್ಲ ಅನ್ನ ಒಪ್ಪದೆ. ಬಟ್ ನಾನು ಹೇಳೋದೇನು ಅಂದ್ರೆ, ಆತ್ಮತತ್ವ ಕಂಡುಕೊಂಡವನು ಆ ಸ್ಟೇಟ್ ಅಲ್ಲಿ ಕಂಡುಕೊಂಡವನಾಗಿರ್ತಾನೆ ಹೊರತು ಬೇರೆ ಸ್ಟೇಟ್ ಅಲ್ಲಿ ಹಿ ಹ್ಯಾಸ್ ನೋ ಕಂಟ್ರೋಲ್. ವೆದರ್ ಹಿ ಇನ್ ಫ್ಯಾಕ್ಟ್ ಹಿ ಮೇ ನಾಟ್ ಇವನ್ ಅಪಿಯರ್ ಆರ್ ಹಿ ಮೇ ಅಪಿಯರ್. ಸರ್ ಅವ್ನು ಸರ್ವಜ್ಞ ಅಲ್ಲ ಸರ್. ನಿಮ್ಮ ಪ್ರಕಾರ ಆ ಥರ ಅವ್ನ ಕಂಟ್ರೋಲ್ ಇಲ್ಲ. ಅವ್ನಿಗೆ ಏನಾದರೂ ಹೇಳಿದರೆ ನಮಗಿದ್ದಂಗೆ ಅವನಿಗೂ ಡಿಫಿಷಿಯನ್ಸಿ ಇದೆ. ಐ ಡೋಂಟ್ ಬಿಲೀವ್ ಈಸ್ ಎ ಸರ್ವಜ್ಞ. ಆಮೇಲೆ ಅವನು ಏನೋ ಸರ್ವಶಕ್ತ, ನೀವೇನು ಹೇಳ್ತೀರೋ ಐ ಡೋಂಟ್ ಬಿಲೀವ್ ಹಿಮ್. ಯಾಕೆ? ಸರ್ವಶಕ್ತ ಅನ್ನೋದನ್ನು ತಪ್ಪಾನೆ. ನೀವೇ ನೋಡಿ, ಆ ಅಬ್ಸಲ್ಯೂಟ್ ಪ್ರಿನ್ಸಿಪಲ್ ಅಲ್ಲಿ ವೆನ್ ದೇರ್ ಇಸ್ ನೋ ಅದರ್, ಶಕ್ತಿ ಎಲ್ಲಿ ಬಂತು ಅಥವಾ ಸೃಷ್ಟಿ ಎಲ್ಲಿ ಬಂತು? ದಟ್ ನಾಲೆಡ್ಜ್ ಈಸ್ ಅಪ್ಲಿಕಬಲ್ ಟು ದಿಸ್ ಬಾಡಿ ಇನ್ ದಿಸ್ ಸ್ಟೇಟ್. ದಟ್ ಈಸ್ ಮೈ ಪಾಯಿಂಟ್. ಕರೆಕ್ಟು ಸರ್. ಈ ಬಾಡಿ ನಿಜವಾಗ್ಲೂ ಇದೆಯಾ? ಅದಕ್ಕೆ ಹೋಲಿಸಿದ್ರೆ ಈ ಬಾಡಿ ನಿಜವಾಗ್ಲೂ ಇದೆಯಾ? ನಿಜವಾಗಿ ಇದೆಯಾ ಅಂತ ಕೇಳಿದ್ರೆ, ಈ ಸ್ಟೇಟ್ ಅಲ್ಲಿ ಆ ಚೈತನ್ಯದಿಂದ ಈ ದೇಹಕ್ಕೆ ನಿಜ ಇದೆ. ಅಲ್ಲ, ರಿಲೇಟಿವ್ಲಿ ರಿಯಲ್. ಆರ್ ಯು ಡಿನೈಯಿಂಗ್ ದಟ್ ಯು ಡೋಂಟ್ ಹ್ಯಾವ್ ಎ ಬಾಡಿ? ಡೆಫಿನೆಟ್ಲಿ. ಸ್ವಾಮಿಗಳು ತಗೊಳ್ಳಿ, ಸ್ವಾಮಿಗಳು ಪ್ರವಚನ ಮಾಡೋರಲ್ವಾ? ಕರೆಕ್ಟು. ಅವರ ಅನುಭವ ಕೇಳಿ ಅವ್ರನ್ನ ಹೇಳ್ತಾರೆ. ಅವ್ರ ಅನುಭವ ಏನ್ ಹೇಳ್ತಾ ಇದ್ದೀನಿ ಸರ್, ಅದನ್ನೇ ಹೇಳಿರೋದು. ಈಗ ನೀವು ವ್ಯವಹಾರದ ದೃಷ್ಟಿಯಿಂದ ಹೇಳ್ತೀರೋ ಪರಮಾರ್ಥ ದೃಷ್ಟಿಯಿಂದ ಹೇಳಿ ಸರ್. ಪರಮಾರ್ಥ ದೃಷ್ಟಿಯಿಂದ ಅವ್ರಿಗೆ ಏನ್ ಅನ್ಸ್ಬೇಕು ಸರ್? ಪರಮಾರ್ಥ ದೃಷ್ಟಿಯಿಂದ ಬೇರೆ, ದೇರ್ ಇಸ್ ನೋ ಸೆಕೆಂಡ್ ಪ್ರಿನ್ಸಿಪಲ್ ಅಷ್ಟೇ. ಇಲ್ಲ ತಾನೆ? ಈಗ ಅವನು ಹುಟ್ಟು ಬರ್ತಾನೆ ಅಂತ ನೀವು ಹೇಳಿದ್ದು ಯಾವ ದೃಷ್ಟಿ? ವ್ಯವಹಾರ ದೃಷ್ಟಿನ ಪರಮಾರ್ಥ ದೃಷ್ಟಿನ? ಶರೀರ ದೃಷ್ಟಿಯಿಂದ. ಅಲ್ಲಿಗೆ ನಿಮ್ಗೆ ಎರಡು ಉಂಟು ಅಂತ ಆಯ್ತು. ಪರಮಾರ್ಥ ದೃಷ್ಟಿ, ಶರೀರ ದೃಷ್ಟಿ, ಇದು ಸತ್ಯ ಅಲ್ಲ. ಇವಾಗ ಹೇಳ್ತೀನಿ, ಈ ಸ್ಟೇಟ್ ಅಲ್ಲಿ ಸರ್, ಐ ನೋ ದಟ್ ಫ್ಯಾಕ್ಟ್, ಬಟ್ ವಿಲ್ ಐ ಮೇಂಟೈನ್ ದ ಸೇಮ್ ನಾಲೆಡ್ಜ್ ಇನ್ ಎ ಡಿಫರೆಂಟ್ ಸ್ಟೇಟ್? ಐ ಡೋಂಟ್. ಸ್ಟೇಟ್ ಇಲ್ಲಿ ಯಾವ್ದು ಇಲ್ಲ ಸರ್, ಎರಡು ಇಲ್ಲ ಇಲ್ಲಿ. ಎಚ್ಚರ ಕನಸು ಏನ್ ಮಾಡ್ತ ನಾನು ಹೇಳೋ ಪ್ರಕಾರ ವಿ ಆರ್ ಅಗೇನ್ ಮಿಕ್ಸಿಂಗ್ ಆಫ್ ದ ಸ್ಟ್ಯಾಂಡ್ ಪಾಯಿಂಟ್ ಸರ್. ದೇಹಕ್ಕೆ ಹುಟ್ಟತ್ತೋ ಸಾಯತ್ತೋ ಅದು ಆ ನೇಚರ್ ವಾಟ್ ಎವರ್ ಹ್ಯಾಸ್ ಡೆಸ್ಟಿನ್ ಟು ಡೂ ವಿಲ್ ಕಂಟಿನ್ಯೂ. ಒಂದ್ ನಿಮಿಷ, ನಿಮ್ ಸಾಕ್ಷಿಗಿಂತ ನೇಚರ್ ಈಸ್ ಬಿಗ್ಗರ್. ನಿಮ್ ಸಾಕ್ಷಿಗಿಂತ ನೇಚರ್ ದೊಡ್ಡದ, ಸಾಕ್ಷಿ ದೊಡ್ಡದ? ಐ ವಾಂಟ್ ಸಾಕ್ಷಿ ಬಿಟ್ಟು ಇನ್ನೇನು ಇಲ್ಲ ಸರ್. ಇಲ್ಲ ತಾನೆ? ದೆನ್ ವೈ ಆರ್ ಯು ಡಿಪೆಂಡಿಂಗ್ ಆನ್ ನೇಚರ್? ದೇರ್ ಇಸ್ ನೋ ನೇಚರ್. ಇಲ್ಲ, ಐ ಆಮ್ ಯೂಸಿಂಗ್ ದ ಟೂ ವರ್ಡ್ಸ್ ಇನ್ ದ ಸೇಮ್ ಮೀನಿಂಗ್. ನೀವು ಹಿಂಗೇನಾದ್ರೂ ಹೇಳಿದ್ರೆ, ನೀವು ಹೀಗೆ ಹೇಳಿದ್ರೆ ಅಲ್ಲ, ಐ ಆಮ್ ರೆಫರಿಂಗ್ ಟು ಡಿವಿನಿಟಿ, ಗಾಡ್, ಸೆಲ್ಫ್, ಆತ್ಮ, ಬ್ರಹ್ಮ, ಚೈತನ್ಯ ಎಲ್ಲ ಒಂದೇ ಮೀನಿಂಗ್ ಸರ್. ಕರೆಕ್ಟು. ನೀವು ಮಧ್ಯದಲ್ಲಿ ನೇಚರ್ ತಂದ್ರೆ, ಈಗ ನೇಚರ್ ಅಂದ್ರೆ ಐ ವಾಸ್ ರೆಫರಿಂಗ್ ಟು ದ ಡಿವಿನಿಟಿ. ದೇರ್ ಇಸ್ ನೋ ನೇಚರ್ ಅಪಾರ್ಟ್ ಫ್ರಮ್ ಡಿವಿನಿಟಿ. ಕರೆಕ್ಟು. ಇಲ್ಲಿ ಡಿವಿನಿಟಿಗೆ ಆ ಕೆಪಾಸಿಟಿ
ಈ ನೀವು ತಿರ್ಗಾ ಹುಟ್ಟು ಬರ್ತೀವಿ ಅಂತಂದ್ರೆ ಅದ್ರ ಕೈನಲ್ಲಿ ಇಲ್ಲ ಅಂತ ಹೇಳ್ದಂಗೆ ಹೇಳ್ತಾ ಇದ್ದೀರಾ ನೀವು. ಇದು ನೇಚರ್ಗೆ ಸಂಬಂಧಪಟ್ಟಿರೋದು ಅಂತ ನೀವು ಪಾರ್ಟಿಷನ್ಸ್ ಮಾಡ್ತಾ ಇದ್ದೀರಾ. ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಪಾಯಿಂಟ್ ಮಾಡಿ. ಈಗ ನೀವೇನು ಹೇಳಿದ್ರಿ, ಹುಟ್ಟು ಬರೋದು ಅಂತಂದ್ರೆ ಅದು ಡಿವಿನಿಟಿಗೂ ಅದಕ್ಕೂ ಸಂಬಂಧ ಇಲ್ಲ, ಇದು ನೇಚರು, ಅದು ಹುಟ್ಟಬಹುದು ಹುಟ್ಟದೇ ಇರ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ದಟ್ಸ್ ವಾಟ್ ಯು. But no, I'm not making a distinction between divinity and nature. I'm using it as single principle. ಆಯಿತು. A karmadhyaksha, in that spirit I'm using that. ಎಸ್. ಈಗ ನೀವೇ ಹೇಳಿದ್ರಿ ಇದು ಕಾಟಕೋಪನಿಷತ್ನಲ್ಲಿ ಶರೀರ ಮೀರಿದ್ರು ಇರಕ್ಕೆ ಬರುತ್ತಾ ಅಂತ. ನಿಮಗೆ ಶರೀರ ಇನ್ಯಾತಿಗೆ ಬೇಕು ಸರ್ ಮುಕ್ತರಾದ್ಮೇಲೆ? ವೈ ಡು ಯು ವಾಂಟ್ ಅಗೇನ್ ದಿ ಶರೀರ ಬರಬಹುದು ಅಂತ ಯಾಕೆ ಹೇಳ್ತೀರಾ? ಅಲ್ಲ ಸರ್, I don't have control over what happens in a manifestation. That's all my point is. I'm not asking. What happens andre nothing happens really. But I am responding in a vyavaharik standpoint ಅಷ್ಟೇ. ಆಯ್ತು ಸರ್, ನೀವು ವ್ಯವಹಾರನೇ ತಗೊಳ್ಳಿ ಸರ್, ಪಾರಮಾರ್ಥಿಕದ್ರು ಆನ್ಸರ್ ಕೊಡಿ. ಈಗ ನೀವು ಆತ್ಮಸ್ವರೂಪದಲ್ಲಿ ನಾನು ಕಂಡಿದ್ದೀನಿ ಅಂತಂದ್ರೆ ಯು ಆರ್ ದಟ್, ನಾಟ್ ದಿಸ್. ಹೌದು, ಕರೆಕ್ಟ್. and in fact, but I also cognize this is also Brahman. Deha is also Brahman. At no point is it non-different from the Brahman. ಯಾವ ಸರ್ ಬ್ರಹ್ಮನ್ ಇಲ್ಲಿ ದೇಹದಲ್ಲಿ? ಯಾವ್ದು ಬ್ರಹ್ಮನ್? ದೇಹ ಅಂತ ನೀವು, ಫಾರ್ ಎಕ್ಸಾಂಪಲ್, ನಾಮ ರೂಪ ಆಫ್ ದ ದೇಹ, ಅದು ಬ್ರಹ್ಮನ್, ಆಲ್ಸೋ an appearance in Brahman. Correct, I agree. And it is made of Brahman. It is not a distinct separate entity. At no point. ಅದೇ ತಾನೆ ಪ್ರತಿಬೋಧ ವಿದಿತಂ ಮತಂ. ಅದು ಒಂದೊಂದು ಪ್ರತ್ಯಯದಲ್ಲೂ ಅದೇ ಇರೋದು, ಸಾಕ್ಷಿ ಒಂದೇ ಇರೋದು, ಆ ಚೈತನ್ಯ ಒಂದೇ ಇರೋದು. ಸರ್ ಇಲ್ಲಿ ಪ್ರತಿಬೋಧ ವಿದಿತ ಮನಃ ಅಂದಾಗ ಯಾರಾದರೂ ಮುಕ್ತರಾದವ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಇದಕ್ಕೆ ಭಗವತ್ಪಾದರು ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಇದಕ್ಕೆ ಸ್ವಾಮಿಗಳು ಕೂಡ ಪಾರಮಾರ್ಥ ಚಿಂತಾಮಣಿಯಲ್ಲಿ ಮತ್ತು ಮಾಂಡಿಕ್ಯ ಉಪನಿಷತ್ನಲ್ಲಿ ಏಕಾತ್ಮ ಪ್ರತ್ಯಯ ಸಾರ ಅಂತ ಕರೀತಾರೆ. ಈಗ ಅವ್ರು ಹೇಳೋದು ಪ್ರತಿಬೋಧ ವಿದಿತ ಮನಃ ಅಂತ ಅಂದರೆ, ಇಲ್ಲಿ ನಾವು ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಸರ್, ನಿಮ್ಮನ್ನು ನಾನು ಕಣ್ಣು, ನೀವಿರಬೇಕು, ನೀವು ಅಲ್ಲಿರಬೇಕು, ನಿಮ್ಮ ಮೇಲೆ ಬೆಳಕು ಬೀಳಬೇಕು. ಅಫ್ಕೋರ್ಸ್ ಇದು ಥ್ರೂ ಇಂಟರ್ನೆಟ್. ಇಲ್ಲ ನೀವು ಡೈರೆಕ್ಟಾಗಿ ಬಂದಿದ್ರೆ ನನ್ನ ಎದುರುಗಡೆ ನೀವಿರಬೇಕು, ನಿಮ್ಮ ಮೇಲೆ ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಆರ್ಟಿಫಿಷಿಯಲ್ ಬೆಳಕು ಇರಬೇಕು. ನನ್ನ ಇಂದ್ರಿಯಕ್ಕೂ ನಿಮಗೂ ಸಂಬಂಧ ಆದರೆ ನೋಡಿದ ತಕ್ಷಣ ರವಿಯವರು ಅಂತ ಹೇಳ್ತೀನಿ. ಇಲ್ಲಿ ನಾನು ರವಿಯವರು ಅಂತ ಕಂಡಿದ್ದ ತಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಪ್ರತ್ಯಯ ಮೂಡುತ್ತೆ. ಅದಕ್ಕೆ ಪ್ರತ್ಯಯ, ವೃತ್ತಿ ಅಥವಾ ಇಂಗ್ಲೀಷ್ನಲ್ಲಿ ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ. ಈಗ ಸೊ ಈ ಪ್ರತ್ಯಯ ಮೂಡುತ್ತೆ ಸರ್, ಅದು ಮೂಡಿದಾಗಲೇ ನಾನು ಮೂಂತ ಅನ್ನೋದು, ಇಲ್ದ್ರೆ ಅನ್ನಲ್ಲ. ಇದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಬೇಕು ಸರ್, ಇದು ಸಾಧನೆ ಕೂಡ. ಇದನ್ನು ನಮಗೆ ಭಗವತ್ಪಾದರು ಹೇಳಿದ್ರು, ಭಗವತ್ಪಾದರಿಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳೇ ಹೇಳಿದ್ರಂತೆ. ಇಲ್ಲಿ ಹೇಗೆ ಪ್ರತ್ಯಯ ಮೂಡುತ್ತೆ ಅಂತ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅವರೇ ಕೊಟ್ಟಿದ್ದು ನನಗೆ ಎಕ್ಸಾಂಪಲ್, ಅವ್ರಿಗೆ ಸ್ವಾಮಿಗಳು ಕೊಟ್ಟಿದ್ದಂತೆ. ಮೇಲ್ಗಡೆ ಏರೋಪ್ಲೇನ್ ಹೋಗ್ತಾ ಇರುತ್ತೆ, ನನ್ನ ಮೊಮ್ಮಗ ಇರ್ತಾನೆ, ಅವನು 3 ವರ್ಷದವನು. ಶಬ್ದ ಕೇಳಿದ ತಕ್ಷಣ ಇಬ್ಬರಿಗೂ ಕೇಳುತ್ತೆ. ಅವನು ಏರೋಪ್ಲೇನ್ ತೋರಿಸಿರ್ತೀವಿ, ಅವನು ರೆಕಗ್ನೈಸ್ ಮಾಡಿದ್ದಾನೆ, ಏರೋಪ್ಲೇನ್ ಹೋಗ್ತಾ ಇದೆ ಅಂತ ಹೇಳ್ತಾನೆ. ನನ್ನ ಕಿವಿ ಶಬ್ದಕ್ಕೂ ಅದಕ್ಕೂ ಗೊತ್ತಾಗಿದ್ದ ತಕ್ಷಣ ಅಲ್ಲಿ ಏರೋಪ್ಲೇನ್ ಅಂತ ಗೊತ್ತಾಯಿತು. ಈಗ ಅವನು ನನಗೆ ತೋರಿಸು ಅಂತಾನೆ, ನಾನು ಕರ್ಕೊಂಡು ಹೋಗ್ತೀನಿ ಅವನ್ನ. ಆಚೆ ಹೋಗಿದ ತಕ್ಷಣ ನಾನು ಗಮನಿಸಿ ಸರ್, ತುಂಬ ಮೇಲೆ ಹೋಗ್ತಾ ಇರುತ್ತೆ, ತುಂಬ ಡಾಟ್ ಗೊತ್ತಾಗತ್ತಿಲ್ಲ. ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಫಾರ್ 1 ನಿಮಿಷ ಹಿಂಗೆ ಇಟ್ಕೊಂಡು ಎಲ್ಲಿ ಹೋಗ್ತಾ ಇದೆ ಅಂತ ನೋಡಬೇಕು. ನನಗೆ ಒಂದು ಫ್ಯೂ ಸೆಕೆಂಡ್ಸ್ ತೊಗೊಳುತ್ತೆ, ಈವನ್ ಅರ್ಧ ನಿಮಿಷ ತೊಗೋಬೋದು. ಅಲ್ಲಿ ಹೋಗ್ತಾ ಇದೆ ನೋಡೋ ಅಂತ ಅಷ್ಟು ಹೇಳಿದಾಗ ನನಗೆ ಆ ಪ್ರತ್ಯಯ ಮೂಡಿದ್ರೇ ನಾನು ಅಲ್ಲಿ ಏರೋಪ್ಲೇನ್ ಅವನು ತೋರ್ಸೋಕ್ಕಾಗೋದು. ಸೊ ದಿಸ್ ಈಸ್ ಪ್ರತ್ಯಯ. ಈ ಪ್ರತ್ಯಯ ಮೂಡಿದ ತಕ್ಷಣ ಅದರ ಹಿಂತಡಿಕೆ ಆತ್ಮನೇ ಇರೋದು. ಹೌದು, ನಾವು ಅದನ್ನು ಗಮನಿಸಬೇಕು. ಐ ಶುಡ್ ಲೀವ್ ದಿಸ್ ಆ್ಯಂಡ್ ಐ ಶುಡ್ ಗೋ ಅಂಡ್ ಟೇಕ್ ದಿ ಸ್ಟ್ಯಾಂಡ್ ಪಾಯಿಂಟ್ ದೇರ್. ರೆಕಗ್ನೈಸ್ ಮಾಡಬೇಕು ನಾನು. ಇದು ತುಂಬ ಸೂಕ್ಷ್ಮವಾಗಿದೆ. ಹೌದು ಸರ್, ಬಟ್
ನೀವು ಹೇಳಿದ್ರಲ್ಲ ಅದ್ರ ಹಿಂದ್ಗಡೆ ಇರೋ ಸಾಕ್ಷಿ ಅಂತ, ಅದು ನೋಡ್ಕೊಂಡ್ಮೇಲೆ ಆ ಪ್ಲೇನ್ ಅಲ್ಲಿಲ್ಲ, ಅಲ್ಲೇ ಇರೋದು ಗೊತ್ತಾಗತ್ತೆ. ಪ್ಲೇನ್ ಅಂತ ಸಪರೇಟ್ ಆಗಿಲ್ಲ, ಆ ಚೈತನ್ಯನೇ ಪ್ಲೇನ್ ಆಗಿ ಕಾಣ್ತಾ ಇದೆ. ಆ ಪ್ರತ್ಯಯನೇ ಚೈತನ್ಯದಿಂದ, ಪ್ರತ್ಯಯನು ಚೈತನ್ಯವೇ. ಆ ಇಂದ್ರಿಯಗಳಿಂದ. ಸರ್ ಒಂದ್ ನಿಮಿಷ, ಪ್ರತ್ಯಯ ಚೈತನ್ಯ ಆಗೋಲ್ಲ. ಪ್ರತ್ಯಯವನ್ನೇ ಚೈತನ್ಯ ಬೆಳೀತಾ ಇದೆ. ಚೈತನ್ಯ ಬಿಟ್ಟು ಪ್ರತ್ಯಯ ತೋರೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಪ್ರತ್ಯಯ ಎಲ್ಲಿಂದ ಬಂತು ಸರ್? ಬರ್ತಾ ಇರೋದು ಹಾವು ಅಂತ. ಪ್ರತ್ಯಯ ಎಲ್ಲಿಂದ ಬಂತು ಸರ್? ನಿಂತ ಬರ್ತಾ ಇದ್ರು. ಪ್ರತ್ಯಯ ಅಂತಂದ್ರೆ ಏನು ಸರ್? ಅಂತಃಕರಣದಲ್ಲಿ ಆಗೋದಲ್ವಾ ಸರ್? ಹೌದು ಸರ್, ಥಾಟ್ ತಾನೆ ಪ್ರತ್ಯಯ. ಆಗ್ಲಿ ಥಾಟು ಹೋಗ್ಲಿ ಸರ್, ಈ ಪ್ರತ್ಯಯ ಕೂಡ ಅನಾತ್ಮವೇ, ಆತ್ಮ ಅಲ್ಲ. ಬಟ್ ಆತ್ಮಕ್ಕೂ ಅನಾತ್ಮಕ್ಕೂ ಬಾರ್ಡರ್ ಇದೆಯಾ ಸರ್? ಸರ್, ಪ್ರತ್ಯಯವೇ ಅನಾತ್ಮವಾಗಿ ತೋರ್ತಾ ಇದೆ ಅಷ್ಟೇ. ಬಟ್ ಈ ಪ್ರತ್ಯಯವನ್ನ ನೀವು ಆತ್ಮ ಅಂತ ನೀವು ಹಾಗೆ ಲೆಕ್ಕ ಹಾಕಿದ್ರೆ ತತ್ವದಲ್ಲಿ ನಿಂತ ಮೇಲೆ ನೇತಿ ನೇತಿ ಅಂತ ಹೋಗಿ ನೀವು ಏನು ನೋಡಿದ್ರು ಇತಿ ಇತಿ ಅಂತ ಬರ್ತೀರಾ. ಐ ಅಗ್ರಿ. ಬಟ್ ಇಲ್ಲಿ ಒಂದು ನಿಮಿಷ, ಇಲ್ಲಿ ನಾನು ಈ ಶರೀರವನ್ನು ನಾನು ಅಂದರೆ ಶರೀರನೆಲ್ಲ ಹೇಳ್ತಾ ಇರೋದು. ಈಗ ನಾನು ಇದ್ದೀನಿ ಅಂತ ಅಂದಿದ ತಕ್ಷಣ ಇಲ್ಲಿ ಉಪಾಧಿಗಳನ್ನ ಬಿಟ್ಟು ಇರೋದನ್ನು ಗಮನಿಸ್ಬೇಕು. ಹೌದು. ಏನು ಉಪಾಧಿ? ಇಲ್ಲಿ 19 ಮುಖಗಳಿದೆಯಲ್ಲ, ಅದನ್ನು ಬಿಟ್ಬಿಡ್ಬೇಕು. ಅದನ್ನು ಬಿಡೋದು ಅಂತಂದರೆ ಇದಕ್ಕೆ ವಾಚಾರಂಭಣಂ ವಿಕಾರೋ ನಾಮಧೇಯಂ, ಇವು ಏನೇನಿದೆಯೋ ಇವೆಲ್ಲ ವಾಚಾರಂಭಣ, ಬರೀ ಬಾಯಿ ಮಾತು. ನಾಮಧೇಯಂ ಹೆಸರುಗಳು. ಆಮೇಲೆ ವಿಕಾರೋ ಬದಲಾವಣೆ ಆಗೋದು. ಇದನ್ನು ಯಾವುದು ನಾವು ಅನ್ನಕ್ಕೆ ಬರಲ್ಲ. ಅಲ್ಲಿಗೆ ನಿಮಗೆ ಪ್ರತ್ಯಯ ಮೂಡಿರೋದು ಅಂತಃಕರಣದಲ್ಲಾಗಿರೋದ್ರಿಂದ ಆ ಪ್ರತ್ಯಯವೂ ಕೂಡ ಅನಾತ್ಮವೇ. ಈಗ ಅದರಿಂದ ಇದು ಆತ್ಮ ಅಲ್ಲ, ಆದರೆ ಪ್ರತ್ಯಯ ಇದೆ. ನಾನು ಇದ್ದೀನಿ ಅಂತೇನಲ್ಲ, ಆ ಇರುವು ಆತ್ಮಂದು. ಆ ಇವನು ಈ ಮೇಲ್ಗಡೆದು ಏನು ಉಪಾಧಿ ಇದೆಯೋ ಅದನ್ನು ಬಿಟ್ಬಿಡ್ಬೇಕು ನೀವು. ಹಾಗೆ ಶರೀರದಲ್ಲಿ ಜೀವನೇ ಪರಮಾತ್ಮನೋ. ಆ ಜೀವಪ್ಪ ಅಂತ ಅಂದಿದ ತಕ್ಷಣ ಇಲ್ಲಿ ಕರ್ತೃತ್ವ, ಭೋಕ್ತೃತ್ವ ಮತ್ತು ಈ ಪ್ರಮಾತೃತ್ವ, ಈ 19 ಮುಖಗಳು ನೀವು ಸೇರಿಸ್ಕೊಂಡ್ಬಿಡ್ತಾನೆ. ಇವನು ಇಲ್ಲ, ನಿಜವಾಗ್ಲೂ ಇಲ್ಲ. ಇವನು ಎಚ್ಚರಕ್ಕೆ ಬಂದಿದ ತಕ್ಷಣ ಆತ್ಮನೇ ಹೀಗಾಗ್ತಾನೆ. ಅದಕ್ಕೆ ಅಧ್ಯಾರೋಪ ಹೇಳ್ತಾರೆ. ನೀವು ಅಧ್ಯಾರೋಪ ಅಲ್ಲ, ಅಧ್ಯಾಸ ಭಾಷ್ಯ, ಅದರಲ್ಲಿ ಆತ್ಮ ಅನಾತ್ಮಗಳಿಗೆ ಕಲಬೆರಕೆ ಆಗಿದೆ ಅಂತ ಹೇಳ್ತಾರೆ. ಹೋಗ್ಲಿ ಬಿಡಿ ಸರ್. ಈಗ ನೀವು ಹೇಳೋದೇನೋ ಆ ಪ್ರತ್ಯಯ ಕೂಡ ಆತ್ಮ ಅಂತ. ಆತ್ಮ ಅಲ್ಲ, ಆತ್ಮನೇ ಆ ಪ್ರತ್ಯಯವನ್ನು ಬೆಳಗ್ತಾ ಇದ್ದಾನೆ. ಯಾಕೆ? ಇದು ಅಂತಃಕರಣದ ಮೇಲೆ ಡಿಪೆಂಡ್ ಆಗಿರೋದು. ಒಂದು ಹೋಗ್ಲಿ, ಇದು ಬಿಟ್ಬಿಡಿ ಸರ್. ಬ್ರಹ್ಮಜ್ಞಾನ ಬಿಟ್ಬಿಡಿ ಅಂದ್ರೆ ಹೋಲ್ ಮ್ಯಾಟರ್ ಸರ್. ಅಲ್ಲ ಸರ್, ಇರ್ಲಿ, ಇನ್ನೊಂದು ಕೆಲಸ ಮಾಡೋಣ. ಸಾರಿ, ಆಗ್ಲೇ 5:55. ಹೌದು ಸರ್, ನಿಮ್ ಟೈಮ್. ಇನ್ನೊಂದು ಕೆಲಸ ಮಾಡೋಣ. Whenever we meet next, yes sir, let us see. This is a very crucial point. Correct. Is pratyaya different from chaitanya? That is what we need to see. Okay. Or ಇಂದ್ರಿಯಗಳ ಮೂಲಕ ಬರುವ ಆಲೋಚನೆ ಅಥವಾ ಸೆನ್ಸರಿ ಪರ್ಸೆಪ್ಷನ್, ಈಸ್ ಇಟ್ ಡಿಫರೆಂಟ್ ಫ್ರಮ್ ಚೈತನ್ಯ? ಅಲ್ಲೂ ಅಷ್ಟೇ ಆಗೋದಲ್ಲೂ. ಅದು ಎರಡನ್ನು ನಾವು ನೋಡ್ಕೊಳ್ಳೋಣ ಸರ್. ಐ ವಿಲ್ ಬಿ ಹ್ಯಾಪಿ ಟು ಡಿಸ್ಕಸ್ ಇಟ್ ವಿತ್ ಯು. ಅಂಡ್ ಪ್ಲೀಸ್, ನಾನು ಒಂದೊಂದ್ಸಲ ಜೋರಾಗಿ ಮಾತಾಡ್ಬಿಡ್ತೀನಿ. ಇನ್ ಎನಿ ವೇ ಇಫ್ ಐ ಹ್ಯಾವ್ ಈ ಡೆಕೋರಮ್ ಬ್ರೇಕ್ ಮಾಡಿದ್ರೆ ಐ ರಿಕ್ವೆಸ್ಟ್ ಯುವರ್ ಅಪಾಲಜೀಸ್. ಸರ್, ನಿಮ್ಮನ್ನು ನೋಡಿದ್ರೆ ಸಾಧುಗಳಾಗೆ, ಮತ್ತೆ ಇನ್ನೊಂದೇನು ಅಂತಂದ್ರೆ ಗೋಮುಖರು ಪಾಪ, ಅದು ಏನು ಅಷ್ಟು ಮುದ್ದಾಗಿ ಪಾಪ ಅದು ಒಂದೊಂದ್ಸಲ ನಾನು ಐ ಲೂಸ್ ಮೈ ಸೆಲ್ಫ್ ಅಂಡ್ ಜೋರಾಗಿ ಮಾತಾಡ್ಬಿಡ್ತೀನಿ. ಅಂಡ್ ಇಫ್ ಐ ಹರ್ಟ್ ಯು ಇನ್ ಎನಿ ವೇ, ಪ್ಲೀಸ್ ಫರ್ಗಿವ್ ಮಿ. ಆ ಥರ ಎಲ್ಲೂ ಕಂಡೇ ಇಲ್ಲ, ನೀವು ಆ ಥರ ಮಾತಾಡಿದ್ದೀರಿ ಅಂತ ನನಗೆ ಅನ್ಸೇ ಇಲ್ಲ. ಅದು I just want to request. ಆ ಥರ ಏನಾಗಿಲ್ಲ ಸರ್. ಐ ಎಂಜಾಯ್ ವಿತ್ ಟಾಕಿಂಗ್ ವಿತ್ ಯು. ನಾನು ಅವತ್ತು ಹೇಳಿದೆ ನಿಮಗೆ. ಸರ್, ಇನ್ನೊಂದೇ ಪ್ರಶ್ನೆ. ಈಗ ಇಲ್ಲಿ ಇದನ್ನು ಪ್ರತ್ಯಯ ಅಂತ ಕರೆದ್ವಿ, ಈ ಪಕ್ಕಕ್ಕೆ ಎತ್ತಿಟ್ಬೇಡ. ಒಂದು ಏಕಾತ್ಮ ಪ್ರತ್ಯಯ ಸಾರ ಅಂದರೆ ಆತ್ಮ ಪ್ರತ್ಯಯ ಅಂತಾರೆ. ಯು ನೋ ದಟ್.
ಅದು ಬ್ರಹ್ಮಜ್ಞಾನಿಗಳಾದವ್ರಿಗೆ ಮಾತ್ರ ತೋರ್ತಾ ಇರುತ್ತದೆ. ಕರೆಕ್ಟ್ ತಾನೆ? ಅದನ್ನು ಸ್ವಲ್ಪ ಅದ್ರ ಬಗ್ಗೆ ನೀವು ಶಾಸ್ತ್ರ I may disagree with you there on that, but we will see. ಅದು ಆಯ್ತು, ನಾನು ಸುಮ್ಮನೆ ಇದನ್ನು ಹೇಳಿ ಬಿಟ್ಬಿಡ್ತೀನಿ, ನೀವು ಆಮೇಲೆ ನೋಡಿ. ಈ ಆತ್ಮ ಪ್ರತ್ಯಯ ಸಾರ ಬ್ರಹ್ಮಜ್ಞಾನಿಗಳಿಗೆ ಮಾತ್ರ ಮೂಡಿರುತ್ತೆ. ಅಲ್ಲಿವರೆಗೂ ಅದೆಲ್ಲೂ ಮೂಡೋದು ಅಂತಃಕರಣದಲ್ಲೇ. ಈಗ ಅಂತಃಕರಣದಲ್ಲಿ ಅವಿದ್ಯಾ ವಿದ್ಯೆ ಎರಡೂ ಕತ್ಲೆನಲ್ಲೇ ಇದೆ, ಎರಡೂ ಕೂಡ ಅಧ್ಯಾಸದಲ್ಲಿದೆ, ಎರಡೂ ಕೂಡ ಆತ್ಮ ಅಲ್ಲ. ಆದರೆ ಆತ್ಮನ್ ಬಿಟ್ಟು ಅವಕ್ಕೆ ಎಕ್ಸಿಸ್ಟೆನ್ಸ್ ಇಲ್ಲ, ಆತ್ಮನಿಂದಲೇ ಬೆಳಗಿಸ್ಕೋಬೇಕದು, ಅದು ಬೇರೆ. ಈಗ ಆತ್ಮ ಪ್ರತ್ಯಯ ವಿಷಯನ ಆಬ್ಜೆಕ್ಟ್ ಸಬ್ಜೆಕ್ಟ್ ಅಂತ ನನ್ನ ಪ್ರಶ್ನೆ. ಆತ್ಮ ಪ್ರತ್ಯಯ ಫಸ್ಟ್ ಆಫ್ ಆಲ್, when we use the word pratyaya as non-different from Atman, then yes, that is how we are transacting. But the actual reality, what is the truth? Atma pratyaya, manassu amanaska agi, when it goes to its source, I saw that source. ಅದು ಪುನಃ ಪ್ರತ್ಯಯ ಬಂದಾಗ ಅದನ್ನು ಆತ್ಮ ಪ್ರತ್ಯಯ ಅಂತೀವಿ. ಬಟ್ ಅದು at no point is it non-different from the self. So my point is this: there is no distinction. We may, in a transactional level, we have self versus non-self, but in absolute we recognize the non-self is also self. That is the way it is, but we will certainly resume it at a later point. ಒಂದು. ಎರಡನೇದು, ಇಲ್ಲ ಪ್ರಶ್ನೆ ಇನ್ನೂ ನಾನು ಕಂಪ್ಲೀಟ್ ಮಾಡಲಿಲ್ಲ. ಈಗ ಆತ್ಮ ಪ್ರತ್ಯಯ ಆತ್ಮನ್ ನೋಡೋಕ್ಕಾಗುತ್ತಾ? ನೀವು ಇದನ್ನ ಯೋಚನೆ ಮಾಡಿ. ನೋ, ಯಾವ ಪ್ರತ್ಯಯ ಆತ್ಮನ್ ನೋಡೋಕ್ಕಾಗಲ್ಲ. ಬೇರೆ ಪ್ರತ್ಯಯ ಅಲ್ಲ, ಆತ್ಮ ಪ್ರತ್ಯಯ. ಈಗ ನೀವು ಹೇಳಿದ್ರಲ್ಲ, ನಾವು ಆ ತತ್ವವನ್ನು ನೋಡ್ಕೊತಾ ಹೋದಾಗ, ನನ್ನ ಮನಸ್ಸು ಬಿಟ್ಟಾಗ, ಆತ್ಮದಲ್ಲಿ ನಿಂತಾಗ ಆತ್ಮ ಪ್ರತ್ಯಯ ಹೊರಗಡೆ ಬರುತ್ತೆ. ಅದು ಅಂತಃಕರಣದಲ್ಲಿ ಮೂಡುತ್ತೆ. ಅದನ್ನು ಆತ್ಮ ಪ್ರತ್ಯಯ ಅಂತಾರೆ. ಬ್ರಹ್ಮಜ್ಞಾನಿಗಳಿಗೆ ಮಾತ್ರ ಆಗಿರುತ್ತೆ. ದಟ್ ಆತ್ಮ ಪ್ರತ್ಯಯ ಕೆನ್ ಇಟ್ ಶೈನ್, ಅಥವಾ ಆತ್ಮನ್ನ ತೋರಿಸುತ್ತಾ? ಆತ್ಮ ಪ್ರತ್ಯಯ ಆತ್ಮನ್ ತೋರಿಸುತ್ತಾ ಅಂತ ಪ್ರಶ್ನೆ. ನೋ, ಕರೆಕ್ಟ್, ಅಷ್ಟೇ ಸರ್, ಕರೆಕ್ಟ್. ಇಟ್ ಆತ್ಮನ್ ನೋಸ್ ಆತ್ಮನ್ ಹಿಮ್ಸೆಲ್ಫ್, ಅಷ್ಟೇ. ಕರೆಕ್ಟ್. ಆತ್ಮ ಪ್ರತ್ಯಯವನ್ನೂ ಕೂಡ ಬೆಳಗ್ತಾ ಇರೋದು ಆತ್ಮನೇ. ಹಾಗೆ ಅದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಟ್ಟಿದ್ರು. ಸೂರ್ಯ ಇದೆ, ಮೋಡ ಮುಚ್ಚಿಬಿಟ್ಟಿದ್ದಾನೆ. ಈಗ ನಾನು ಹೇಳ್ತೀನಿ ಸೂರ್ಯ ಕಾಣಿಸ್ತಾ ಇಲ್ಲ ಅಂತ. ಈಗ ಕಾಣಿಸ್ತಾ ಇಲ್ಲ ಅನ್ನೋದು ನೀನು ಯಾವುದರಿಂದ ಕಂಡುಕೊಂಡೆಂದ್ರೆ ಆ ಸೂರ್ಯನ ಬೆಳಕಿನಿಂದಲೇ. ಬಟ್ ಆ ಮೋಡ ಸೂರ್ಯನ ಬೆಳಗಕ್ಕಾಗಲ್ಲ. ಹಾಗೆ ಈ ಆತ್ಮ ಪ್ರತ್ಯಯ ಆತ್ಮನ ಬೆಳಗಕ್ಕಾಗಲ್ಲ. ಅಷ್ಟೇ, ಇಷ್ಟೇ ಸರ್. ಸರ್, ಇವತ್ತು ನಿಮ್ಮ ಟೈಮ್ ಪಾಪ ನೀವು 1 ಗಂಟೆ ಹೇಳಿದ್ರಿ. ಐ ಎಂಜಾಯ್ಡ್ ಇಟ್. ಅಂಡ್ ಅಗೇನ್ ಸ್ವಲ್ಪ ನಾನು ಜೋರಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಐ ರೆಸ್ಪೆಕ್ಟ್ ಆಲ್ ಅಂಡ್ we will meet sometime. ನೀವು ಯಾವತ್ತು ಇಂಡಿಯಾ ವಾಪಸ್ ಹೋಗೋದು? ನಾನು 28ನೇ ತಾರೀಕಲ್ಲಿ ಬಿಡ್ತಾ ಇದ್ದೀವಿ. ಹೌದಾ? ಅಲ್ಲಿಗೆ ಸೆಕೆಂಡ್ ಹೋಗ್ತೀವಿ. ಬಟ್ ಅದಕ್ಕೇನಂತೆ, ನಾವು ಯಾವಾಗ ಬೇಕಾದರೂ ಅಲ್ಲಿ ಕೂಡ ನಿಮ್ಮ ಸಮಯಕ್ಕೆ ಯಾವಾಗ ಬೇಕಾದರೂ I will touch bases with you and then we will pick up this ಪ್ರತ್ಯಯ, ಮನಸ್ಸು, ಆತ್ಮ. We will see whether they are. ಅದೊಂದು ಸರ್. ಆಮೇಲೆ ಇನ್ನೊಂದು, ಬ್ರಹ್ಮಜ್ಞಾನಿ ಆದವನಿಗೆ ಶರೀರ ಬರುತ್ತೆ ಅಥವಾ ಬರಬಹುದು ಅಂತ ಹೇಳ್ತೀರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಆಗಲಿ ಸರ್, ಓಕೆ ಸರ್. ಜೈ ಶ್ರೀರಾಮ್. ಆಗಲಿ, ನಮಸ್ಕಾರ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಓಕೆ ಸರ್, ನಮಸ್ಕಾರ.